ಇವತ್ತು ನಾವು ಕನ್ನಡದಲ್ಲಿ ಶತಕ ಸಾಹಿತ್ಯ ಮತ್ತು ಅಷ್ಟಕ ಸಾಹಿತ್ಯ ಇವು ಕೂಡ ಪರೀಕ್ಷೆಯ ಅಧ್ಯಯನ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಚಾಪ್ಟರ್. ಇದರಲ್ಲಿ ಏನು ಓದಬೇಕು ಅನ್ನೋದು ತುಂಬಾ ಯೋಚಿಸಬೇಕಾದಂತ ವಿಚಾರ. ಈ ಮುಂಚೆ ಕೇಳಿರುವ ಪ್ರಶ್ನೆಗಳನ್ನ ಅನುಲಕ್ಷಿಸಿ ನೋಡ್ಲಾಗಿ ಅಲ್ಲಿ ಒಂದೆರಡು ಮೂರು ಪ್ರಶ್ನೆಗಳು ಬರ್ತಾ ಇದ್ವು. ಆದ್ರೆ ಪುನಃ ಒಂದೇ ತರ ಪ್ರಶ್ನೆಗಳು ಬರ್ತಾವಂತ ನಾವು ಅನ್ಕೊಳಕ್ ಬರೋದಿಲ್ಲ. ಆ ಕಾರಣದಿಂದ ಒಂದಿಷ್ಟು ಬಹಳ ಮುಖ್ಯವಾದ ಶತಕಗಳ ಚರ್ಚೆಯನ್ನ ನಾವು ಮಾಡಬೇಕು, ಅಷ್ಟಕಗಳ ಚರ್ಚೆಯನ್ನು ನಾವು ಮಾಡಬೇಕು. ಅಷ್ಟಕ ಅಂದ್ರೇನು, ಶತಕ ಅಂದ್ರೇನು, ಈ ವಿಷಯವನ್ನ ನೋಡ್ತಾ ಹೇಗೆ ಕನ್ನಡ ಸಾಹಿತ್ಯದೊಳಗೆ ಶತಕ ಸಾಹಿತ್ಯ ಬೆಳೆದು ಬಂತು, ಅಷ್ಟಕ ಸಾಹಿತ್ಯ ಹೇಗೆ ಬೆಳೆದು ಬಂತು, ಈ ವಿಚಾರವಾಗಿ ನೋಡ್ತಾ ಬರಬಹುದಾದ ಪ್ರಶ್ನೆಗಳ ಚರ್ಚೆ ಮಾಡಿದ್ರೆ ಅಷ್ಟಕ ಶತಕ ಮುಗಿತು. ನೋಡ್ತಾ ಹೋದೆ ನಾನು ಕೂಡ ಯಾಕೆ ಮೂಲ ಪುಸ್ತಕಗಳನ್ನ ನೋಡ್ಬೇಕು ಅಂತ. ಸ್ವತಃ ಮೂಲ ಪುಸ್ತಕಗಳ ಪ್ರತಿ ಸಾಲು ಪ್ರತಿ ಪೇಜ್ಗಳು ಮಾರ್ಗದರ್ಶನ ಮಾಡಿಬಿಡ್ತಾವೆ ನೀವು ಹೇಗೆ ಓದ್ಬೇಕು ಅಂತ. ಹಾಗಾಗಿ ಅದನ್ನ ಇವತ್ತು ವ್ಯವಸ್ಥಿತವಾಗಿ ನೋಡೋಣ. ಕಾಮನ್ ಆಗಿ ನೋಡುವಾಗ ಶತಕ ಅಂದ್ರೆ 100, ಅಷ್ಟಕ ಅಂದ್ರೆ 8. ಬರೀ 100 ಪದ್ಯಗಳನ್ನು ಬರೆದು ಬಿಟ್ರೆ ಶತಕ ಅನ್ಬೋದಾ? ಆಗೋದಿಲ್ಲ. ಬರೀ 8 ಪದ್ಯಗಳನ್ನು ಬರೆದು ಬಿಟ್ರೆ ಅಷ್ಟಕ ಅನ್ಬೋದಾ? ಇಲ್ಲ. ಶತಕ ಅನ್ನೋದು 100 ಪದ್ಯಗಳು ಇರಬೇಕು, ಅಷ್ಟಕ ಅನ್ನೋದು 8 ಪದ್ಯಗಳು ಇರಬೇಕು. ಒಂದು ಏನಂದ್ರೆ ಒಂದು ಬೇಸಿಕ್ ಅಷ್ಟೇ. ಅದ್ರೊಂದಿಗೆ ಇನ್ನು ಏನೇನು ಇರಬೇಕು ಶತಕ ಅಂತ ಕರಿಬೇಕಾದ್ರೆ ಅದನ್ನ ಅವರು ಬಹಳ ವ್ಯವಸ್ಥಿತವಾಗಿ ಶ್ರೀ ಮೂಳಿಯವರು ಪ್ರಾಚೀನ ಸಾಹಿತ್ಯ ರೂಪಗಳೊಳಗ ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಇನ್ನಿಷ್ಟು ಕಡೆ ನೋಡಿದೆ ನಾನು, ಬಹಳ ಚೆನ್ನಾಗಿ ಪ್ರಾಚೀನ ಸಾಹಿತ್ಯ ರೂಪಗಳ ಪುಸ್ತಕದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರೊಂದಿಗೆ ಇನ್ನು ಒಂದೆರಡು ಸೋರ್ಸ್ಗಳು ನೋಡಿದಾಗ ಒಂದಿಷ್ಟು ಸಿಕ್ತು ನಮಗೆ ಮಾಹಿತಿ. ಅದನ್ನ ಇಲ್ಲಿ ಹಂಚಿಕೊಂಡು ವ್ಯವಸ್ಥಿತವಾಗಿ ಚರ್ಚೆ ಮಾಡೋಣ. ನೋಡ್ರಿ, ನೋಟ್ಸ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹೇಳ್ಬಿಡ್ರಿ. ಕಾಣಿಸ್ತಾ ಇಲ್ರಿ? ಕಾಣಿಸ್ತಾ ಇದೆ ಸರ್. ಓಕೆ, ಇಲ್ಲಿಂದ ನೋಡೋಣ, ಆಮೇಲೆ ಕ್ವಶನ್ಸ್ಗಳ ಬರ್ತೀನಿ ನಾನು. ನೋಡಲಿ, ಇಲ್ಲಿಂದ ಶತಕ ಸಾಹಿತ್ಯ. ಶತಕ ಸಾಹಿತ್ಯ ಒಂದು ನಿಮಿಷ ಅವರಿಗೆ ಕಳಿಸ್ಬೇಕಾಗಿತ್ತು ನಾನು. ಇದು ತೀರಾ ಪ್ರಾಚೀನ ಕಾಲದ್ದಲ್ಲ ಶತಕ ಸಾಹಿತ್ಯ ಅಂದ್ರೆ. ಇದು ಹೆಚ್ಚು ಕಡಿಮೆ 1170ರಲ್ಲಿ ಬಂದಿರತಕ್ಕಂಥ ಒಂದು ಸಾಹಿತ್ಯ. ಎಲ್ಲೋಯ್ತಪ್ಪ ಇದು? ನಿಮಿಷ ಆಯ್ತು. ಪ್ರೊಸೆಸ್ ಮಾಡಿ ರಿಕ್ವೆಸ್ಟ್ ಕಳಿಸ್ರಿ ಮೇಡಮ್. ಓಕೆ, ಇಲ್ಲಿ ನೋಡ್ರಿ, 1170ರಲ್ಲಿ ಶತಕ ಕನ್ನಡ ಸಾಹಿತ್ಯದಲ್ಲಿ ನೋಡೋದಕ್ಕೆ ಸಿಗುತ್ತದೆ. ಹಾಗಿದ್ರೆ
ಶತಕ ಸಾಹಿತ್ಯ ಎಷ್ಟು ಪ್ರಾಚೀನ? 1170 ಕನ್ನಡದ ವಿಷಯಕ್ಕೆ ಬಂದಾಗ. ಈ ಮುಂಚೆ ಸಂಸ್ಕೃತದಲ್ಲಿ ತುಂಬಾ ಇದ್ದು ಶತಕ ಸಾಹಿತ್ಯಗಳು. ಅದನ್ನ ನೋಡಿ ಕಂಡಕ್ಕೆ ಏನ್ ಬಂತು ಅನ್ನೋದು ನಾವು ಈಗ ಚರ್ಚೆ ಮಾಡ್ತೀವಿ. ನಾಗವರ್ಮಾಚಾರ್ಯ ಬರ್ತಾನ. ಈತ ವೈರಾಗ್ಯ ಶತಕ ಎನ್ನುವ ಶತಕವನ್ನ ಬರ್ದ. ನೋಡ್ರಿ, ಇದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಚಂದ್ರ ಚೂಡಾಮಣಿ ಶತಕ ಅನ್ನೋದು ಮಾತ್ರ ನೋಡ್ತಾ ಇರ್ತೀವಿ. ಆದ್ರೆ ಚಂದ್ರ ಚೂಡಾಮಣಿ ಶತಕಕ್ಕೆ ಇನ್ನೊಂದು ಹೆಸರು ವೈರಾಗ್ಯ ಶತಕ ಅಂತ, ಇನ್ನೊಂದು ಹೆಸರು ಕೂಡ ಇದೆ ನೀತಿಸಾರ ಅಂತ. 3 ಹೆಸರುಗಳು ಇದಕ್ಕೆ ಬರ್ತಾವೆ. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ಶತಕ ಚಂದ್ರ ಚೂಡಾಮಣಿ ಶತಕ. ಇದ್ರ ಇನ್ನೊಂದು ಹೆಸರು ವೈರಾಗ್ಯ ಶತಕ, ಇನ್ನೊಂದು ಹೆಸರು ನೀತಿಸಾರ. ಬರೆದವರು ನಾಗವರ್ಮಾಚಾರ್ಯ. ನಾಗವರ್ಮಾಚಾರ್ಯ ಬ್ರಾಹ್ಮಣ, ಗೊತ್ತಿಲ್ಲ. ಶತಕ ಸಾಹಿತ್ಯದೊಳಗ ಬೇರೆ ಬೇರೆ ಧರ್ಮೀಯರು ಬಹಳಷ್ಟು ಬರ್ದಾರ. ಆದ್ರೆ ಶೈವ ಬ್ರಾಹ್ಮಣ ಇವರು ಏನಂದ್ರೆ ಶತಕ ಸಾಹಿತ್ಯವನ್ನ ಬರೆದ್ರು. ಆಮೇಲೆ ಹೇಗೆ ನಾವು ಚಂಪು, ಷಟ್ಪದಿ, ವಚನ, ತ್ರಿಪದಿ, ಸಾಂಗತ್ಯ ಅಂತ ಕರಿತೀವಿ, ಹಾಗೆ ಶತಕವು ಕೂಡ ಒಂದು ಸಾಹಿತ್ಯ ಪ್ರಕಾರ. ಇದರಲ್ಲಿ 100 ಪದ್ಯಗಳು ಇರ್ತವೆ. ಒಂದು ಗ್ರಂಥ ಇದೆ, 100 ಪದ್ಯಗಳು ಇರಬೇಕು ಮಿನಿಮಮ್. ಕೆಲವೊಮ್ಮೆ 100ಕ್ಕಿಂತ ಕಡಿಮೆ ಆಗಬಹುದು, 100ಕ್ಕಿಂತ ಹೆಚ್ಚು ಆಗಬಹುದು. ಕನ್ನಡದ ವಿಷಯಕ್ಕೆ ಬಂದಾಗ ಶತಕ ಸಾಹಿತ್ಯದೊಳಗ ಕಂದ, ವೃತ್ತ, ಷಟ್ಪದಿ ಮತ್ತು ಸಾಂಗತ್ಯ ಹೆಚ್ಚು ಬಳಸಲ್ಪಟ್ಟಿವೆ. ಕಂದ ಪದ್ಯದ ಶತಕಗಳಿವೆ, ವೃತ್ತದ್ದು ಇದೆ, ಷಟ್ಪದಿಯದಿದೆ, ಮತ್ತು ಏನ್ ಹೇಳ್ತೀರಿ ನೀವು, ಸಾಂಗತ್ಯದಲ್ಲೂ ಕೂಡ ಹೆಚ್ಚು ಇವೆ. ಮತ್ತೆ ಸಾಂಗತ್ಯದೊಳಗೆ ವಿಷಯ ಏನಿರ್ತದಂದ್ರೆ ಆತ್ಮನಿಷ್ಠ ಮತ್ತು ಭಾವನಿಷ್ಠ. ಚೆನ್ನಾಗಿ ಗೊತ್ತಿರಲಿ, ಶತಕ ಆತ್ಮನಿಷ್ಠವಾಗಿರುತ್ತದೆ. ಅಂದ್ರೆ ಏನು? ನಾನು ಹೇಳಬೇಕಾದದನ್ನು ನಾನು ಹೇಳ್ತೀನಿ, ಮತ್ತೆ ನನ್ನ ಭಾವನೆಗಳಿಗೆ ಮೂರ್ತ ರೂಪ ಕೊಡ್ತೇನೆ. ಆತ್ಮನಿಷ್ಠ ಇರ್ತದೆ, ಭಾವನಿಷ್ಠವಾಗಿ ಇರ್ತದೆ. ಆದ್ರೆ ಇದು ವಸ್ತುನಿಷ್ಠ ಅಲ್ಲ, ಗೊತ್ತಿರಲಿ. ಶತಕ ವಸ್ತುನಿಷ್ಠ ಅಲ್ಲ, ವಸ್ತು ಹೇಗಿದೆಯೋ ಹಾಗೆ ವರ್ಣಿಸಲ್ಪಡೋದಿಲ್ಲ. ಶತಕ ಇದು ಆತ್ಮನಿಷ್ಠ ಮತ್ತು ಭಾವನಿಷ್ಠ, ಗೊತ್ತಿರಲಿ. ಅಂದ್ರೆ ಕಾವ್ಯ ಬರಿಬೇಕಾದಾಗ ಕವಿಯೊಬ್ಬನು ಒಂದು ವಸ್ತು ನೋಡಿದಾಗ ವಸ್ತುವಿನ ಕುರಿತು ಏನ್ ಅನಿಸ್ತದೋ ಹಾಗೆ ಬರೆದ್ರೆ ಕಾವ್ಯ ಆಗ್ತದೆ. ಆದ್ರೆ ಶತಕ ಆತ್ಮನಿಷ್ಠ. ಇದು ಒಂದ್ ರೀತಿ ಅಂತರಂಗದ ಕೂಗು, ಅಂತರಂಗದ ಭಾವನೆಗಳನ್ನು ಹೊರಹಾಕುವಿಕೆಗೋಸ್ಕರ ಬಳಸುವಂತ ಒಂದು ಸಾಹಿತ್ಯ ಪ್ರಕಾರ ಶತಕ ಆಗ್ತದೆ. ಇದರಲ್ಲಿ ಕಥಾವಸ್ತು ಇರಲ್ಲ, ಗೊತ್ತಿರಲಿ. ಕಥಾವಸ್ತು ಅಲ್ಲ ಇದು. ಮಹಾಭಾರತಕ್ಕೊಂದು ಕಥಾವಸ್ತು ಇದೆ, ರಾಮಾಯಣಕ್ಕೊಂದು ಕಥಾವಸ್ತು ಇದೆ. ಶತಕಕ್ಕೆ ಕಥಾವಸ್ತು ಇರಲ್ಲ. ಕವಿ ಶತಕಗಳನ್ನು ಬರೆಯೋ ಕೂತಾಗ ಅವನ ಮನಸ್ಸು ಹೇಗೆ ಹೇಗೆ ಹರಿದಾಡ್ತದೋ, ಏನ್ ವಿಚಾರ ಯೋಚಿಸ್ತದೋ ಆ ವಿಚಾರಗಳನ್ನು ಬರಿತಾ ಹೋಗ್ತಾರೆ. ಕಥಾವಸ್ತು ಇಲ್ಲಿ ಇರೋದಿಲ್ಲ, ಹೌದಾ? ಆಮೇಲೆ ರಿಕ್ವೆಸ್ಟ್ ಕಳ್ಸ್ರಿ ಮೇಡಮ್, ಬರುತ್ತೆ, ರಿಕ್ವೆಸ್ಟ್ ಮಾಡ್ತೀನಿ. ಆ ನಂತರ ಇನ್ನೊಂದು ನೆನಪಿಟ್ಕೋರಿ, ಒಂದು ವಿಷಯ ಏಕಸೂತ್ರ. ವಿಷಯ ಅಂದ್ರೇನು ನೋಡ್ರಿ, ಶತಕ ಸಾಹಿತ್ಯದಲ್ಲಿ ಕಥಾವಸ್ತು ಇರಲ್ಲ, ವಿಷಯದಲ್ಲಿ ಏಕಸೂತ್ರತೆ ಇರುತ್ತದೆ ನೋಡ್ರಿ. ಅದಕ್ಕೋಸ್ಕರ ಶತಕಗಳನ್ನ ನೋಡ್ರಿ, ಪ್ರಾಚೀನ ಕಾಲದ ಭಾವಗೀತೆಗಳು ಎಂದು ಕರೆಯುತ್ತಾರೆ. ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳು. ಯಾಕಂತಾರಂದ್ರ ಭಾವಗೀತೆಗೆ ಒಂದು ಇದು ಭಾವಗೀತೆಗೆ ಭಾವಗೀತೆಗೆ ಏನಂದ್ರೆ ಒಂದು ಮಾತು, ರಾಸೆಟ್ಟಿ ಅನ್ನುವಂತ ಒಂದು ಡೆಫಿನೇಷನ್ ಬರ್ತೇನೆ. ಅವ ಹೇಳ್ತಿದ್ದ, ಇದು ಒಂದು ಮೂಮೆಂಟ್ಸ್ ಮಾನ್ಯುಮೆಂಟ್ ಅಂತ, ಒಂದು ಕ್ಷಣದ ಸ್ಮಾರಕ ಅಂತ. ಮೂಮೆಂಟ್ಸ್ ಮಾನ್ಯುಮೆಂಟ್ ಅಂದ್ರೆ ಆ ಕ್ಷಣದೊಳಗೆ ಏನು ಯೋಚನೆ ಬರ್ತದೋ ಅದನ್ನ ಬರೆಯಲ್ಲ. ಅದಕ್ಕೆ ಶತಕಗಳನ್ನ ಪ್ರಾಚೀನ ಕಾಲದ ಭಾವಗೀತೆಗಳು ಅಂತೇಳಿ ಕರೀತಾರೆ. ಮತ್ತೆ ಇದ್ರೊಳಗ
ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ ಮತ್ತು ನೀತಿ ಇದೆ. ನೆನಪಿರಿ, ಬಹಳ ವಿಚಿತ್ರವಾದಂತಹ ಒಂದು ಸಾಹಿತ್ಯ ಪ್ರಕಾರ. ಇದರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ನೀತಿ ಇವುಗಳ ಕುರಿತಾಗಿ ಹೆಚ್ಚು ಸಾಹಿತ್ಯಗಳು ಬರೆಯಲ್ಪಟ್ಟಿವೆ. ಮತ್ತೆ ಶತಕಗಳಲ್ಲಿ 100ರಿಂದ 128 ಪದ್ಯಗಳವರೆಗೆ ಬರೆಯಲ್ಪಟ್ಟ ಶತಕಗಳು ಸಾಮಾನ್ಯವಾಗಿ ಸಿಗುತ್ತವೆ. ಅಂದ್ರೆ ನೋಡೋದಕ್ಕೆ ಶತಕ, ಕೆಲವೊಮ್ಮೆ 100 ಸಂಖ್ಯೆ ದಾಟಿ 128 ಪದ್ಯಗಳವರೆಗೂ ಶತಕಗಳು ಹೋಗಿವೆ. ಮತ್ತೆ ಈ ಕನ್ನಡದಲ್ಲಿ ಬರೆಯಲ್ಪಟ್ಟ ಶತಕಕ್ಕೆ ಪ್ರೇರಣೆ ಯಾವುದು ಅಂದ್ರೆ ಸಂಸ್ಕೃತ ಸಾಹಿತ್ಯದ ಪ್ರೇರಣೆ. ಇದು ಕೂಡ ಸಂಸ್ಕೃತದ ಪ್ರೇರಣೆಯಿಂದ ಬಂದಿದೆ. ಸಂಸ್ಕೃತದೊಳಗ ನ್ಯಾಯ ಶತಕ, ಭರ್ತೃಹರಿಯ ಶತಕತ್ರಯ, ಮಯೂರನ ಸೂರ್ಯ ಶತಕ ಇವೆಲ್ಲ ಏನಂದ್ರೆ ಈ ಮುಂಚೆ ಇದ್ದು ಕನ್ನಡದಲ್ಲಿ ಶತಕ ಸಾಹಿತ್ಯ ಇರುವುದಕ್ಕಿಂತ ಮುಂಚಿನ ಕಾಲಘಟ್ಟದಲ್ಲಿ ಇವು ಇತ್ತು. ಕನ್ನಡದಲ್ಲಿ 400ಕ್ಕೂ ಹೆಚ್ಚು ಶತಕಗಳು ಇವೆ ಅಂತೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ಕೆಲವು ಶತಕಗಳ ಕರ್ತೃ ಯಾರು ಅಂತ ಇನ್ನುವರೆಗೆ ಸಿಕ್ಕಿಲ್ಲ. ನಾಗವರ್ಮಾಚಾರ್ಯ 1071ರಲ್ಲಿ ಬರೆದಿರ್ತಕ್ಕಂಥ ಚಂದ್ರಚೂಡಾಮಣಿ ಶತಕ, ಇದು ಕನ್ನಡದ ಮೊಟ್ಟ ಮೊದಲ ಶತಕ ಆಗುತ್ತದೆ. ಇದಕ್ಕೆ ಇನ್ನೊಂದು ಹೆಸರು ನೋಡ್ರಿ, ಜ್ಞಾನ ಸಾರ ಎನ್ನುವ ಹೆಸರು ಕೂಡ ಇದೆ. ನೀತಿ ಸಾರ ಅಲ್ಲದು, ಜ್ಞಾನ ಸಾರ ಎನ್ನುವ ಹೆಸರು ಕೂಡ ಇದೆ. ಇದರ ವಸ್ತು ವೈರಾಗ್ಯ ಪ್ರತಿಪಾದನೆ. ಇವನು ವೈಷ್ಣವ ಬ್ರಾಹ್ಮಣ ಧರ್ಮದವರು, ಇದು ಮುಖ್ಯವಾಗಿ ಗೊತ್ತಿರ್ಬೇಕು. ಇದಾದ ಮೇಲೆ ಬರೋದು ನೋಡ್ರಿ, ಕೊಂದಗುಳಿ ಕೇಶರಾಜನ ಷಡಕ್ಷರ ಕಂದ. ಗೊತ್ತಿರಲಿ ನಿಮಗೆ, ಕೊಂಡಗುಳಿ ಕೇಶರಾಜನ ಷಡಕ್ಷರ ಕಂದ 1160ರಲ್ಲಿ ಬರ್ತದೆ. 100 ವರ್ಷಗಳ ನಂತರ ಎರಡನೇ ಶತಕ ಸಾಹಿತ್ಯ ಬರ್ತದೆ. ಮುಂದೆ ಕವಿ ಕಾಮ 1200ರಲ್ಲಿ ಬರ್ತಾನೆ. ಇವನು ಸ್ತನ ಶತಕ ಎನ್ನುವ ಗ್ರಂಥ ಬರೆದ. ಆದ್ರೆ ಕೃತಿ ನಮಗೆ ಸಿಕ್ಕಿಲ್ಲ. ಈಗ ಬರೆದಿದ್ದಾನೆ ಎನ್ನುವ ವಿಷಯ ಸಿಗೋದು ನಮಗೆ ಪಾರ್ಶ್ವನಾಥ ಪುರಾಣದಿಂದ. ಇದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಶೃಂಗಾರ ಶತಕ. ಗೊತ್ತಿರಲಿ, ಕನ್ನಡದಲ್ಲಿ 2 ಶೃಂಗಾರ ಶತಕಗಳು ಸಿಗ್ತಾವ. ಕವಿಕಾಮ ಸ್ತನ ಶತಕ ಎನ್ನುವ ಗ್ರಂಥ ಬರೆದ. ಇದು ಪಾರ್ಶ್ವನಾಥ ಪುರಾಣದಿಂದ ತಿಳಿಯಲ್ಪಟ್ಟ ವಿಷಯ. ಆದ್ರೆ ಆ ಕೃತಿ ನಮಗೆ ಸಿಕ್ಕಿಲ್ಲ. ಆದ್ರೆ ಸ್ತನ ಶತಕ ಎನ್ನುವುದು ಕನ್ನಡದ ಮೊಟ್ಟ ಮೊದಲ ಶೃಂಗಾರಿಕ ಶತಕ, ಶೃಂಗಾರವನ್ನು ಪ್ರತಿಪಾದಿಸುವ ಶತಕ. ಹೌದಾ? ಮತ್ತೆ ಇದು ವರ್ಣನಾತ್ಮಕ ಆಗಿರಬೇಕು ಅನ್ನೋ ಉಲ್ಲೇಖ ಇದೆ. ಅಲ್ಲಿ ಒಂದು ವಕ್ಷೋಜ ಶತಕ ಅಂತ ಬರ್ತದೆ ಸಂಸ್ಕೃತದಲ್ಲಿ. ಅದರಂತೆ ಇದು ವರ್ಣನಾತ್ಮಕವಾಗಿರಬೇಕು ಎನ್ನುವ ವಿಚಾರ ಅಲ್ಲಿ ಹೇಳುತ್ತಾರೆ. ಆಮೇಲೆ ಕನ್ನಡದ ಶತಕಕಾರಲ್ಲಿ ಹರಿಹರನ ಹೆಸರು ಮುಂಚೂಣಿಯಲ್ಲಿದೆ. ಹರಿಹರನ ಹೆಸರನ್ನ ತಗೊಂಡು ಶತಕ ಸಾಹಿತ್ಯದ ಮುಂಚೂಣಿ ಹೆಸರು ಅಂತಂದ್ರೆ ಹರಿಹರನ್. ಹೌದಾ? ಈತ ಪಂಪಾ ಶತಕ ಮತ್ತು ರಕ್ಷಾ ಶತಕ 2 ಕೃತಿಗಳನ್ನ ಬರೆದ. ಮತ್ತೆ 2ರಲ್ಲೂ ಕೂಡ ಭಾವಗೀತೆಯ ಲಕ್ಷಣಗಳಿವೆ, ವಿಶೇಷವಾಗಿ ಭಾವಗೀತೆಯ ಲಕ್ಷಣಗಳಿವೆ. ಆದ್ರೆ ಇಲ್ಲಿ ಒಂದು ಕ್ವಶನ್ ಆಗ್ತದೆ, ಏನಂದ್ರೆ 2ಕ್ಕೂ ಹೋಲಿಸಿದಾಗ ಪಂಪಾ ಶತಕ ಮೊದಲು ಬರೆಯಲ್ಪಟ್ಟಿದೆ. ಗೊತ್ತಿರಲಿ, ಪಂಪಾ ಶತಕ ಮೊದಲು ಬರೆಯಲ್ಪಟ್ಟಿದೆ. ಆತ್ಮವನ್ನ ಅರ್ಪಿಸಿ ಅವನ ಹೃದಯ ಭಯಂಕರ ಹಿಟ್ಟಿದೆ. ಏನ್ ಮತ್ತೆ ರಕ್ಷಾ ಶತಕ ಸ್ವಲ್ಪ ಪಂಪಾ ಶತಕಕ್ಕೆ ಹೋಲಿಸಿದ್ರೆ ಕ್ವಾಲಿಟಿ ಗುಣದಲ್ಲಿ ಕಡಿಮೆ ಅನಿಸ್ತದೆ. ಹೊಸದಾಗಿ ಪಂಪಾ ವಿರೂಪಾಕ್ಷನನ್ನ ಕುರಿತು ಬರಿತಾ ಹೋದಾಗ ಆತನಲ್ಲಿ ಅರ್ಪಣಾ ಭಾವ ಬಹಳ ಇತ್ತು. ರಕ್ಷಾ ಶತಕದಲ್ಲಿ ಅಷ್ಟು ನಮಗೆ ಸಿಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರೋದು 16ನೇ ಶತಮಾನದೊಳಗೆ ಪುಲಿಗೇರಿ ಸೋಮನಾಥ ಸೋಮೇಶ್ವರ ಶತಕ ಎನ್ನುವ ಕೃತಿಯನ್ನು ಬರೆದ. ನೀತಿ ಶತಕದಲ್ಲಿ ಇದು ಬಹಳ ಪ್ರಸಿದ್ಧವಾದಂತ ಕೃತಿ, ಸೋಮೇಶ್ವರ ಶತಕ. ಗೊತ್ತಿರಲಿ, ಇದು ನೀತಿಪರವಾದ ವಿಷಯಗಳನ್ನ ಹೇಳುತ್ತದೆ ಸೋಮೇಶ್ವರ ಶತಕ. ಹೌದಾ? ಆಮೇಲೆ ಇದರೊಳಗ ಇದು ನೋಡ್ರಿ, ಶತಕ ಸಾಹಿತ್ಯಕರೇ ಬಹಳಷ್ಟು ಜನರ ಜನಮಾನಸದಲ್ಲಿ ಉಳಿದುಕೊಂಡು ಬಂದಿರತಕ್ಕಂತಹ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಶತಕ ಸಾಹಿತ್ಯ ಕೃತಿ ಅಂತೇಳಿ ಇದು ಗುರುತಿಸಿಕೊಂಡಿದೆ. ಇದರಲ್ಲಿ ಅಂದು ಪ್ರಚಲಿತದಲ್ಲಿರ್ತಕ್ಕಂತಹ ಗಾದೆ, ಒಗಟು ಮೊದಲಾಗಿರ್ತಕ್ಕಂತಹ ಏನು ನಾಡು ನುಡಿಗಳನ್ನ ಬಳಸಿಕೊಂಡು ಬಹಳಷ್ಟು ಇನ್ನೂವರೆಗೂ ಇವತ್ತಿನ ಕಾಲದವರೆಗೂ ಕೂಡ ಇದು ಜನಮಾನಸದಲ್ಲಿ ಉಳಿದುಕೊಂಡಿದೆ. ಮುಂದೆ ಬರೋದು ದೀಪರಾಜ ಬರ್ತಾನ 1410ರಲ್ಲಿ ಒಂದು ಅಮರುಕ ಅನ್ನುವ ಶತಕವನ್ನು ಬರೀತಾನೆ. ಅಮರುಕ ಗೊತ್ತಿರಲಿ ನಿಮಗೆ, ಅಮರುಕ ಈತ ಬರೋದು ಕೃತಿ ದೀಪರಾಜ. ಇದು ಅನುವಾದ, ಸ್ವಂತದ್ದಲ್ಲ, ಇದು ಅನುವಾದ ಕೃತಿ. ಇದು ಕನ್ನಡಿಸಿದ್ದಾನೆ.
ಆದ್ರೆ ಮೊಟ್ಟ ಮೊದಲು ಪರಿವರ್ಧಿನಿ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಂತಹ ಒಂದು ಶತಕ ಇದು. 1410ರಲ್ಲಿ ದೀಪರಾಜ ಬರೆದಾನ. ಕನ್ನಡ ಸಾಹಿತ್ಯದಲ್ಲಿ ಎರಡನೇ ಶೃಂಗಾರ ಶತಕ ಇದು, ದೀಪರಾಜ ಬರೆದಿರ್ತಕ್ಕಂಥದ್ದು. ಆಮೇಲೆ ಈ ಅಮರುಕವನ್ನ, ಇಲ್ಲಿ ಒಂದು ಪಾಯಿಂಟ್ ಆಗ್ತದೆ. ಸಂಸ್ಕೃತದ ಅಮರುಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಮೊಟ್ಟ ಮೊದಲು ದೀಪರಾಜ 1410ರಲ್ಲಿ. 1672ರಲ್ಲಿ ಚಿಕ್ಕುಪಾಧ್ಯಾಯ ಅನ್ನುವಂಥವನು ಮತ್ತೆ ಅನುವಾದ ಮಾಡ್ತಾನೆ. ಅಂದ್ರೆ ಕನ್ನಡದಲ್ಲಿ ಎರಡು ಅಮರುಕಗಳು ಸಿಗ್ತಾವು, ಎರಡೂ ಕೂಡ ಅನುವಾದಗಳೇ. ಹೌದಾ? 1410ರಲ್ಲಿ ದೀಪರಾಜ, 1672ರಲ್ಲಿ ಚಿಕ್ಕುಪಾಧ್ಯಾಯ ಇವರು ಬರೆದ್ರು. ಮುಂದೆ ಬಹಳಷ್ಟು ಜನ ಬರ್ತಾರ, ಚಂದ್ರಕವಿ ಇವರೆಲ್ಲ ಏನಿಲ್ಲ. ಇಲ್ಲಿ ಬರ್ತದೆ ನೋಡಿ, ಮಗ್ಗೆಯ ಮಾಯಿದೇವ 1430ರಲ್ಲಿ ಒಂದು 3 ಕೃತಿಗಳನ್ನು ಬರೀತಾನೆ. ಅಂದ್ರೆ ಇಲ್ಲಿ ಒಂದು ಕ್ವಶನ್ ಆಗ್ತದೆ, ಶತಕ ತ್ರಯಗಳನ್ನು ಬರೆದ ಮೊಟ್ಟ ಮೊದಲ ಕವಿ ಯಾರು ಅಂದ್ರೆ ಮಗ್ಗೆಯ ಮಾಯಿದೇವ. 3 ಶತಕಗಳನ್ನ ಬರೀತಾನೆ. ಶಿವಾಧವ ಶತಕ, ಶಿವವಲ್ಲಭ ಶತಕ ಮತ್ತು ಮಹದೈಪುರೀಶ್ವರ ಶತಕ ಅಂತ. ಇವು ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳನ್ನು ಪ್ರತಿಪಾದಿಸುತ್ತವೆ. ಇದ್ರ ಮೇಲೆ ಕ್ವಶನ್ ಆಗಿದೆ, ಗೊತ್ತಿರಲಿ. ಹೌದಾ? ಶತಕ ತ್ರಯಗಳನ್ನು ಮೊಟ್ಟ ಮೊದಲು ಬರೆದವನು ಮಗ್ಗೆಯ ಮಾಯಿದೇವ 1430ರಲ್ಲಿ. ಶಿವಾಧವ, ಶಿವವಲ್ಲಭ ಮತ್ತು ಮಹದೈಪುರೀಶ್ವರ ಶತಕಗಳು ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನ ಪ್ರತಿಪಾದಿಸುತ್ತವೆ. ಆಯ್ತಾ? ಆದ್ರೆ ಇಲ್ಲಿ ಶಾಸ್ತ್ರ ಮತ್ತು ಪಾಂಡಿತ್ಯ ಭಾರದಿಂದ ಕುಸಿಯುತ್ತದೆ. ಆದರೆ ಬಹಳಷ್ಟು ಜನಪ್ರಿಯತೆ ಇದರಲ್ಲಿ ಕಂಡು ಬರುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಇದೆ, ಇವು ಬಿಡ್ರಿ, ಇವೇನಿಲ್ಲ. ಶತಕ ಪಂಚಕಗಳನ್ನ ಬರೆದವನು ಯಾರು ಅಂತ ಕೇಳ್ತಾರ, ಇದು ಒಂದು ಗೊತ್ತಿರಲಿ. ಇಲ್ಲಿ ನೋಡ್ರಿ, ಯಾರು ವೀರಭದ್ರ ರಾಜ ಅಂತ ಬರ್ತಾನ. 5 ಶತಕಗಳನ್ನ, ಶತಕ ಪಂಚಕಗಳ ಸಾಧನೆಯನ್ನು ಮಾಡಿದವನು ಯಾರು ಅಂದ್ರೆ ವೀರಭದ್ರ ರಾಜ. ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಬರೋದು, ಜೈನ ಧರ್ಮದಲ್ಲಿ ಶತಕಗಳನ್ನು ಬರೆದ ಮೊಟ್ಟ ಮೊದಲ ಕವಿ ಎಂದರೆ ರತ್ನಾಕರ ವರ್ಣಿ. ಸಾಮಾನ್ಯವಾಗಿ ಶೈವ ಮತ್ತು ವೀರಶೈವ ಸಾಹಿತ್ಯಗಳೇ ಹೆಚ್ಚು ಬರೆಯಲ್ಪಟ್ಟಿವೆ ಶತಕ ಸಾಹಿತ್ಯದಲ್ಲಿ. ಆದ್ರೆ ರತ್ನಾಕರ ವರ್ಣಿ ನೆಕ್ಸ್ಟ್ ಏನ್ ಬಂದ, ಇವನು ಜೈನ ಧರ್ಮದ ತತ್ವ ಪ್ರಚಾರಕ್ಕೋಸ್ಕರ ಶತಕ ಸಾಹಿತ್ಯವನ್ನು ಬರೆದ. ಅದರಲ್ಲಿ ರತ್ನಾಕರ ಶತಕ, ಅಪರಾಜಿತೇಶ್ವರ ಶತಕ ಮತ್ತು ತ್ರಿಲೋಕ ಶತಕ 3 ಶತಕಗಳು ಇವು ಬರೆಯಲ್ಪಟ್ಟಿವೆ ರತ್ನಾಕರ ವರ್ಣಿಯ ಮೂಲಕ. ಹೌದಾ? ಇಲ್ಲಿ ರತ್ನಾಕರ ವರ್ಣಿ ಬರೆದಿರ್ತಕ್ಕಂತಹ ರತ್ನಾಕರ ಶತಕದೊಳಗ ವೈರಾಗ್ಯ ಇದೆ, ವೈರಾಗ್ಯ ಬೋಧನೆ ಇದೆ, ಇದು ಗೊತ್ತಿರಲಿ. ಆಮೇಲೆ ಹಲವು ವೃತ್ತಗಳು ಇವೆ. ಅಪರಾಜಿತೇಶ್ವರ ಶತಕದೊಳಗ ಜೈನ ದೃಷ್ಟಿ ಇದೆ, ಇವು ಗೊತ್ತಿರಲಿ ನಿಮಗೆ, ಇವನ್ನೇ ಕೇಳೋದು. ಆ ನಂತರ ತ್ರಿಲೋಕ ಶತಕದಲ್ಲಿ ಏನಿದೆ, ಜೈನಾಗಮ ಹೇಳಿದೆ. ಅಂದ್ರೆ ಕೊನೆಯ 2 ಏನಿದೆ ಜೈನ ತತ್ವಗಳ ಕುರಿತು ಹೇಳಲ್ಪಟ್ಟಿದೆ. ಇಷ್ಟು 3 ವಿಷಯಗಳು ಕೇಳ್ತಾರೆ. ಕನಕದಾಸರು ಹರಿಭಕ್ತಿ ಸಾರ ಎನ್ನುವ ಕೃತಿಯನ್ನ ಬರೆದಿದ್ದಾರೆ. ಇದು ಶತಕ, ವಿಷ್ಣು ಸ್ತುತಿ ಪರವಾದ ಶತಕ, ಗೊತ್ತಿರಲಿ ನಿಮಗೆ. ಅಂದ್ರೆ ಸಾಮಾನ್ಯವಾಗಿ ಶೈವ ಭಕ್ತಿ ಶತಕ ಸಾಹಿತ್ಯದಲ್ಲಿ ಉಕ್ಕಿ ಹರಿಯುತ್ತದೆ. ಆದ್ರೆ ವಿಷ್ಣು ಸ್ತುತಿ ಬರುವಂತಹ ಮೊಟ್ಟ ಮೊದಲ ಕೃತಿ ಅಂದ್ರೆ ಹರಿಭಕ್ತಿ ಸಾರ, ಕನಕದಾಸರು ಬರೆದಿರ್ತಕ್ಕಂಥದ್ದು. ಹೌದಾ? 17ನೇ ಶತಮಾನದಲ್ಲೂ ಕೂಡ ಸುಮಾರು ಜನ ಬರೆದಿದ್ದಾರೆ. ಇವು ಇಲ್ಲಿ ಒಂದು ಬರ್ತದೆ ನೋಡಿ, ಶಾಂತಾಚಾರ್ಯ ಅನ್ನೋ 17ನೇ ಶತಮಾನದಲ್ಲಿ ಬರೆದಾನ. ಸ್ಕಂದ ಪುರಾಣದ ಆಧಾರದ ಮೇಲೆ ಮರಣ ಮಣಿ ದರ್ಪಣ ಶತಕ, ಗೊತ್ತಿರಲಿ. ಯಾಕಂದ್ರೆ ಇತ್ತೀಚಿನ ಶತಕಗಳು ಅಂದ್ರೆ ಶುರುವಾಗಿದ್ದು ಯಾವಾಗೋ 1071 1100 ಸಂದರ್ಭದಲ್ಲಿ ಬರೆಯಲ್ಪಟ್ಟ ಕೃತಿಗಳು ಮೊದಲು ಶತಕ. ಆದ್ರೆ 17ನೇ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲೂ ಕೂಡ ಶತಕ ಸಾಹಿತ್ಯ ಅದು ಪ್ರಚಾರಕ್ಕೆ ಬಂತು. ಯಾರು ಬರೆದ್ರು? ಶಾಂತಾಚಾರ್ಯ ಅಂತ ಸ್ಕಂದ ಪುರಾಣದ ಆಧಾರದ ಮೇಲೆ ಮರಣಮಣಿ ದರ್ಪಣ ಎನ್ನುವ ಶತಕ ಕೃತಿಯನ್ನ ಬರೆದ. ಮುಂದೆ ಚಿಕ್ಕುಪಾಧ್ಯಾಯ ಬರ್ತಾನ, ಶೃಂಗಾರ ಶತಕ ಬರೀತಾನ. ಇದು ಶೃಂಗಾರಿಕ ವಿಷಯ ಅನ್ನೋದಕ್ಕಿಂತ ಕೃಷ್ಣನ ಲೀಲೆಗಳನ್ನ ವರ್ಣಿಸಿರ್ತಕ್ಕಂಥದ್ದು. ಹಾಗಾಗಿ ಶೃಂಗಾರ ಶತಕ ಹೆಸರು ಮಾತ್ರ ಅಂತ ಗೊತ್ತಿರಬೇಕು. ಮುಂದೆ ರಂಗಧಾಮ ಅವೆಲ್ಲ ಇದೆ, ಅವೇನಂತ ಬರೀ ಕೇಳಲ್ಪಟ್ಟಿಲ್ಲ. ಇಲ್ಲಿ ಒಂದು ಬರ್ತದೆ ನೋಡ್ರಿ, ಕೇಶವ ಅನ್ನುವಂಥ ವ್ಯಕ್ತಿ ತಿರುವೇಂಗಡಾಚಾರ್ಯ ಶತಕ ಅನ್ನುವಂಥ ಕೃತಿ ಬರೆದನ.
ಇದು ಪಂಚಶತಕ ಅಂತ ಗುರುತಿಸಲ್ಪಟ್ಟಿದೆ. 597 ಪದ್ಯಗಳು ಇದರಲ್ಲಿವೆ. ಬಹುಶಃ ಶತಕ ಸಾಹಿತ್ಯದ ಅತ್ಯಂತ ದೊಡ್ಡ ಕೃತಿ ಇದು. ತಿರುವೇಂಗಡಾಚಾರ್ಯ ಶತಕ ಅಂತ 597 ಪದ್ಯಗಳು ಇವೆ. ಇವೆಲ್ಲ ಗೊತ್ತಿರಬೇಕು. ಮುಂದೆ ಇನ್ನೂ ಒಂದು ಬರ್ತೈತಿ, ಇಲ್ಲೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇಲ್ಲೇ ನೋಡ್ರಿ, ಇದು ಒಂದು ನೆನಪಿಟ್ಕೋರಿ. ಯಾಕಂದ್ರೆ ಅರಸನಾಗಿದ್ದುಕೊಂಡು ಶತಕ ಬರೆದಿರ್ತಕ್ಕಂಥ ಕೃತಿ ಅಂತ ಇದು ಗುರುತಿಸಲ್ಪಟ್ಟಿದೆ. ಸಿರಿ ನಂಜುಂಡ ಶತಕ ಅನ್ನುವಂತ ಒಂದು ಕೃತಿ. ಹೌದಾ? ಇಷ್ಟು ಇಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ. ಆಮೇಲೆ ಇಲ್ಲೊಂದಿಷ್ಟು ಬರ್ತೈತಿ. ತೀರಾ ಇತ್ತೀಚಿನ ದಿನಗಳಲ್ಲಿ ಬರೆದಿದ್ದು ಕೆ ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಇವರು ದಾರಿದ್ರ್ಯ ಶತಕ ಅನ್ನೋ ಕೃತಿ ಬರೆದಾರ. ದಾರಿದ್ರ್ಯ ಶತಕ. ಕೆರೋಡಿ ಸುಬ್ಬರಾಯರು ಆಧುನಿಕ ಯುಗ ಶೃಂಗಾರ ಶತಕ ಅನ್ನುವಂತ ಬರೆದಿದ್ದಾರೆ. ಬಹಳಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ಬರೆದಿರ್ತಕ್ಕಂಥ ಕವಿಗಳು. ಆದ್ರೆ ಬಸವಪ್ಪ ಶಾಸ್ತ್ರಿಗಳು ಭರ್ತೃಹರಿ ಏನ್ ಸಂಸ್ಕೃತದಲ್ಲಿ ಸಾಹಿತ್ಯವನ್ನು ಬರೆದಿದ್ದ, ಶತಕ ಸಾಹಿತ್ಯ, ಅದನ್ನ ಪ್ರೌಢವಾಗಿ ಭಾಷಾಂತರ ಮಾಡಿದ್ದಾರೆ. ಆಧುನಿಕ ಯುಗದ ಭಾಷಾಂತರಿತ ಶತಕಗಳು ಅಂತ ಕೇಳ್ಬೋದು ಕ್ವಶನ್. ಬಸವಪ್ಪ ಶಾಸ್ತ್ರಿಗಳು ಭರ್ತೃಹರಿಯ ಶತಕ ತ್ರಯವನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಜೊತೆಗೆ ಎಸ್ ವಿ ಪರಮೇಶ್ವರ ಭಟ್ಟನು ಕೂಡ, ಆಮೇಲೆ ಎ ಕೆ ಪುಟ್ಟರಾಮು ಅವರು ಕೂಡ ಏನ್ ಮಾಡಿದ್ರು, ಶತಕವನ್ನ ಕನ್ನಡಕ್ಕೆ ಅನುವಾದಿಸಿದ್ರು, ಭರ್ತೃಹರಿಯ ಶತಕವನ್ನ. ಇಲ್ಲಿ ಒಂದೇನಂದ್ರೆ, ಭರ್ತೃಹರಿ ಶತಕ ಸಾಹಿತ್ಯವನ್ನು ಕನ್ನಡಕ್ಕೆ ಭಾಷಾಂತರಿಸಿದವರು ಯಾರು? ಬಸವಪ್ಪ ಶಾಸ್ತ್ರಿ, ಎಸ್ ವಿ ಪರಮೇಶ್ವರ ಭಟ್, ಎ ಕೆ ಪುಟ್ಟರಾಮು ಇವರು ಅನುವಾದ ಮಾಡಿದ್ದಾರೆ. ಬೇರೆ ಬೇರೆ ಸಪರೇಟ್ ಎಲ್ಲರೂ ಅನುವಾದ ಮಾಡಿದ್ರು. ಮುಂದೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ, ಎಸ್ ವಿ ಪರಮೇಶ್ವರ ಭಟ್ಟರ 100ರ ಶತಕಗಳಲ್ಲದಿದ್ದರೂ ಸಪ್ತಶತಿಯಂತೆ ಕನ್ನಡ ಸಾಹಿತ್ಯದಲ್ಲಿ ಶತಕಕ್ಕೆ ಸೇರಿಸಬಹುದು ಅಂತ ಬರೆದಿದ್ದಾರೆ. ಬಟ್ ಇದು ಒಪ್ಪುವುದಕ್ಕೆ ಆಗೋದಿಲ್ಲ, ಗೊತ್ತಿರಲಿ. ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಇರಲಿ, ಎಸ್ ವಿ ಪರಮೇಶ್ವರ ಭಟ್ಟರ ಇಂದ್ರಚಾಪ ಇರಲಿ, 100ಕ್ಕಿಂತ ಹೆಚ್ಚು ಪದ್ಯಗಳು ಇವೆ ಶತಕ ಸಾಹಿತ್ಯದಲ್ಲಿ ಸೇರಿಸಬಹುದು ಅಂತ ಬರೆದಿದ್ದಾರೆ. ಇವು ಶತಕಗಳು ಆಗುವುದಿಲ್ಲ. ಯಾಕೆ ಎನ್ನುವುದನ್ನು ನಾವು ಚರ್ಚೆ ಮಾಡೋಣ. ಕನ್ನಡದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಶತಕಗಳು ಬರೆಯಲ್ಪಟ್ಟಿವೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಎಸ್, ಇದು ಆದ್ಮೇಲೆ ಈಗ ನಾವು ಮುಖ್ಯವಾಗಿ ಹೋಗ್ಬೇಕಾಗಿದ್ದು ಇದರ ಮೇಲಿನ ಪ್ರಶ್ನೆಗಳ ಕಡೆಗೆ. ನನಗನಿಸ್ತು ಇಷ್ಟು ಬಿಟ್ರೆ ಏನು ಕ್ವಶನ್ ಬರಲ್ಲ ಅಂತ. ನೋಡಿ, ಪ್ರಮುಖ ಪ್ರಶ್ನೆ ಏನಪ್ಪ ಹಾಗಿದ್ರೆ, ಕನ್ನಡದ ಮೊಟ್ಟ ಮೊದಲ ಶತಕ ಮತ್ತು ಅದರ ವಿಶೇಷತೆ ಏನು ಅಂತ ಕ್ವಶನ್ ಕೇಳಿದ್ರೆ, ಚಂದ್ರ ಚೂಡಾಮಣಿ ಶತಕ ಅಂತ ಬರಿಬೇಕು. ಇದಕ್ಕೆ ವೈರಾಗ್ಯ ಶತಕ ಅಂತ ಕರೀತಾರ. ಇದನ್ನ ನಾಗೋರ್ಮಾಚಾರ್ಯ ಎನ್ನುವ ಬ್ರಾಹ್ಮಣ ಇವರು ಬರೆದ್ರು, ಸಾಹಿತಿಗಳು ಬರೆದ್ರು. ಈತ ಅದ್ವೈತಿಯಾದ ಶಿವಭಕ್ತ. ಇದು ಒಂದ್ ಸ್ವಲ್ಪ ಹೊಸ ಪಾಯಿಂಟ್ ಗೊತ್ತಿದೆ. ಶಂಕರಾಚಾರ್ಯರದು ಅದ್ವೈತ ಅಲ್ಲ, ಶಂಕರಾಚಾರ್ಯರು ಮಾಧವಾಚಾರ್ಯರದು ದ್ವೈತ ಸಿದ್ಧಾಂತ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ನಂಬಿರ್ತಕ್ಕಂಥ ವ್ಯಕ್ತಿ ಚಂದ್ರ ಚೂಡಾಮಣಿ ಶತಕಕಾರ. ನೋಡಿ, ಅದ್ವೈತಿ ಆಗಿರ್ತಕ್ಕಂಥ ವ್ಯಕ್ತಿ, ಆದ್ರೆ ಶಿವನ ಭಕ್ತ. ವಿಚಿತ್ರದ ಅದ್ವೈತಿ ಆಗಿರ್ತಕ್ಕಂಥ ಶಿವಭಕ್ತ ಬ್ರಾಹ್ಮಣನಾಗಿದ್ದುಕೊಂಡು ವೈರಾಗ್ಯ ಶತಕವನ್ನ ಬರೀತಾನೆ. ಹೌದಾ? ಚಂದ್ರ ಚೂಡಾಮಣಿ ಶತಕ, ಇದರ ಹೆಸರು ವೈರಾಗ್ಯ ಶತಕನು ಕೂಡ ಹೌದು. ಹೌದಾ? ಆಮೇಲೆ ಮೊಟ್ಟ ಮೊದಲು ಬರೆಯಲ್ಪಟ್ಟಿದ್ದು 1070, ಅಂದ್ರೇನು 11ನೇ ಶತಮಾನ. ಇದರಲ್ಲಿ ಅದ್ವೈತ ತತ್ವ ಬೋಧನೆ ಆಗುತ್ತದೆ. ನೆನಪಿಡುವರೆ, ಬಹಳ ಚೆನ್ನಾಗಿದೆ. ಇದು ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ಛಂದೋ ರೂಪ ಏನಂದ್ರೆ ವೃತ್ತ. ನೋಡ್ರಿ, ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಶತಕ ಅಂದ್ರ 100 ಪದ್ಯಗಳನ್ನು ಒಳಗೊಂಡಿದೆ. ನೋಡ್ರಿ, ನೋಡೋದು ಮೊದಲನೇ ಶತಕನೇ 100 ಪದ್ಯಗಳನ್ನು ಒಳಗೊಂಡಿದೆ. ನೋಡ್ರಿ, ನೆಕ್ಸ್ಟ್, ಕನ್ನಡದ ಮೊಟ್ಟ ಮೊದಲ ಮಂತ್ರ ಮಹತ್ವದ ಕಂದಗಳನ್ನು ಒಳಗೊಂಡ ಶತಕ. ನೋಡ್ರಿ, ಕಂದ ಪದ್ಯದಲ್ಲಿ ಬರೆಯಲ್ಪಟ್ಟಿದೆ, ಮಂತ್ರದ ಮಹತ್ವವನ್ನು ಹೇಳಲ್ಪಟ್ಟಿದೆ. ಹಾಗಾಗಿ ಷಡಕ್ಷರ ಕಂದ ಅನ್ನುವಂಥ ಕೃತಿ 1160ರಲ್ಲಿ ಬರೆಯಲ್ಪಡ್ತು. 110 ಕಂದ ಪದ್ಯಗಳನ್ನು ಒಳಗೊಂಡಿದೆ. ಇದು ಮಂತ್ರದ ಮಹಿಮೆಯನ್ನು ಹೇಳುತ್ತದೆ. ಮಂತ್ರದ ಮಹಿಮೆಯನ್ನು ಹೇಳುವ ಮೊಟ್ಟ ಮೊದಲ ಕಂದ ಪದ್ಯ, ಮೊಟ್ಟ ಮೊದಲ ಶತಕ ಇದು. ಹೌದಾ? ಶತಕ ಸಾಹಿತ್ಯ ಬಹಳ ಮುಖ್ಯವಾಗಿ ಗೊತ್ತಿರಬೇಕು ಇದ್ರ ಬಗ್ಗೆ. ಮೊಟ್ಟ ಮೊದಲ ಶತಕ ಮಂತ್ರದ ಮಹತ್ವವನ್ನು ಹೇಳುತ್ತದೆ.
ಹಾಗೆ ನೋಡಿದ್ರೆ ಎರಡನೇ ಶತಕ ಇದು, ಕನ್ನಡ ಸಾಹಿತ್ಯದ ಎರಡನೇ ಶತಕ, ಮಂತ್ರದ ಮಹತ್ವವನ್ನು ಹೇಳುವಂತ ಮೊದಲ ಶತಕ. ಕನ್ನಡದ ಮೊಟ್ಟ ಮೊದಲ ವೀರಶೈವ ತತ್ವವನ್ನು ಮತ್ತು ಶಿವಭಕ್ತಿಯನ್ನು ಪ್ರತಿಪಾದಿಸುವ ಶತಕಗಳು ಯಾವುವು, ಹೀಗೆ ಕೂಡ ಕೇಳಬಹುದು. ಹೌದಾ? ಯಾವುದು ಅಂದ್ರೆ ಹರಿಹರನ ಪಂಪಾ ಶತಕ ಮತ್ತು ರಕ್ಷಾ ಶತಕ 1200ರಲ್ಲಿ ಬರೆಯಲ್ಪಟ್ಟಿವೆ. ಪಂಪಾ ಶತಕದಲ್ಲಿ 100 ಪದ್ಯಗಳಿವೆ ಮತ್ತು ರಕ್ಷಾ ಶತಕದಲ್ಲಿ 101 ಪದ್ಯಗಳಿವೆ. ಅವು ಎಲ್ಲ ವೃತ್ತಗಳಲ್ಲಿ ಬರೆಯಲ್ಪಟ್ಟಿವೆ. ಮತ್ತೆ ಇದು ವಿಶಿಷ್ಟ ಯಾಕೆ ಅನಿಸ್ತದಂದ್ರೆ, ಹರಿಹರನಂತ ಕವಿ ಶತಕಗಳಲ್ಲಿ ಬರೆಯಲ್ಲ, ಆದ್ರೆ ಅವ ಶತಕ ಬಳಸ್ಕೊಂಡು ಬರೆದಿರೋದೇ ಬಹಳ ಆಶ್ಚರ್ಯವನ್ನ ಉಂಟು ಮಾಡಿದೆ ಕನ್ನಡ ಸಾಹಿತ್ಯದೊಳಗೆ. ಇದು ಮುಖ್ಯ. 4ನೇದು, ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಶೃಂಗಾರ ಶತಕ ಯಾವುದು? ಕವಿ ಕಾಮನ ಸ್ತನ ಶತಕ 1200ರಲ್ಲಿ ಬರೆಯಲ್ಪಟ್ಟಿದೆ. ನೆನಪಿಟ್ಕೊಳ್ಳಿ, 1200ರಲ್ಲಿ ಬರೆಯಲ್ಪಟ್ಟಿದೆ. ಇದರಿಂದ ಏನ್ ಗೊತ್ತಾಗ್ತದಂದ್ರೆ, ಶತಕ ಸಾಹಿತ್ಯ ಇಂಥದೇ ಇರಬೇಕಂತಿಲ್ಲ, ಶೃಂಗಾರ ವಸ್ತುವು ಕೂಡ ಶತಕ ಆಗಬಹುದು ಅನ್ನೋದನ್ನು ಸೂಚಿಸುತ್ತದೆ. ಮತ್ತು ಇದು ಕೂಡ ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ಬರೋದು, ಕನ್ನಡದ ಮೊಟ್ಟ ಮೊದಲ ಲೋಕನೀತಿ ಶತಕ ಎಂದು ಗುರುತಿಸಲ್ಪಟ್ಟಿದೆ. ಯಾವುದು? ಸೋಮೇಶ್ವರನ ಸೋಮೇಶ್ವರ ಶತಕ. ಇದ್ರ ಕಾಲ 1400. ಇದು ವೃತ್ತದಲ್ಲಿ ರಚಿಸಲ್ಪಟ್ಟಿದೆ, ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ಬರೋದು, ಕನ್ನಡದ ಮೊಟ್ಟ ಮೊದಲ ಭಾಮಿನಿ ಷಟ್ಪದಿಯಲ್ಲಿ ಬರೆಯಲ್ಪಟ್ಟ ಕೃತಿ ಶತಕ ಯಾವುದು? ವಿರೂಪಾಕ್ಷ ಶತಕ 1400ರಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ 136 ಪದ್ಯಗಳಿವೆ. ನೋಡ್ರಿ, ಬಹಳ ದೊಡ್ಡದಿದು ಪದ್ಯಗಳು ಇದರಲ್ಲಿ ಬರೆಯಲ್ಪಟ್ಟಿವೆ, ಭಾಮಿನಿ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಿವೆ. ಬಟ್ ಇದರ ಕರ್ತೃ ಯಾರು ಗೊತ್ತಿಲ್ಲ. ಆದ್ರೆ ಭಾಮಿನಿ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಮೊಟ್ಟ ಮೊದಲ ಶತಕ ಅನ್ನೋ ಕಾರಣಕ್ಕಾಗಿ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಕನ್ನಡದ ಎರಡನೇ ಶೃಂಗಾರ ಶತಕ. ಇತ್ತೀಚಿನ ನಿರ್ಮಾಣಗಳಲ್ಲಿ ಮೊದಲನೇದು ಕೇಳೋದಿಲ್ಲ, ಎರಡನೇದು ಕೇಳ್ತಾರೆ. ಹಾಗಾಗಿ ಎರಡನೇ ಶೃಂಗಾರ ಶತಕ ಅಂದ್ರೆ ದೀಪರಾಜನ ಅಮರುಕ. ಇದು ಸ್ವತಂತ್ರ ಕೃತಿಯಲ್ಲ, ಇದು ಅನುವಾದ ಮಾಡಿತ್ತು. 1400ರ ಕಾಲದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಪರಿವರ್ಧಿನಿ ಷಟ್ಪದಿಯ ಮೊದಲ ಶತಕ, ಇದು ಗೊತ್ತಿರಲಿ. ಪರಿವರ್ಧಿನಿ ಷಟ್ಪದಿಯ ಮೊದಲ ಶತಕ ಅಂದ್ರೆ ಅಮರುಕ, ದೀಪರಾಜನ ಅಮರುಕ. ನೆಕ್ಸ್ಟ್ ಬರೋದು, ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಶತಕ ತ್ರಯವನ್ನು ಸಾಧಿಸಿದವರು ಯಾರು? ಹೀಗೆ ಪ್ರಶ್ನೆ ಆಗಿದೆ. ರಮಶ್ರೀ ಅವರು ಇದನ್ನ ಹೈಲೈಟ್ ಮಾಡಿದ್ದಾರೆ. ಹೌದಾ? ಮಗ್ಗೆಯ ಮಾಯಿದೇವ 1430ರಲ್ಲಿ ಬರೆದಾನ. ಈ 3 ಶತಕಗಳು ಯಾವಂದ್ರೆ ಶಿವಾಧವ ಶತಕ, ಶಿವವಲ್ಲಭ ಶತಕ ಮತ್ತು ಐಪುರೀಶ್ವರ ಶತಕ ಅಂತ. ನೋಡಿರಲಿ, 101, 103, 113 ವೃತ್ತಗಳಲ್ಲಿ, ಅಂದ್ರೆ ಶಿವಾಧವದಲ್ಲಿ 101, ವಲ್ಲಭದಲ್ಲಿ 103, ಐಪುರೇಶ್ವರದಲ್ಲಿ 113 ಶತಕ ವೃತ್ತಗಳು ಇವೆ. ಮತ್ತೆ ಇವು ಏನ್ ಮಾಡ್ತಾವಂದ್ರೆ ವೀರಶೈವ ತತ್ವಗಳನ್ನು ಹೇಳುತ್ತವೆ. ಹಾಗೆ ನೋಡಿದ್ರೆ ವೀರಶೈವ ತತ್ವಗಳನ್ನು ಹೇಳುವ ಮೊಟ್ಟ ಮೊದಲ ಶತಕ ಇದು, ಶತಕ ಸಾಧಕ ಇವ ಮಗ್ಗೆ ಮಾಯಿದೇವ. ಇಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ, ಶಿವಾಧವದಲ್ಲಿ ಜ್ಞಾನ, ವಲ್ಲಭದಲ್ಲಿ ಭಕ್ತಿ, ಐಪುರೇಶ್ವರದಲ್ಲಿ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೋಧಿಸುತ್ತವೆ. ಗೊತ್ತಿರಲಿ. ನೆಕ್ಸ್ಟ್, ಶತಕ ತ್ರಯಗಳನ್ನು ರಚಿಸಿದ ಎರಡನೇ ಕೃತಿಕಾರ ಗುರುಬಸವ 1430ರಲ್ಲಿ ಬರೆದನು. ಇವು ನೋಡ್ರಿ ಗೀತೆಗಳು, ವೃಷಭ ಗೀತೆ, ಅವಧೂತ ಗೀತೆ, ಕಲ್ಯಾಣೇಶ್ವರ ಗೀತೆ ಅಂತ. ಇದರಲ್ಲಿ ಬಸವಣ್ಣನ ಸ್ತುತಿ ಇದೆ ವೃಷಭ ಗೀತೆಯಲ್ಲಿ. ಅವಧೂತ ಗೀತೆಯಲ್ಲಿ ವೀರಶೈವ ತತ್ವ ಇದೆ. ಅವಧೂತ ಮತ್ತು ಕಲ್ಯಾಣೇಶ್ವರದಲ್ಲಿ ವೀರಶೈವ ತತ್ವಗಳನ್ನು ಇವು ಪ್ರತಿಪಾದನೆ ಮಾಡುತ್ತವೆ. ಎರಡನೇ ಶತಕ ತ್ರಯಕಾರ ಯಾರು ಅಂದ್ರೆ ಗುರುಬಸವ. ಮತ್ತೆ ಭೋಗ ಷಟ್ಪದಿಯಲ್ಲಿ ಬರೆಯಲ್ಪಟ್ಟ ಮೊದಲ ಶತಕ ಯಾವುದದು? ವೃಷಭ ಗೀತೆ. ನೋಡ್ರಿ, ವೃಷಭ ಗೀತೆ ಭೋಗ ಷಟ್ಪದಿಯಲ್ಲಿ ಬರೆಯಲ್ಪಟ್ಟ ಮೊದಲ ಶತಕ, ಭೋಗ ಷಟ್ಪದಿಯಲ್ಲಿ ಬರೆದಿತ್ತು. ಆಮೇಲೆ ಪರಿವರ್ಧಿನಿ ಷಟ್ಪದಿಯಲ್ಲಿ ಕೊನೆಯದಿದೆ ಕಲ್ಯಾಣೇಶ್ವರ. ಯಾವುದು? ಕಲ್ಯಾಣೇಶ್ವರ ಅನ್ನೋದು ಇದೆಯಲ್ಲ, ಇದು ಪರಿವರ್ಧಿನಿ ಷಟ್ಪದಿ. ಯಾವುದು? ಪರಿವರ್ಧಿನಿ ಷಟ್ಪದಿಯಲ್ಲಿ ಇದೆ. ಎಸ್, ಶತಕ ಪಂಚಕಗಳನ್ನು ಸಾಧಿಸಿದ ಮೊಟ್ಟ ಮೊದಲ ಕವಿ ಯಾರು ಅಂತ ಕೇಳಿದ್ರೆ ಇಲ್ಲಿ ನೀವು ಆನ್ಸರ್ ಮಾಡಬೇಕು. ವೀರಭದ್ರರಾಜ 1530 ಅಷ್ಟೇ. ಆ 5 ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೂ ಕೂಡ ಬರೆದಿನಿ. ಪಾರ್ವತಿ ವಲ್ಲಭ ಶತಕ ಅಂದ್ರೇನು? ಶಿವನ್ ಬಗ್ಗೆ ಬರೆದಾನ. ಉಮಾಮಹೇಶ್ವರ ಅಂದ್ರು ಅದೇ ಶಿವನ್ ಬಗ್ಗೆ ಬರೆದಾನ. ಪ್ರಾಣನಾಥ ಅಂದ್ರೆ ಅವನೇ. ಶ್ರೀಕಂಠ ಸೋಮೇಶ್ವರ ಅಂದ್ರೆ ಅವನೇ. ಕಂದ ಶತಕ, ಅದಕ್ಕೆ ಇನ್ನೊಂದು ಹೆಸರು ಮಲ್ಲೇಶ್ವರ ಶತಕ ಅಂತ ಕರೀತಾರೆ. ಎಲ್ಲ ಶಿವನ ಬಗ್ಗೆ ಬರೆದಿದ್ದು ಶತಕ ಪಂಚಕಗಳು ಅಂತ. ಶಿವಸ್ತುತಿ ಮತ್ತು ವೀರಶೈವ ಸಿದ್ಧಾಂತಗಳನ್ನ ಹೇಳುವ ಪಂಚಕಗಳ, ಶತಕ ಪಂಚಕಗಳ ಕರ್ತೃ ವೀರಭದ್ರರಾಜ.
ಶತಕ ತ್ರಯ ಆಗ್ಬೇಕಿದು. ಶತಕ ತ್ರಯಗಳನ್ನು ರಚಿಸಿದ ಮೂರನೆಯ ಕವಿ ರತ್ನಾಕರ ವರ್ಣಿ 1557. ಮತ್ತೆ ಜೈನ ಧರ್ಮದ ಮೊಟ್ಟ ಮೊದಲ ಶತಕಕಾರ ಎಂದರೆ ರತ್ನಾಕರ ವರ್ಣಿ 1557ರಲ್ಲಿ ಬರೆದಿದ್ದಾನೆ. ಇದು ತ್ರಿಲೋಕ ಶತಕ, ಇದು ಕನ್ನಡ ಪದ್ಯದಲ್ಲಿದೆ. ಅಪರಾಜಿತೇಶ್ವರ ಶತಕ ಇದು ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ರತ್ನಾಕರಾದೀಶ್ವರ ಶತಕನು ಕೂಡ ವೃತ್ತಗಳಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಜೈನ ಮತಾನುಸಾರ ಪ್ರಪಂಚ ಸ್ಥಿತಿಯನ್ನು ಎಲ್ಲ ಜೈನ ಮತವನ್ನು ಹೇಳುತ್ತವೆ, ಗೊತ್ತಿರಲಿ. ಇವನಿಗೆ ಕನ್ನಡದ ಮೊಟ್ಟ ಮೊದಲ ಜೈನ ಶತಕಕಾರ ಅಂತೇಳಿ ಗುರುತಿಸ್ತಾರೆ. ಎರಡನೇ ಶತಕಕಾರ ಬರ್ತಾನ ನಾಗಚಂದ್ರ 1650ರಲ್ಲಿ ಬರ್ತಾನೆ. ಅದಕ್ಕೆ ನುತ ನಾಗಚಂದ್ರ ಹಾಗೆ ಅವನು ಗುರುತಿಸ್ತಾರೆ. ಆಮೇಲೆ ಈತನ ಕೃತಿ ಜಿನ ಮುನಿತನಯ ಅಂತ ಕನ್ನಡ ಪದ್ಯದಲ್ಲಿ ಬರೆಯಲ್ಪಟ್ಟಿದೆ. ಜಿನ ಧರ್ಮ ನೀತಿಯನ್ನು ಅದು ಬೋಧಿಸುತ್ತದೆ. ನೆಕ್ಸ್ಟ್, ಕನ್ನಡದ ಮೊದಲ ಶತಕ ಸಾಂಗತ್ಯಕಾರ ಅಂದ್ರೇನು? ಸಾಂಗತ್ಯದಲ್ಲಿ ಶತಕವನ್ನು ಬರೆದಂತ ಮೊದಲ ಕವಿ ಯಾರು ಅಂದ್ರೆ ಚಿಕ್ಕುಪಾಧ್ಯಾಯ. 1672ರಲ್ಲಿ ಈತ ಬರೀತಾನೆ. ನೋಡ್ರಿ, ಸಾಂಗತ್ಯದಲ್ಲಿ ಶತಕವನ್ನು ಬರೆದ ಮೊದಲ ಶತಕಕಾರ ಯಾರು? ಚಿಕ್ಕುಪಾಧ್ಯಾಯ 1672ರಲ್ಲಿ. ಈತ ನೋಡ್ರಿ, ರಂಗಧಾಮತನೆಯ ಶತಕ, ಶೃಂಗಾರ ಶತಕದ ಸಾಂಗತ್ಯ, ರಂಗಧಾವ ಸ್ತುತಿ ಸಾಂಗತ್ಯ, ಇವೆಲ್ಲ ರಂಗನಾಥನ ಸ್ತುತಿ, ಕೃಷ್ಣನ ಸ್ತುತಿಯನ್ನು ಒಳಗೊಂಡಿವೆ. ನೋಡ್ರಿ, ಪಶ್ಚಿಮ ರಂಗ ಸಾಂಗತ್ಯ, ಚಿತ್ರಶತಕ ಸಾಂಗತ್ಯ, ಹೀಗೆಲ್ಲ ಹಲವಾರು ಸಾಂಗತ್ಯಗಳನ್ನು ಬರೆದಾನ. ಸಾಮಾನ್ಯವಾಗಿ ಇದರಲ್ಲಿ ಏನಂದ್ರೆ ಸಾಂಗತ್ಯದಲ್ಲಿ ಬರೆಯಲ್ಪಟ್ಟಂತ ಶತಕ ಸಾಹಿತ್ಯ ಆಗಿದೆ. ಕನ್ನಡದ ಮೊಟ್ಟ ಮೊದಲ ವೇದಾಂತ ವಿಷಯವನ್ನು ಬರೆದವನು. ನೋಡ್ರಿ, ಶತಕಗಳಲ್ಲಿ ವೇದಾಂತಗಳನ್ನ ತಂದಿರತಕ್ಕಂಥ ವ್ಯಕ್ತಿ ಯೋಗಾನಂದ ಅಂತ 1750ರಲ್ಲಿ. ಅಲ್ಲಿವರೆಗೆ ವೇದಾಂತ ಇರಲಿಲ್ಲ. ಮತ್ತೆ ವಿರೂಪಾಕ್ಷ ಶತಕ ಮತ್ತು ಬಸವ ಶತಕ ಅನ್ನುವಂಥ ಆತ ಬರೆದಿರ್ತಕ್ಕಂಥ ಕೃತಿಗಳು ವಿರೂಪಾಕ್ಷ ಬಸವನನ್ನು ಕುರಿತು ಹೇಳಿದ್ರು ಕೂಡ ವೇದಾಂತಗಳು ಅಲ್ಲಿ ಹೇಳಲ್ಪಟ್ಟಿವೆ. ನೆಕ್ಸ್ಟ್ ಬರೋದು ನೋಡ್ರಿ, ವಿಶಿಷ್ಟಾದ್ವೈತ ಸಿದ್ಧಾಂತ. ಯಾರ್ದು? ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಬಳಸ್ಕೊಂಡು ಶತಕವನ್ನ ರಚಿಸಿರ್ತಕ್ಕಂಥ ವ್ಯಕ್ತಿ ಕೇಶವ 1750ರಲ್ಲಿ ಬರೆದಿದ್ದಾನೆ. ಆತನ ಕೃತಿಗಳು ತಿರುವೇಂಗಡಾಚಾರ್ಯ ಶತಕಗಳು ಅಂತ ವಾರ್ಧಕ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಿವೆ. ವಿಚಿತ್ರದ ಇದು. ವಿಶಿಷ್ಟಾದ್ವೈತ ವಾರ್ಧಕದಲ್ಲಿ ಬರೆಯಲ್ಪಡಲ್ಲ, ಆದ್ರೆ ವಾರ್ಧಕದೊಳಗೆ ವಿಶಿಷ್ಟಾದ್ವೈತ ಸಿದ್ಧಾಂತ 597 ಪದ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಬಹಳ ದೊಡ್ಡ ಶತಕ ಕೃತಿ ಇದು. ನೆಕ್ಸ್ಟ್, ಮುಮ್ಮಡಿ ಕೃಷ್ಣರಾಜ ಒಡೆಯರು ನಂಜುಂಡ ಶತಕ, ಗೊತ್ತಿರಲಿ, ಕನ್ನಡ ಪದ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೆಲವೊಮ್ಮೆ ಇವನು ಕೇಳ್ಬಿಡ್ತಾರೆ, ಯಾಕಂದ್ರೆ ಹೊಸಗನ್ನಡದ ಅರುಣೋದಯ ಸಂದರ್ಭದಲ್ಲಿ ಇವರೆಲ್ಲ ಬರ್ತಾರೆ. ಕನ್ನಡದ ಮೊಟ್ಟ ಮೊದಲ ರಾಜವರ್ಧಂತಿ ಶತಕ ಅಂತ. ರಾಜವರ್ಧಂತಿ ಅಂದ್ರ ಅರಸ ಹೇಗೆ ಬೆಳವಣಿಗೆ ಹೊಂದಿದ, ರಾಜವರ್ಧಂತಿ ಅರಸನ ಕೀರ್ತಿಯನ್ನು ಹೊಗಳುವ ಶತಕಗಳು. ಕೃಷ್ಣರಾಜ ವರ್ಷವರ್ಧಂತಿ ಶತಕ ಅಂತೇಳಿ ಇದನ್ನ ಶ್ರೀನಿವಾಸ ಅನ್ನೋ ವರ್ಧನ 1830ರಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ. ನೆಕ್ಸ್ಟ್, ಯಾಕಂದ್ರೆ 1890 ಬರ್ತದಲ್ಲ ಬಸವ ಶಾಸ್ತ್ರಿ, ಇವು ಕೇಳ್ಬಹುದು, ಯಾಕಂದ್ರೆ ಹೊಸಗನ್ನಡ ಕಾಲಘಟ್ಟದಲ್ಲಿ ಇದ್ದಂಥವ್ರು ಇವರೆಲ್ಲ. ಹಾಗಾಗಿ ನೀತಿ ಶತಕ ಅನ್ನೋದನ್ನ ಆತ ಬರೀತಾನೆ. ನೆಕ್ಸ್ಟ್, ಇಲ್ಲಿ ನೋಡ್ರಿ ಕ್ವಶನ್. ಶತಕ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ ಧರ್ಮ ವೀರಶೈವ ಧರ್ಮ. ವೀರಶೈವ ಕವಿಗಳೇ ಹೆಚ್ಚು ಶತಕ ಕೃತಿಗಳನ್ನು ಬರೆದಿದ್ದಾರೆ, ಗೊತ್ತಿರಲಿ. ಶೈವದ ಅಂದ್ರೆ ಸಾಮಾನ್ಯ ವಚನ ಸಾಹಿತ್ಯ ಕಡೆ ಹೋಗ್ತೀವಿ, ಷಟ್ಪದಿ ಕಡೆ ಹೋಗ್ತೀವಿ. ಆದ್ರೆ ಶತಕಗಳನ್ನ ಹೆಚ್ಚು ಕೊಟ್ಟಿರ್ತಕ್ಕಂಥ ಧರ್ಮೀಯರು ಅಂದ್ರೆ ವೀರಶೈವ ಧರ್ಮೀಯ ಕವಿಗಳು. ಶತಕ ಸಂಕಲನಗಳ ಶೋಧಕ, ನೆನಪಿಟ್ಟುಕೋರಿ, ಬಹಳ ಮುಖ್ಯವಾದಂತಹ ಕ್ವಶನ್ ಇದು. ಅದಕ್ಕೆ ಮೂಲ ಪುಸ್ತಕ ಓದಬೇಕು. ಇವ್ರು ಏನ್ ಮಾಡಿದ್ರು, ಶ್ರೀ ಮಹಾದೇವಪ್ಪ ಅನ್ನುವಂಥವ್ರು ಹೇಗೆ ಸರ್ವಜ್ಞನ ತ್ರಿಪದಿ ಅಂದ ತಕ್ಷಣನೇ ಯಾರವರು ಮರ್ತೇನೆ ನೋಡ್ರಿ ಅವ್ರ ಹೆಸರು, ತಿರುಳುಗನ್ನಡ ತಿರುಕ ಅಂತ ಕರೆಸ್ಕೋತಾರ, ಅವರು ಮಾಡಿದ್ರು. ಆಮೇಲೆ ವಚನಗಳು ಅಂದ ತಕ್ಷಣನೇ ಅವರೊಬ್ರು ಮಾಡಿದ್ರು, ಹೌದಾ? ಹಾಗೆ ಶತಕ ಸಂಕಲನಗಳ ಶೋಧಕ ಯಾರು ಅಂದ್ರೆ ಶ್ರೀ ಮಹಾದೇವಪ್ಪ. ಶತಕ ಅನ್ನೋದೊಂದು ಸಾಹಿತ್ಯ ಇದೆ, ಶತಕಗಳ ಸಂಕಲನಗಳು ಕನ್ನಡ ಸಾಹಿತ್ಯದಲ್ಲಿ ದೊರೆಯುತ್ತವೆ ಅಂತೇಳಿ ಸಂಶೋಧನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಮಹಾದೇವಪ್ಪ ಅವರು, ಗೊತ್ತಿರಲಿ. ಮತ್ತೆ ಶತಕಗಳ ಪ್ರಧಾನವಾಗಿರ್ತಕ್ಕಂಥ ರಸ ಅಂದ್ರೆ ಭಕ್ತಿ. ಭಕ್ತಿನೇ ಬಹಳ ಮುಖ್ಯ. ಇದು ಶತಕದಲ್ಲಿ ಇರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ರಸ ಯಾವುದಂದ್ರೆ ಭಕ್ತಿ ರಸ. ಹರಿಹರನ ಶತಕಗಳಲ್ಲೂ ಕೂಡ ಭಕ್ತಿಯ ನಿರೂಪಣೆ ಇದೆ, ಗೊತ್ತಿರಲಿ, ಬಹಳ ಮುಖ್ಯ ಇದೆ. ಆದ್ರೆ
ಇದನ್ನ ಹೀಗೆ ಕೂಡ ಕೇಳಬಹುದು ಕ್ವಶನ್. ರಂಶ್ರೀ ಮುಗುಳಿಯವರು ಇದನ್ನ ಹೈಲೈಟ್ ಮಾಡಿದ್ದಾರೆ. ಶತಕ ಸಾಹಿತ್ಯದೊಳಗ ಅಡಕ ವಿಷಯಗಳು ನೋಡ್ರಿ, ಇದ್ರ ಬಗ್ಗೆ ಹೇಳ್ತೀನಿ ನಾನು ಮತ್ತೆ. ಶತಕ ಸಾಹಿತ್ಯದಲ್ಲಿ ಅಡಕ ವಿಷಯಗಳು, ವಿಷಯ ಏನು ಹೇಳಲ್ಪಟ್ಟಿದೆಯಲ್ಲ ಅವುಗಳ ಅನುಕ್ರಮ ಹೆಚ್ಚು ಭಕ್ತಿರಿ. ನೆನಪಿಟ್ಕೋರಿ, ಅತಿ ಹೆಚ್ಚು ಶತಕ ಸಾಹಿತ್ಯ ಭಕ್ತಿ ರಸ ಹೇಳಲ್ಪಡ್ತದೆ. ಎರಡನೇದು ಮತತತ್ವ, ಮೂರನೇದು ವೈರಾಗ್ಯ, ನಾಲ್ಕನೇದು ನೀತಿ, ಕೊನೆಯದು ಲೋಕಾನುಭವ. ಇದೇ ಅನುಕ್ರಮದಲ್ಲಿ ಶತಕ ಸಾಹಿತ್ಯದೊಳಗ ವಿಷಯಗಳು ಹೇಳಲ್ಪಟ್ಟಿವೆ. ಅತಿ ಹೆಚ್ಚು ಭಕ್ತಿ ಎರಡನೇ ಸ್ಥಾನದಲ್ಲಿ ಮತತತ್ವ. ಹೀಗೆ ಇದೇ ಅನುಕ್ರಮದಲ್ಲಿ ಏನಂದ್ರೆ ಶತಕ ಸಾಹಿತ್ಯದಲ್ಲಿ ವಿಷಯಗಳು ಅಡಕವಾಗಿವೆ, ಗೊತ್ತಿರಲಿ. ಆಮೇಲೆ ಶೃಂಗಾರ ಪ್ರತಿಪಾದನೆಯ ಸ್ವತಂತ್ರ ಶತಕ ಕೃತಿ, ಸ್ವತಂತ್ರವಾಗಿ ಬರೆದಿದ್ದು ಸ್ತನ ಶತಕ, ಕವಿಕಾಮಂದು. ನೋಡ್ರಿ, ಶೃಂಗಾರ ಪ್ರತಿಪಾದನೆ ಮಾಡ್ತದೆ. ಇದು ಏಕೈಕ ಕೃತಿ ಶೃಂಗಾರ ಪ್ರತಿಪಾದನೆ ಮಾಡಿದ್ದು, ಹೌದಾ? ಆಮೇಲೆ ಶೃಂಗಾರ ಪ್ರತಿಪಾದನೆಯ ಅನುವಾದ ಕೃತಿ ಯಾವುದು? ಅಮರುಕ, ದೇವರಾಜ ಬರಹನ್. ಮುಂದೆ ಇನ್ನೊಬ್ರು ಕೂಡ ಬಗ್ಗೆ ಹೇಳಿದೆ ನಾನು. ಕನ್ನಡದಲ್ಲಿ ಉಪಲಬ್ಧ ಶೃಂಗಾರ ಶತಕಗಳು ಕೇವಲ 2. ಮುಂದೆ ಚಿಕ್ಕುಪಾಧ್ಯಾಯ ಅವರೆಲ್ಲ ಬರೀತಾರ, ಕೃಷ್ಣನ ಸ್ತುತಿ ಇದೆ ಅದರಲ್ಲಿ. ಹಾಗಾಗಿ ಕವಿಕಾಮನ ಸ್ತನ ಶತಕ ಮತ್ತು ದೇವರಾಜನ ಅಮರುಕ ಇವು ಉಪಲಬ್ಧ ಶೃಂಗಾರ ಶತಕಗಳು 2. ಹೀಗೂ ಕೂಡ ಕೇಳ್ತಾರ, ಬರೀ ಕನ್ನಡ ಅಲ್ಲ, ಭಾರತೀಯ ಭಾಷೆಗಳಲ್ಲಿ ಶತಕ ಸಾಹಿತ್ಯದ ಅಧ್ಯಯನ ಮಾಡಿದ ವಿದ್ವಾಂಸ. ನೋಡ್ರಿ, ಬರೀ ಕನ್ನಡ ಅಲ್ಲ, ಇಡೀ ಭಾರತೀಯ ಸಾಹಿತ್ಯ, ಭಾರತೀಯ ಭಾಷೆಗಳಲ್ಲಿ ಶತಕ ಸಾಹಿತ್ಯವನ್ನ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸ ಮರಿಯಪ್ಪ ಭಟ್ಟ, ಗೊತ್ತಿರಲಿ. ನೋಡ್ರಿ, ಇಡೀ ಭಾರತೀಯ ಭಾಷೆಗಳಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು ಪ್ರೊಫೆಸರ್ ಮರಿಯಪ್ಪ ಭಟ್ರು, ಹೌದಾ? ಇಡೀ ಭಾರತೀಯ ಭಾಷೆಗಳಲ್ಲಿ ಶತಕ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸ ಮರಿಯಪ್ಪ ಭಟ್ಟ. ಕನ್ನಡ ಶತಕಗಳು ಅಂತ ಒಂದು ಲೇಖನ ಬರ್ತದೆ, ಅದನ್ನು ಬರೆದವರು ಮರಿಯಪ್ಪ ಭಟ್ರು. ಲೇಖನ ಮರಿಯಪ್ಪ ಭಟ್ರು ಬರೀತಾರೆ. ಇಲ್ಲಿ ಬರ್ರಿ, ಹಾಗಿದ್ರೆ ಶತಕ ಅಂದ್ರೆ ಏನಪ್ಪ? ಇಲ್ಲಿ ನಿಮಗೆ ಹೇಳ್ಬೇಕಾಗಿತ್ತು, ನಾನು ಮೊದಲಿಗೆ ಹಾಕ್ಬೇಕಾಗಿತ್ತು, ಲಾಸ್ಟಿಗೆ ಸಿಕ್ತು, ಅದಕ್ಕೆ ಇಲ್ಲಿ ಹಾಕಿ. ಶತಕ ಅಂದ್ರ ಒಂದೇ ಮಕುಟವಿರುತ್ತದೆ. ಮಕುಟ ಅಂದ್ರೇನು? ಈಗ ಕೈ ಉಳಿ ಕತ್ತಿ, ಅಡಿಗೂಟ ಕಡಿಯಾಗಬೇಡ, ಹರಿ ನಿಜಾತ್ಮ ರಾಮನಾಮನ ಅಂದ್ರೆ ಒಂದು ಪದ್ಯ ಆದ ತಕ್ಷಣ ಕೊನೆಗೆ ಅಂಕಿತಕ್ಕಿಂತ ಮುಂಚೆ ಒಂದೇನಾದ್ರೂ ಉದ್ದೇಶ ಇರ್ತದೆ. ಹಾಗೆ ಹೇಳುವ ಉದ್ದೇಶಕ್ಕೆ ಮಕುಟ ಅಂತ ಕರೀತಾರೆ. ಕೆಲವರು ಕೈ ಉಳಿ ಕತ್ತಿ, ಅಡಿಗೂಂಟಕ್ಕೆ ಅಡಿಯಾಗಬೇಡ, ನೀನರಿ ನಿಜಾತ್ಮ ರಾಮನಾಮನ, ಹೀಗೆ ಏನಾರ ಬರೀತಾರೆ. ಹಾಗೆ ಹೇಳ್ಬೇಕು. ಹಾಗೆ ಹೇಳಿದ್ರೆ ಮಾತ್ರ ಅದಕ್ಕೆ ಶತಕ ಅಂತ ಕರೀತಾರೆ. ಅಂದ್ರೆ ಶತಕದ ಬಹಳ ಮುಖ್ಯ ಲಕ್ಷಣ ಅಂದ್ರೆ ಪದ್ಯದ ಕೊನೆಯಲ್ಲಿ ಮಕುಟ ಅಂತ ಕರೀತಾರ. ಅಂದ್ರೆ ಆ ಸಾಲು ಪ್ರತಿ ಆ ಪದ್ಯದ ಒಂದು ಕಿರೀಟ ಇದ್ದಂಗ. ಮಕುಟ ಅಂದ್ರೆ ಕಿರೀಟ, ಅಂದ್ರೆ ಅದೇನೋ ಒಂದು ಉದ್ದೇಶವನ್ನು ಒಳಗೊಂಡಿರ್ತದೆ, ಹೌದಾ? ಹಾಗೆ ಆ ಉದ್ದೇಶ ಹೇಳಲ್ಪಟ್ಟಿರ್ತಕ್ಕಂಥ ಶತಕ ಮಾತ್ರ ಶತಕ ಅಂತ ಅನಿಸ್ಕೊಳ್ತದೆ. ಸುಮ್ಮನೆ 100 ಪದ್ಯ ಬರೆದು ಶತಕ ಆಗೋದಿಲ್ಲ. ಸರ್ವಜ್ಞನ ತ್ರಿಪದಿಗಳನ್ನು ಶತಕ ಅಂತ ಯಾಕೆ ಕರಿಬಾರ್ದು ಅಂದ್ರೆ 100 ಬರದಾನವ, ಇಲ್ಲಂತಿಲ್ಲ, ಆದ್ರೆ ಅದರಲ್ಲಿ ಮಕುಟ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವು ಶತಕ ಆಗೋದಿಲ್ಲ. ನೆಕ್ಸ್ಟ್, ಪ್ರತಿ ಪದ್ಯದ ಅಂತ್ಯದಲ್ಲಿ ಒಂದು ಅಂಕಿತ ಇರ್ತದೆ. ಅಂಕಿತಕ್ಕೂ ಮಕುಟಕ್ಕೂ ವ್ಯತ್ಯಾಸ ಇದೆ. ಮಕುಟ ಅಂದ್ರೆ ಒಂದು ಉದ್ದೇಶವನ್ನು ಅದು ಪ್ರಕಟ ಮಾಡ್ತದೆ. ಮತ್ತೆ ಪ್ರತಿ ಪದ್ಯದಲ್ಲಿ, ಶತಕದಲ್ಲಿ ಬರೆಯಲ್ಪಟ್ಟ ಪ್ರತಿ ಪದ್ಯದಲ್ಲಿ ಒಂದು ಅಂಕಿತ ಇರ್ತದೆ, ಒಂದೇ ಅಂಕಿತ ಇರ್ತದೆ ಕಂಟಿನ್ಯೂ ಆಗಿ. ಬಸವಣ್ಣ ಬರೆದ್ರೆ ಬರೀ ಕೂಡಲ ಸಂಗಮದೇವ ಇರ್ತದೆ, ಆದ್ರೆ ಮಕುಟ ಇರಬೇಕು, ಹೌದಾ? ಇದು 2ನೇ ಲಕ್ಷಣ. 3ನೇದು 100 ಅಥವಾ ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಕಡಿಮೆ ಶತಕಗಳು ಸಿಕ್ಕಿಲ್ಲ. 100 ಸಿಕ್ಕಿದೆ, 100ಕ್ಕಿಂತ ಹೆಚ್ಚು ಪದ್ಯಗಳು ಶತಕ ಸಾಹಿತ್ಯದಲ್ಲಿ ಇವೆ. ಆಮೇಲೆ ಶತಕ ಎಂದರೆ 100 ಪದ್ಯಗಳ ಮೊತ್ತ ಅಲ್ಲ. ಅದಕ್ಕಿಂತ ಬಹಳ ಮುಖ್ಯ ಲಕ್ಷಣ ಏನಂದ್ರೆ ಇಲ್ಲಿ ಅಡಕವಾದ ಬರವಣಿಗೆಗಿಂತ ಬಿತ್ತರವುಳ್ಳ ಹಾಗೂ ಒಂದು ಪರಿಮಿತಿಯುಳ್ಳ ನಿರ್ಮಿತಿ ಇದೆ. ಬಹಳ ಮುಖ್ಯವಾದ ಲಕ್ಷಣ ಅಂದ್ರೆ ವಿಷಯನ ಅಡಕಗೊಳಿಸಿ ಹೇಳೋದಕ್ಕಿಂತ ವಿಷಯದ ವಿಸ್ತರಣೆ ಹೆಚ್ಚಿರುತ್ತದೆ. ವಿಷಯ ವಸ್ತುಕದ ರೀತಿಯಲ್ಲಿ ಇರ್ತದೆ, ವರ್ಣಕದ ರೀತಿಯಲ್ಲಿ ಇರ್ತದೆ, ವಿಸ್ತರಿಸಿ ಹೇಳಲ್ಪಡ್ತದೆ. ಅರ್ಥ ಆಯ್ತಾ? ಇಲ್ಲಿ ಬಿತ್ತರ ಇದೆ. ವಿಷಯವನ್ನ ಏನ್ ಹೇಳ್ತೀರಿ ನೀವು ಅಂದ್ರೆ, ವಚನಗಳಲ್ಲಿ ಬೆಳಗಿನ ವಚನಗಳು ಬರ್ತಾವಲ್ಲ, ಅಲ್ಲಿ ಏನಂದ್ರೆ ವಿಷಯ
ಮುಚ್ಚಿಟ್ಟು ಹೇಳಲ್ಪಟ್ಟಿರುತ್ತದೆ, ಅಡಕಗೊಳಿಸಿ ಹೇಳಲ್ಪಟ್ಟಿರುತ್ತದೆ. ಆದ್ರೆ ಶತಕಗಳಲ್ಲಿ ಹೊರಹಾಕಲ್ಪಡ್ತದೆ. ಕೆಲವೊಂ ಬಲ್ಲವರಿಂದ ಕಲಿತು, ಕೆಲವರಂ ಏನೋ ಇದೆ ಇಲ್ಲ, ಹರ ಹರ ಶ್ರೀ ಚೆನ್ನ ಸೋಮೇಶ್ವರ, ಹೌದಾ, ಹೀಗೆ ಏನ್ ಬರ್ತಾವಲ್ಲ ಶತಕಗಳಾಗ್ತಾವ. ಕಾರಣ ಏನು? ವಿಷಯದ ವಿಸ್ತಾರ ಅಲ್ಲಿರ್ತದೆ. ವಿಷಯ ಅಡಕಗೊಳಿಸಿ ಬರೆಯಲ್ಪಟ್ಟಿರುವುದಿಲ್ಲ. ಮತ್ತೆ ಎಷ್ಟೇ ವಿಸ್ತಾರಗೊಳಿಸಿದ್ರು ಕೂಡ ಅದಕ್ಕೊಂದು ಪರಿಮಿತಿ ಇದೆ, ಒಂದು ಲಿಮಿಟ್ ಇದೆ. 100 ಪದ್ಯಗಳಲ್ಲಿ 150 ಪದ್ಯಗಳಲ್ಲಿ ಹೇಳಬೇಕು. ಹೀಗೆ ಏನಂದ್ರೆ ಶತಕ ಸಾಹಿತ್ಯ ಆಗ್ತದೆ. ಶತಕ ಸಾಹಿತ್ಯ ವೃತ್ತ, ಕಂದ, ಷಟ್ಪದಿ, ಸಾಂಗತ್ಯ, ರಗಳೆ ಇವುಗಳಲ್ಲಿ ಬರೆಯಲ್ಪಟ್ಟಿದೆ. ಇವುಗಳನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಬರೆಯಬಹುದು. ಸದ್ಯಕ್ಕೆ ಸಿಕ್ಕಿರುವಂತ ಶತಕಗಳನ್ನು ನೋಡಿದ್ರೆ ಇದೇ ರೀತಿಯಾದ ಛಂದೋ ರೀತಿಯಲ್ಲಿ ವೃತ್ತದಲ್ಲಿ ಹೆಚ್ಚು, 2ನೇ ಸ್ಥಾನ ಕಂದ, 3ನೇ ಷಟ್ಪದಿ, 4ನೇ ಸಾಂಗತ್ಯ, 5ನೇ ರಗಳೆ, ಇದೇ ಅನುಕ್ರಮದಲ್ಲಿ ವೃತ್ತಗಳು ಬರೆಯಲ್ಪಟ್ಟಿವೆ. ಹಾಗಿದ್ರೆ ಶತಕ ಅಂತ ಕರಿಬೇಕಾದ್ರೆ ಅದ್ರ ಬಹಳ ಮುಖ್ಯ ಲಕ್ಷಣ, ಅದರಲ್ಲಿ ಮಕುಟ ಇರಬೇಕು, ಅಂಕಿತ ಇರಬೇಕು, 100ಕ್ಕಿಂತ ಹೆಚ್ಚು ಪದ್ಯಗಳಿರಬೇಕು, ವಿಸ್ತಾರವುಳ್ಳ ಒಂದು ಬರವಣಿಗೆ ಇರಬೇಕು, ಮತ್ತು ಒಂದು ನಿರ್ದಿಷ್ಟವಾದ ಛಂದಸ್ನಲ್ಲಿ ಅದು ಬರೆಯಲ್ಪಟ್ಟಿರ್ಬೇಕು. ಇದಕ್ಕೆ ಶತಕ ಅಂತೇಳಿ ಕರೀತಾರೆ. ಶತಕ ಅಂತ ಕರಿಬೇಕಾದ್ರೆ ಅದು ಮುಖ್ಯ ಲಕ್ಷಣ ಇದು, ಹೌದಾ? ಶತಕ ಕೃತಿಯಲ್ಲಿ ಇಷ್ಟೇ ಷಟ್ಪದಿಗಳು ಬಳಸಲ್ಪಟ್ಟವು. ಬಹಳ ಇಂಪಾರ್ಟೆಂಟ್, ಬಹಳ ಕಷ್ಟಪಟ್ಟು ಹುಡುಕಿರ್ತಕ್ಕಂಥದ್ದು. ನೋಡ್ರಿ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ 4ರಲ್ಲಿ ಬರೆದಾರ. ಶರ, ಕುಸುಮ ಮೊದಲಿನ ಎರಡಿಲ್ಲ. ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ 4 ಷಟ್ಪದಿಗಳಲ್ಲಿ ಶತಕಗಳು ಬರೆಯಲ್ಪಟ್ಟಿವೆ. ಬೇರೆ ಷಟ್ಪದಿಯಲ್ಲಿ ಬರೆದಿದ್ದ ಉದಾಹರಣೆಗಳೇ ಇಲ್ಲ. ಅದಕ್ಕೆ ಶತಕ ಕೃತಿಗಳಲ್ಲಿ ಬಳಸಿಕೊಂಡ ಷಟ್ಪದಿಗಳು ಯಾವುವು? ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ. ಇಷ್ಟು ಮಾತ್ರ ಷಟ್ಪದಿಗಳು ಅಲ್ಲಿ ಬಳಸಲ್ಪಟ್ಟಿವೆ. ಶತಕ ಕೃತಿಗಳು ಬಳಸಿಕೊಂಡ ವೃತ್ತಗಳು ನೋಡ್ರಿ, ಹೀಗೂ ಕೂಡ ಕ್ವಶನ್ ಆಗ್ಬೋದು. ಶತಕ ಕೃತಿಗಳು ಮತ್ತೇವ, ವಿಕ್ರೀಡಿತ, ಚಂಪಕ ಮತ್ತು ಸ್ರಗ್ಧರೆ ನೋಡ್ರಿ, ಇವನ್ನೇ ಬಳಸ್ಕೊಂಡವ. ಅಂದ್ರೆ ಮಾಲೆಗಳಲ್ಲಿ ಚಂಪಕ, ವಿಕ್ರೀಡಿತಗಳಲ್ಲಿ ಮತ್ತೇಬ, ಸ್ರಗ್ಧರೆಗಳಲ್ಲಿ ಸ್ರಗ್ಧರೆ ಅಷ್ಟೇ. ಅಂದ್ರೆ ನಾವು 2 ಮಾಲೆಗಳು, 2 ವಿಕ್ರೀಡಿತಗಳು, 2 ಸ್ರಗ್ಧರೆಗಳು, ಖ್ಯಾತ ಕರ್ನಾಟಕ ಅಂತೀವಲ್ಲ, ಅದರಲ್ಲಿ ಮೊದಲು ಚಂಪಕ ಉತ್ಪಲ ಅಂತೀವಿ, ಚಂಪಕ, ಮತ್ತೇಬ ಶಾರ್ದುಲ ಅಂತೀವಿ, ಮತ್ತೇಬ, ಸ್ರಗ್ಧರೆ, ಮಹಾಸ್ರಗ್ಧರೆ ಅಂತೀವಿ, ಸ್ರಗ್ಧರೆ ಮೊದಲೇದೆ. ಅವುಗಳನ್ನು ಇವರು ಬಳಸ್ಕೊಂಡು ಶತಕೃತಿಗಳನ್ನು ಬರೆದಿದ್ರು. ಉಳಿದ 3 ಬಳಸಲ್ಪಟ್ಟಿಲ್ಲ ಶತಕೃತಿಗಳಲ್ಲಿ. ಶತಕಗಳ ಮಾರ್ಗ ಯಾವುದು? ಜ್ಞಾನ ಮಾರ್ಗ. ನೋಡ್ರಿ, ಭಕ್ತಿ, ಜ್ಞಾನ, ವೈರಾಗ್ಯ ಅಂತಾರಲ್ಲ, ಹೇಳಿರ್ಬೇಕು ಒಂದ್ರಲ್ಲಿ. ಆದ್ರೆ ಬಹಳ ಮುಖ್ಯವಾದ ಮಾರ್ಗ ಯಾವುದು? ಶತಕಗಳ ಮಾರ್ಗ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಶತಕಗಳು ಹೇಳಲ್ಪಟ್ಟಿವೆ. ಎಸ್, ಇಲ್ಲಿ ಬರ್ತದೆ ನೋಡ್ರಿ, ಪ್ರಾಚೀನ ಪ್ರಗಾಥಗಳು ಎಂದು ಪ್ರಸಿದ್ಧಿಯಾದ ಶತಕಗಳು. ನೋಡ್ರಿ, ನೆನಪಿಟ್ಕೋರಿ, ಹರಿಹರನ ಪಂಪಾ ಶತಕ ಮತ್ತು ರಕ್ಷಾ ಶತಕ ಇವುಗಳನ್ನ ಪ್ರಾಚೀನ ಪ್ರಗಾಥಗಳು ಅಂತ ಕರೀತಾರೆ. ಪ್ರಾಚೀನ ಪ್ರಗಾಥಗಳು ಎಂದು ಗುರುತಿಸಲ್ಪಟ್ಟಿರ್ತಕ್ಕಂಥ ಶತಕ ಕೃತಿಗಳು ಹರಿಹರನ ಪಂಪಾ ಶತಕ ಮತ್ತು ರಕ್ಷಾ ಶತಕ. ಇವುಗಳು ಭಾವಗೀತಾತ್ಮಕವಾಗಿವೆ, ಹಾಡಲು ಬರುತ್ತವೆ, ಭಾವನೆಗಳು ತುಂಬಿ ಹೇಳಲ್ಪಟ್ಟಿರ್ತಕ್ಕಂಥ ಗೀತೆಗಳು. ಹಾಗಾಗಿ ಪ್ರಾಚೀನ ಪ್ರಗಾಥಗಳು. ಇನ್ನೊಂದು ಪಾಯಿಂಟ್ ಗೊತ್ತಿರಲಿ ನಿಮಗೆ, ಶತಕಗಳನ್ನ ಪ್ರಗಾಥಗಳು ಅಂತ ಕರೀತಾರೆ, ಕಾರಣದಿಂದ ಬಹಳ ದೀರ್ಘ ಇವೆ. ಅಷ್ಟಕಗಳನ್ನ ಭಾವಗೀತೆ ಅಂತ ಕರೀತಾರೆ, ಯಾಕಂದ್ರೆ ಅವು ಚಿಕ್ಕವಿವೆ. ಅಷ್ಟಕಗಳು ಆಧುನಿಕ ಭಾವಗೀತೆಯಂತೆ, ಶತಕಗಳು ಆಧುನಿಕ ಪ್ರಗಾಥಗಳು ಇದ್ದಂತೆ. ನೋಡ್ರಿ, ಬಹಳ ಮುಖ್ಯವಾದ ಪಾಯಿಂಟ್. ಆಮೇಲೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯವಾದ ಕ್ವಶನ್. ಹರಿಹರ ಕವಿಯ ನಿಸ್ಸಂಕೋಚವಾಗಿರ್ತಕ್ಕಂತಹ ಆತ್ಮಕಥನ ಮತ್ತು ಭಾವುಕತೆಯ ಹೆಚ್ಚಳವನ್ನು ಒಳಗೊಂಡು ಅನೂನ ಭಕ್ತಿ ಪೂರಂ ಎಂದು ನಿಜ ಭಕ್ತಿ ತರಂಗಣೆಯಂತೆ ಭಕ್ತಿರಸಪೂರಿತವಾಗಿ ಮೂಡಿ ಬಂದ ಶತಕ. ಇಷ್ಟೆಸರು ಬರ್ತದೆ. ಹರಿಹರನ ಆತ್ಮಕಥನ ಇರುವ ಶತಕ ಪಂಪಾ ಶತಕ. ಹರಿಹರನ ನಿಸ್ಸಂಕೋಚವಾಗಿರ್ತಕ್ಕಂತಹ ಆತ್ಮಕಥನ ಉಳ್ಳ ಶತಕ ಪಂಪಾ ಶತಕ. ಹರಿಹರನ ಭಕ್ತಿ ಉಕ್ಕಿ ಹರಿದಿರ್ತಕ್ಕಂಥ ಶತಕ ಪಂಪಾ ಶತಕ. ಅದಕ್ಕೆ ಅನೂನ ಭಕ್ತಿ, ಅನೂನ, ಅಲ್ಲಿ ಊನ ಇಲ್ಲ, ಅದು ಅನೂನ, ಒಂಚೂರು ಉಳಿದಿಲ್ಲ ಭಕ್ತಿ ಅನ್ನೋದು. ಎಲ್ಲಾ ಭಕ್ತಿಯನ್ನ ರಸಪೂರಕವಾಗಿ ಹೊರಗಿರ್ತಕ್ಕಂತಹ ಭಕ್ತಿ ತರಂಗಿಣಿ ಯಾವುದು ಅಂದ್ರೆ ಪಂಪಾ ಶತಕ. ಬಹಳ ಪ್ರಸಿದ್ಧ, ಇದು ಗೊತ್ತಿರಲಿ. ಸಪ್ತ ಕಾವ್ಯಗಳ ಕರ್ತೃ ಎಂಥದ್ದು? ಗುರುಬಸವ. ಹೀಗೂ ಕೂಡ ಕರೀತಾರೆ ಅವನಿಗೆ ಸಪ್ತ ಕಾವ್ಯಗಳ, ಸಪ್ತ ಶತಕಗಳ ಕರ್ತೃ ಅಂತ.
ಇದೆಲ್ಲ ಹೇಳಿದೆ. ಶತಕ ಪಂಚಕದ ವಿಕ್ರಮ ಯಾರು ಮಾಡಿದ್ರು ಅಂದ್ರೆ 5 ಶತಕ ಬರೆದವರು ಯಾರು? ವೀರಭದ್ರರಾಜ. ಇಲ್ಲಿ ಬರೀರಿ, ಸೋಮೇಶ್ವರ ಶತಕ ಅಂತೀವಲ್ಲ, ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿರುವ ಇನ್ನೊಂದು ಶತಕ ಇದೆ, ಲಿಂಗ ನಿಜಲಿಂಗಾರಾಧ್ಯನ ನಿಜಲಿಂಗ ಶತಕ ಅಂತ. ಅದು ಎಷ್ಟು ಪ್ರಸಿದ್ಧವೋ ಇದು ಕೂಡ ಅಷ್ಟೇ ಪ್ರಸಿದ್ಧ ಇದೆ. ನನಗೆ ತುಂಬಾ ಹೊತ್ತು ಟೈಮ್ ತಗೋತಿದ್ರ ಸಲುವಾಗಿ. ನಿಜಲಿಂಗಾರಾಧ್ಯನ ನಿಜಲಿಂಗ ಶತಕ ಅಂತ. ಇದ್ರ ಒಂದಿಷ್ಟು ಪದ್ಯಗಳನ್ನ ರಂಶ್ರೀ ಮುಗುಳಿಯವರು ಕೊಟ್ಟಿದ್ದಾರೆ. ಬಹುಶಃ ಅವು ಕೂಡ ಕ್ವಶನ್ ಆಗ್ಬೋದು ಅನಿಸ್ತು, ಬಹಳ ಲಾಂಗ್ ನೋಟ್ಸ್ ಆಗುತ್ತೆ ಅನ್ನೋದಕ್ಕೆ ಅವನು ಹಾಕ್ಲಿಲ್ಲ ನಾನು. ಏನು ಇದು ಒಂದು ಗೊತ್ತಿರಬೇಕು. ಆಮೇಲೆ 7 ಶತಕ, ಶತಕ ಸಪ್ತಕದ ವಿಕ್ರಮವನ್ನು ಸಾಧಿಸಿದವನು ಚಿಕ್ಕುಪಾಧ್ಯಾಯ. ಗೊತ್ತಿರಲಿ, 7 ಶತಕಗಳನ್ನು ಬರೀತಾರೆ. ಎಸ್, ಇಲ್ಲಿ ಬರ್ತದೆ ನೋಡ್ರಿ, ಅತಿ ಹೆಚ್ಚು ಸಾಂಗತ್ಯ ರೂಪದ ಶತಕಗಳನ್ನು ಬರೆದ ಕವಿ ಚಿಕ್ಕುಪಾಧ್ಯಾಯ. ಇನ್ನೊಂದು ವಿಚಿತ್ರ ಏನಂದ್ರ, ಸಾಂಗತ್ಯ ಶತಕಗಳ ಏಕಮೇವಾದ್ವಿತೀಯ ಕವಿ ಇವನೊಬ್ಬನೇ ಬರೆದಿದ್ದು ಸಾಂಗತ್ಯದಾಗ, ಚಿಕ್ಕುಪಾಧ್ಯಾಯ. ಅತಿ ಹೆಚ್ಚು ಸಾಂಗತ್ಯ ರೂಪ ಶತಕ ಅಂದ್ರೆ ಅವನೇ ಬರೆದವನೊಬ್ಬನೇ. ಸಾಂಗತ್ಯದಲ್ಲಿ ಶತಕಗಳನ್ನು ಬರೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಚಿಕ್ಕುಪಾಧ್ಯಾಯ. ನೋಡ್ರಿ ವಿಚಿತ್ರದ. ಸಾಂಗತ್ಯಕ್ಕೆ ಪ್ರಸಿದ್ಧ ಯಾರದ್ರಿ? ಸಾಂಗತ್ಯಕ್ಕೆ ಪ್ರಸಿದ್ಧ ಇದ್ದವನು ಹಾಗೆ ನೋಡಿದ್ರೆ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಶತಕಗಳನ್ನು ಬರೆದ್ರು ಕೂಡ ವೃತ್ತಗಳಲ್ಲಿ ಬರೆದಾನ. ವಿಚಿತ್ರ ಐತಿ. ಚಿಕ್ಕುಪಾಧ್ಯಾಯ 7 ಶತಕಗಳನ್ನು ಬರೀತಾನ, ಆದ್ರೆ ಸಾಂಗತ್ಯದಲ್ಲಿ ಶತಕಗಳನ್ನು ಬರೀತಾನೆ. ಸಾಂಗತ್ಯಗಳಲ್ಲಿ ಶತಕಗಳ ಏಕಮೇವಾದ್ವಿತೀಯವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವನು ಆಗ್ತಾನೆ, ಚಿಕ್ಕುಪಾಧ್ಯಾಯ. ನೆಕ್ಸ್ಟ್, ಲಘು ಕಾವ್ಯವೆಂಬ ಪ್ರಕಾರಕ್ಕೆ ಎಸ್, ಇಲ್ಲಿ ಬರೀ 42ನೇ ಕ್ವಶನ್. ಅಷ್ಟಕಗಳನ್ನ ಲಘು ಕಾವ್ಯಗಳು ಅಂತ ಕರೀತಾರೆ. ಆದ್ರೆ ಶತಕಗಳನ್ನ ಲಘು ಕಾವ್ಯ ಪ್ರಕಾರ ಅಂತ ಕರೀತಾರೆ. ಗೊತ್ತಿರಲಿ, ಲಘು ಕಾವ್ಯ ಮಹಾಕಾವ್ಯ ಅಲ್ಲ, ಇದು ಖಂಡಕಾವ್ಯ ಅಲ್ಲ, ಇದಕ್ಕೆ ಲಘು ಕಾವ್ಯ ಅಂತ ಕರೀತಾರೆ. ಖಂಡನೂ ಆಗೋದಿಲ್ಲ, ಲಘು ಕಾವ್ಯ. ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಅಷ್ಟಕ ಸಾಹಿತ್ಯ. ಸ್ವಲ್ಪ ಇದೆ, ಬಹಳ ಟ್ರಿಕ್ಕಿ ಆಗಿರ್ತಕ್ಕಂಥ ಇದು ಒಂದು ಸಾಹಿತ್ಯ. ಇದು ಅಷ್ಟಕ ಸಾಹಿತ್ಯ. ಅಷ್ಟಕ ಸಾಹಿತ್ಯ ಇದು ಲಘುತಮ ಕಾವ್ಯ ಅಂತೇಳಿ ಗುರುತಿಸಲ್ಪಡ್ತದೆ. ಲಘುತಮ ಕಾವ್ಯ, ಲಘು ಕಾವ್ಯ ಬೇರೆ, ಲಘುತಮ ಕಾವ್ಯ ಬೇರೆ. ಲಘು ಅಂದ್ರೆ ಸಣ್ಣದು, ಅಂದ್ರೆ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತೀವಲ್ಲ, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಡಿಗ್ರೀಸ್ ಅಂತ ಕರಿತೀವಿ ನಾವು, ಸೂಪರ್ಲೇಟಿವ್ ಡಿಗ್ರಿ ಏನೇನೋ. ಅದಕ್ಕೆ ಲಘುತಮ ಕಾವ್ಯ ಅಂದ್ರೇನು? ಸಣ್ಣದ್ರಲ್ಲಿ ಸಣ್ಣದು. ಲಘು ಕಾವ್ಯ ಚಿಕ್ಕದು, ಲಘುತಮ ಕಾವ್ಯ ಅದಕ್ಕಿಂತ ಚಿಕ್ಕದು. ಅಷ್ಟಕ ಲಘುತಮ ಕಾವ್ಯ ಅಂತ ಕರೆಯಲ್ಪಡ್ತದೆ. ಇಲ್ಲಿ ಬರೋದು ಕನ್ನಡದ ಮೊದಲ ಅಷ್ಟಕ ಯಾವುದು ಅಂದ್ರೆ, ಇದನ್ನ 800ರಲ್ಲಿ, ಕ್ರಿಸ್ತಶಕ 800ರಲ್ಲಿ ಬರೆಯಲ್ಪಟ್ಟಂತಹ ಇದು. ಒಂದ್ ಸ್ವಲ್ಪ ನೋಡ್ರಿ ಹೇಗಿದೆ ಅಂದ್ರೆ, ಶಿವಮಾರ ಮತವೆಂಬ ಗಜಾಷ್ಟಕ. ಇಲ್ಲಿ ಎಷ್ಟು ತಪ್ಪು ಮಾಡ್ತೀವಿ ಗೊತ್ತೇ ನಾವು? ಗಜಾಷ್ಟಕ ಅಂತೀವಿ ನಾವು. ಕನ್ನಡದ ಮೊಟ್ಟ ಮೊದಲ ಅಷ್ಟಕ ಯಾವುದು? ಗಜಾಷ್ಟಕ ಅಂತೀವಿ. ಆದ್ರೆ ಗಜಾಷ್ಟಕ ಆ ಕೃತಿ ಹೆಸರಲ್ಲ. ಆ ಕೃತಿಯ ಹೆಸರು ಶಿವಮಾರ ಮತ. ಗೊತ್ತಿರಲಿ ನೋಡ್ರಿ, ಶಿವಮಾರ ಮತ ಅನ್ನೋದು ಆ ಕೃತಿಯ ಹೆಸರು. ಗಜಾಷ್ಟಕದ ಹೆಸರು ಶಿವಮಾರ ಮತ. ಬರ್ದಾವ ಸೈಗೊಟ್ಟ ಶಿವಮಾರ. ಸೈಗೊಟ್ಟ ಶಿವಮಾರ ಬರೀತಾನ. ಅವನ ಕೃತಿ ಹೆಸರು ಶಿವಮಾರ ಮತ. ಅದರಲ್ಲಿರೋ ವಿಷಯ ಗಜಾಷ್ಟಕ. ಗಜಾಷ್ಟಕ ಅಂದ್ರ ಗಜವನ್ನ ಪಳಗಿಸುವುದಕ್ಕೆ, ಗಜಗಳನ್ನ ಹಿಡಿಯುವುದಕ್ಕೆ, ಸೆರೆ ಹಿಡಿಯುವುದಕ್ಕೆ ಬಳಸುವ ಒಂದು ಹಾಡು ಇದು. 8 ಪದ್ಯಗಳನ್ನು ಬಳಸಿಕೊಂಡು ಗಜಗಳನ್ನ ಮೋಹಿಸೋದಂದ್ರೆ ಏನು? ಅವು ಇವ್ರ ಕಡೆ ಅಟ್ರಾಕ್ಟ್ ಆಗ್ಬೇಕು, ಆ ತರ ಮಾಡಿ ಅವನು ಹಿಡಿತಿದ್ರು ಏನು ಗಜಗಳನ್ನು. ಹಾಗಾಗಿ ಗಜಾಷ್ಟಕ ಅಂತ ಕರೀತಾರೆ. ಗಜಾಷ್ಟಕ ಇದ್ರ ಹೆಸರೇನ್ರಿ? ಶಿವಮಾರ ಅಂತ. ಕಾಲ 800. ಬರೆದವನು ಸೈಗೊಟ್ಟ ಶಿವಮಾರ. ನೋಡ್ರಿ, ಆಮೇಲೆ ಅಷ್ಟಕಗಳಲ್ಲಿ ಲೌಕಿಕ ವಿಷಯನೇ ಇಲ್ಲ. ಇದು ಲೌಕಿಕ ವಿಷಯವನ್ನು ಒಳಗೊಂಡ ಏಕೈಕ ಅಷ್ಟಕ. ಇದು ಗೊತ್ತಿರಲಿ, ಏಕೈಕ ಲೌಕಿಕ ಅಷ್ಟಕ. ಮೊಟ್ಟ ಮೊದಲು ಬಂದಿದ್ದೆ ಶಿವಮಾರ ಮತವೆಂಬ ಗಜಾಷ್ಟಕ. ಲೌಕಿಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಅಷ್ಟಕ. ನೋಡ್ರಿ,
ಗಜಾಷ್ಟಕ ಹೀಗೂ ಕೂಡ ಕ್ವಶನ್ ಆಗ್ಬೋದು. ಅಷ್ಟಕ ಅಂದ್ರೆ ಇದರಲ್ಲಿ ಏನಿರಬೇಕು ಅಂದ್ರೆ, ಅಷ್ಟಕದೊಳಗ ನೋಡ್ರಿ ಏನಿರಬೇಕು, ಬಹಳ ಮುಖ್ಯ ಇದೆ. ಒಂದಿಷ್ಟೆಲ್ಲ ಹಾಕಿದ್ದೀನಿ. ಸದ್ಯ ನಮ್ಮ ಕಣ್ಣು ಮುಂದಿರೋದು ಹರಿಹರನ ಮುಡಿಗೆ ಅಷ್ಟಕ, ಆಮೇಲೆ ಮಹಾಂತ ದೇಶಿಕನ ಗಜಾಷ್ಟಕ, ಅವನು ಕೂಡ ಗಜಾಷ್ಟಕ ಬರೀತಾನೆ, ಮಹಾಂತ ದೇಶಿಕ. ಇವು ಎಲ್ಲ ಶಿವಗುಣದ ಸ್ತುತಿಯನ್ನ ಒಳಗೊಂಡಿವೆ. ಜಿನಸ್ತುತಿಗಳು ಕೂಡ ಇವೆ, ಗುಮ್ಮಟ ಸ್ತುತಿಗಳು ಕೂಡ ಇವೆ. ಅಷ್ಟಕದೊಳಗ ಸಾಮಾನ್ಯವಾಗಿ ಸ್ತುತಿ ಇದೆ. ಸ್ತುತಿ ಶಿವನ, ಜಿನನ, ಗುಮ್ಮಟನ ಸ್ತುತಿಗಳು ಸಾಮಾನ್ಯವಾಗಿ ಅಷ್ಟಕಗಳಲ್ಲಿ ಬರೆಯಲ್ಪಟ್ಟಿವೆ. ಆದರೆ ಅಷ್ಟಕ ಸಂಪ್ರದಾಯವನ್ನ ಜೈನ ಕವಿಗಳೇ ಹೆಚ್ಚು ಬಳಸಿಕೊಂಡಿದ್ದಾರೆ. ನೋಡ್ರಿ, ಶತಕವನ್ನ ವೀರಶೈವ ಕವಿಗಳೇ ಹೆಚ್ಚು ಬಳಸಿಕೊಂಡಿದ್ದಾರೆ. ಅಷ್ಟಕಗಳನ್ನ ಜೈನ ಕವಿಗಳೇ ಹೆಚ್ಚು ಬಳಸಿಕೊಂಡಿದ್ದಾರೆ. ಮತ್ತೆ ಅಷ್ಟಕಗಳು ಛಂದು ಇವುಗಳಲ್ಲಿ ಯಾವುದೇ ರೀತಿ ಅಕ್ಷರ ವೃತ್ತಗಳಲ್ಲೇ ಬರೆಯಲ್ಪಟ್ಟಿವೆ. ಸಾಮಾನ್ಯವಾಗಿ ಅಷ್ಟಕ ಅಂದ್ರೆ 8 ಪದ್ಯಗಳು ಅನ್ನಿ. 8ರಿಂದ 12 ಪದ್ಯಗಳು ಮಾತ್ರ ಇಲ್ಲಿ ಹೇಳಲ್ಪಟ್ಟಿವೆ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಅಷ್ಟಕಗಳನ್ನು ನೋಡಿದ್ರೆ ಮಿನಿಮಮ್ 8, 12ರವರೆಗೂ ಕೂಡ ಪದ್ಯಗಳು ಇರುತ್ತವೆ. ಪಂಚಪದಾಷ್ಟಕ ಮತ್ತು ಶಾಂತಿ ಜಿನಾಷ್ಟಕ ಇವುಗಳು ಮಾತ್ರ ಕಂದ ಪದ್ಯದಲ್ಲಿವೆ. ನೆನ್ಪಿಟ್ಕೋರಿ, ಸಾಮಾನ್ಯವಾಗಿ ಅಷ್ಟಕಗಳು ವೃತ್ತಗಳಲ್ಲಿರುತ್ತವೆ. ವೃತ್ತಗಳ ಅಲ್ಲದ ಚಂದ ರೂಪದಲ್ಲಿ ಬರೆಯಲ್ಪಟ್ಟಿರತಕ್ಕಂಥ ಅಷ್ಟಕಗಳು ಅಂದ್ರೆ ಪಂಚಪದಾಷ್ಟಕ ಮತ್ತು ಶಾಂತಿ ಜಿನಾಷ್ಟಕ ಅಂತ ಇವೆರಡು ಮಾತ್ರ ಕಂದ ಪದ್ಯದಲ್ಲಿ ಬರೆಯಲ್ಪಟ್ಟಿವೆ. ಆಯ್ತಾ? ಅಷ್ಟಕ ಎನ್ನುವ ಹೆಸರು ಪಡೆದರೂ ಕೂಡ ಕೆಲವು ಅಷ್ಟಕಗಳು ಬರೀ 4 ಪದ್ಯದಲ್ಲಿ ಅದಾವ, ಕೆಲವು ಅಷ್ಟಕಗಳು 12 ಪದ್ಯದಲ್ಲಿ ಇವೆ. ಹೌದಾ? ಇದು ಒಂದು ಗೊತ್ತಿರಬೇಕು. ಆಮೇಲೆ ಅಷ್ಟಕಗಳು ಭಾವಗೀತೆಗಳು ಅಂತ ಗುರುತಿಸ್ಕೊಂಡಿವೆ, ಶತಕಗಳು ಪ್ರಘಾತಗಳು ಅಂತ ಗುರುತಿಸ್ಕೊಂಡಿವೆ. ಹೀಗೆ ಹೇಳಿದವರು ಯಾರು? ರಂಶ್ರೀ ಮುಗುಳಿ. ನೆನಪಿಟ್ಕೊಳ್ಳಿ, ಅಷ್ಟಕಗಳು ಸಣ್ಣ ಪ್ರಮಾಣದ ಭಾವಗೀತೆಗಳು, ಶತಕಗಳು ಪ್ರಘಾತದಂತೆ ತುಂಬುಗೊರಳಿನ ಉದ್ಗಾರಗಳು. ಹೀಗೆಂದು ಕರೆದವರು ರಂಶ್ರೀ ಮುಗುಳಿಯವರು. ಅಷ್ಟಕಗಳನ್ನ ಭಾವಗೀತೆಗೆ, ಶತಕಗಳನ್ನು ಪ್ರಘಾತಗಳಿಗೆ ಹೋಲಿಸಿರತಕ್ಕಂಥ ವ್ಯಕ್ತಿ ರಂಶ್ರೀ ಮುಗುಳಿ. ಕನಕದಾಸರ ಹರಿಭಕ್ತಿ ಸಾರ ಇದು ವಿಷ್ಣು ಸ್ತುತಿಯನ್ನು ಪರವಾಗಿರ್ತಕ್ಕಂಥ ಮೊಟ್ಟಮೊದಲ ಶತಕ ಇದು. ನೋಡ್ರಿ, ವಿಷ್ಣು ಸ್ತುತಿ ಇರಲ್ಲ, ಜೈನ ಧರ್ಮದೇ ಜಾಸ್ತಿ ಇರ್ತದೆ. ಆದ್ರೆ ವಿಷ್ಣು ಸ್ತುತಿಯನ್ನು ಒಳಗೊಂಡಿರ್ತಕ್ಕಂಥ ಶತಕ ಹರಿಭಕ್ತಿ ಸಾರ ಕನಕದಾಸ. ಭಕ್ತಿಯ ಪ್ರತಿಪಾದನೆ ಈ ಶತಕದ ವಸ್ತು ಇರುತ್ತದೆ. ಹೌದಾ? ಆಮೇಲೆ ಇವೆಲ್ಲ ನಾನು ಹೇಳಿದೆ. ಹೀಗೇನಂದ್ರ ಶತಕ ಮತ್ತು ಅಷ್ಟಕಗಳ ಬಗೆಗೆ ಬಹಳ ಮುಖ್ಯವಾಗಿರತಕ್ಕಂಥ ಒಂದಿಷ್ಟು ಮಾಹಿತಿ ನಿಮಗೆ ಬೇಕು. ಬರೀ ಚಂದ್ರಚೂಡಾಮಣಿ ಶತಕ ಮಾತ್ರ ಓದ್ತಿದ್ದೀವಿ, ಅದ್ರ ಹಿಂದೆ ಮುಂದೆ, ಮತ್ತೆ ಗಜಾಷ್ಟಕ ಮಾತ್ರ ಓದ್ತಿದ್ವಿ, ಅದ್ರ ಹಿಂದೆ ಮುಂದೆ ನಾವು ಓದ್ತಿರ್ಲಿಲ್ಲ. ನಾನು ಹುಡುಕ್ಯಾಡ್ ನೋಡಿದಾಗ ಇಷ್ಟು ಪ್ರಶ್ನೆಗಳು ಇದರಲ್ಲಿ ಸಿಕ್ಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಇವು ಶತಕ ಮತ್ತು ಅಷ್ಟಕಗಳ ಬಗ್ಗೆ. ಇದಾದ್ಮೇಲೆ ಇನ್ನೊಂದು ಕನ್ನಡದಲ್ಲಿ ಪದ ಸಾಹಿತ್ಯ ಅಂತ ಬರ್ತದೆ. ಇನ್ನು ಟೈಮ್ ಇದೆ ನಮಗೆ. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪದ ಸಾಹಿತ್ಯ. ಹೌದಾ? ಈಗ ಇಲ್ಲಿ ನೋಡ್ರಿ, 18 ಮತ್ತು 19ನೇ ಶತಮಾನದ ಕಾಲಘಟ್ಟದಲ್ಲಿ ಅನುಭಾವಿ ಕವಿಗಳು ಬಂದ್ರು. ಯಾರು? ನಿಜಗುಣ ಶಿವಯೋಗಿ, ಮುಪ್ಪಿನ ಷಡಕ್ಷರಿ, ಹೌದಾ, ಸರ್ಪಭೂಷಣ ಶಿವಯೋಗಿ, ಇಂಥವೆಲ್ಲ ಬರ್ತಾರೆ. ಇವ್ರೇನಂದ್ರ ಪದ ಸಾಹಿತ್ಯವನ್ನ ಕಟ್ಟಿಕೊಟ್ರು ಕನ್ನಡ ಸಾಹಿತ್ಯಕ್ಕೆ. ಹೌದಾ? ತತ್ವಪದಕಾರರು, ಲಾವಣಿಕಾರರು ಅಂತ ಇವ್ರನ್ನ ಗುರುತಿಸ್ತಾರೆ. ಹೌದಾ? ಇದ್ರ ಬಗ್ಗೆ ಗುಲ್ಬರ್ಗ ಯೂನಿವರ್ಸಿಟಿ ನಮ್ಮ ಗುರುಗಳು ಇವರು ಬಸವರಾಜ್ ಸಬ್ರಸ್ ಸರ್ ಅಂತ, ಕೊಪ್ಪಳದ ಹತ್ರ ಒಂದು ಕುಕ್ನೂರ್ ಅಂತ ಬರ್ತದೆ. ಆ ಕುಕ್ನೂರ್ನವ್ರು ಇವರು ಬಸವರಾಜ್ ಸಬ್ರತ್. ಗುಲ್ಬರ್ಗ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು. ಇವರು ಹೈದರಾಬಾದ್ ಕರ್ನಾಟಕದ ತತ್ವಪದಗಳು ಅನ್ನುವಂತಹ ಕೃತಿಯನ್ನ ಬರೆದ್ರು. ಇದರೊಳಗ ತತ್ವಪದಗಳ ಕುರಿತಾಗಿ ಬಹಳಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಇವರು ಹೆಚ್ಚು ಕಡಿಮೆ 3 ಘಟ್ಟಗಳನ್ನು ಗುರುತಿಸ್ತಾರೆ. ಗೊತ್ತಿರಲಿ ನಿಮಗೆ. ತತ್ವಪದ ಸಾಹಿತ್ಯದ ಆರಂಭಿಕ ಘಟ್ಟ 12ನೇ ಶತಮಾನ.
ಅಲ್ಲಿ ವಚನಗಳಲ್ಲಿ ಸ್ವರವಚನಗಳು ಬೇರೆ ಬರ್ತಾವಂತೆ. ಸ್ವರವಚನಗಳನ್ನು ರಚಿಸಿರ್ತಕ್ಕಂಥ ಸಕಲೇಶ ಮಾದರಸ, ಅಲ್ಲಂಪ್ರಭು, ಬಸವಣ್ಣ ಮತ್ತು ಅಕ್ಕಮಾದೇವಿ ಇವರು ತತ್ವ ಪದಗಳ ಬುನಾದಿಯನ್ನು ಹಾಕಿರ್ತಕ್ಕಂಥ ವಚನಕಾರರ ತರ ಗುರುತಿಸಲ್ಪಟ್ಟ ಒಂದನೇ ಘಟ್ಟ ಇದು. ಎರಡನೇ ಘಟ್ಟದಲ್ಲಿ ನಿಜಗುಣ ಶಿವಯೋಗಿ, ಸರ್ಪಭೂಷಣ ಶಿವಯೋಗಿ, ಮುಪ್ಪಿನ ಷಡಕ್ಷರಿ, ಬಾಲಲೀಲಾ ಮಹಾಂತ ಶಿವಯೋಗಿಗಳು ಇವರು ಎರಡನೇ ಘಟ್ಟದಲ್ಲಿ ಬಂದಿರತಕ್ಕಂತಹ ತತ್ವ ಪದಕಾರರು, ಪದ ಸಾಹಿತ್ಯದ ರಚನೆಕಾರರು. ಗೊತ್ತಿರಲಿ ಇವರನ್ನ ನೋಡ್ರಿ. ಇನ್ನೊಂದು ಪಾಯಿಂಟು, ತತ್ವ ಪದಗಳು ಶಿಷ್ಟ ಸಾಹಿತ್ಯ ಪರಂಪರೆಗೆ ಸೇರಿಸಲ್ಪಡುತ್ತವೆ. ಜಾನಪದ ಸಾಹಿತ್ಯ ಅಲ್ಲ, ಇದು ಶಿಷ್ಟ ಸಾಹಿತ್ಯ. ಮತ್ತೆ ಎರಡನೇ ಘಟ್ಟನೂ ಕೂಡ ಶಿಷ್ಟ ಸಾಹಿತ್ಯ ಚರಿತ್ರೆಗೆ ಸೇರಿಸಲ್ಪಟ್ಟಿದೆ. ಕೀರಂ ಅವರು ಹೇಳ್ತಾರೆ, ಕೀರಂ ನಾಗರಾಜ್ ಅವರು, ಅರುಣೋದಯ ಕಾಲಘಟ್ಟದೊಳಗ ಕೆಂಪು ನಾರಾಯಣ, ಮುದ್ದಣ್ಣ ಅವ್ರನ್ನ ಬಿಟ್ಟು ಮೂರನೇ ಘಟ್ಟದ ತತ್ವಪದಕಾರನ ಗುರುತಿಸಬೇಕು ಅಂತ ಕೀರಂ ಅವರು ಹೇಳ್ತಾರೆ. ಅವ್ರ ಪ್ರಕಾರ ಇಲ್ಲಿ ಬರಬೇಕು ಭಜನೆ ಹಾಡಿನ ಸಾಹಿತ್ಯ, ಇವೆಲ್ಲ ಏನು ಹೇಳ್ತಾರೆ ಬಿಡ್ರಿ. ಅದು ನೆಕ್ಸ್ಟ್ MS ಸುಂಕಾಪುರ್, ಇಲ್ಲೊಂದು ಬರ್ತದೆ ನೋಡ್ರಿ. MS ಸುಂಕಾಪುರ್, BV ಮಲ್ಲಾಪುರ್, MG ಬಿರಾದಾರ್, ಶಾಂತರಸ ಇವರ ರಚನೆಯು ಕೂಡ ತತ್ವ ಪದನೆ. ಇವ್ರು ಪ್ರಸಿದ್ಧ ಅದಾರ. MS ಸುಂಕಾಪುರ ಹಾಸ್ಯ ಸಾಹಿತ್ಯಕ್ಕೆ, BV ಮಲ್ಲಾಪುರ್ ಇವರು ಹಾಗೆ ನೋಡಿದ್ರೆ ದರ್ಪಣ ಬಹಳ ಚೆನ್ನಾಗಿ ಹೇಳ್ತಿದ್ರು. ಮಗು ಬಿರಾದಾರ್ ಅಂತ ಬರ್ತಾರೆ ಗುಲ್ಬರ್ಗದವರು, ಶಾಂತರಸರು ಬರ್ತಾರ. ಇವರೆಲ್ಲ ಏನಂದ್ರೆ ಜಾನಪದ ಸಾಹಿತ್ಯವನ್ನ ಹೇಳ್ತಿದ್ರು. ಆದ್ರೆ ಇವರು ಬರೆದಿರ್ತಕ್ಕಂಥ ತತ್ವ ಪದಗಳನ್ನ ಜಾನಪದ ಸಾಹಿತ್ಯದ ಭಾಗ ಅಂತ ಗುರುತಿಸ್ತಾರೆ. ಹೌದಾ? ಹೀಗೆ ಇದು ಒಂದು ನಮಗೆ ಗೊತ್ತಿರಬೇಕು. ಆಮೇಲೆ ತತ್ವಪದ ಸಾಹಿತ್ಯ ಶಿಷ್ಟ ಮತ್ತು ಜನಪದ ಎರಡೂ ಸಾಹಿತ್ಯ ಪರಂಪರೆಗೆ ಸೇರಿದೆ. ಇದರೊಳಗೆ ಧರ್ಮ ಸಮನ್ವಯ ಇದೆ, ಭಾಷಾ ಸಮನ್ವಯ ಇದೆ, ಪ್ರಾದೇಶಿಕ ಸಮನ್ವಯ ಇದೆ. ಹಾಗಾಗಿ ಇದನ್ನ ಸಮನ್ವಯ ಸಾಹಿತ್ಯ ಅಂತಲೂ ಕೂಡ ಕರೀಬಹುದು. ಬೇರೆ ಬೇರೆ ಧರ್ಮ ಸಮನ್ವಯ ಸಾಧಿಸಿದೆ. ಬೇರೆ ಬೇರೆ ಕಾಲಘಟ್ಟಗಳ ಭಾಷೆಯನ್ನು ಸಮನ್ವಯಗೊಳಿಸಿದೆ, ಬೇರೆ ಬೇರೆ ಪ್ರದೇಶಗಳನ್ನು ಸಮನ್ವಯಗೊಳಿಸಿದೆ. ಹೌದಾ? ಇದು ಪ್ರೌಢವಾದ ವಿಷಯಗಳನ್ನು ಹೇಳುತ್ತದೆ. ಶಿಷ್ಟ ಪರಂಪರೆಗೆ ಸೇರಿದೆ. ನೋಡ್ರಿ, ಪರಂಪರೆ ಶಿಷ್ಟ, ಹೇಳಿದ್ದು ಜನಪದ. ಹೌದಾ? ಹೀಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪದ ಸಾಹಿತ್ಯ ಪರಂಪರೆ ಕನ್ನಡ ಸಾಹಿತ್ಯದಲ್ಲಿ ಆಗಿ ಹೋಗಿದೆ. ಹೌದಾ? ಇಷ್ಟಿರ್ಲಿ. ಈ ಪದ ಸಾಹಿತ್ಯದ ಬಗ್ಗೆ ಮತ್ತೆ ನಾವು ನೆಕ್ಸ್ಟ್ ಚರ್ಚೆ ಮಾಡೋಣ. ಶತಕ ಸಾಹಿತ್ಯ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡೋಣ. ಎಸ್, ಶತಕ ಸಾಹಿತ್ಯ, ಅಷ್ಟಕ ಇಷ್ಟು ಸಾಕು ಅಂತ ಅನಿಸ್ತದೆ ನನಗೆ. ಇದಕ್ಕಿಂತ ಡಿಟೇಲ್ ಹೋಗೋದು ಬೇಡ, ಯಾಕಂದ್ರೆ ತೀರಾ ಚರ್ಚೆ ಅದು ಅಷ್ಟೊಂದು ಬೇಕಾಗೋದಿಲ್ಲ ಅಂತ ಅನಿಸ್ತದೆ ನನಗೆ. ಏನ್ ಶತಕ ಮತ್ತು ಅಷ್ಟಕ ನನಗನ್ನಿಸ್ತು ಬರೀ ಒಂದು 47-48 ಕ್ವಶನ್ಸ್ಗಳನ್ನು ಏನು ಹೇಳಿದೆ ಅಷ್ಟೇ ಕ್ವಶನ್ಸ್ಗಳು ಸಾಕು ಶತಕ ಮತ್ತು ಅಷ್ಟಕಗಳಿಗೆ ಅಂತ ಅನಿಸ್ತು. ಈ ನೋಟ್ಸ್ ನಾವು ತಯಾರು ಮಾಡಿದ್ದು ರಂಶ್ರೀ ಮುಗುಳಿಯವರ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಅನ್ನುವಂತಹ ಕೃತಿಯನ್ನ ಇಟ್ಕೊಂಡು ಅದರಲ್ಲಿ ಒಂದು ಚಾರ್ಟ್ ಮಾಡಿದ್ರು ಅವರು. ಆ ಚಾರ್ಟ್ನಲ್ಲಿ ಶತಕ ಸಾಹಿತ್ಯದ ಚಾರ್ಟ್ ಕೊಟ್ಟರು. ಮೊದಲು 2-3 ಅಲ್ಲಿ ಎಲ್ಲ ಕೊಟ್ಟರು. ಅವ್ರ ಧರ್ಮ, ಅವರು ಯಾವ ಸಾಹಿತ್ಯ ಪ್ರಕಾರದಲ್ಲಿ ಬರೆದ್ರು, ಯಾವ ಛಂದೋ ರೂಪದಲ್ಲಿ ಬರೆದ್ರು, ಅದ್ರದ್ದು ಏನು ವಿಷಯ, ಅದ್ರ ಕಾಲಘಟ್ಟ ಎಲ್ಲ ಬರೆದ್ಬಿಟ್ರು. ಅದು ಒಂದೇ ಚಾರ್ಟ್ ಸಾಕು ನಮಗೆ ಶತಕ ಸಾಹಿತ್ಯದ ಬಗ್ಗೆ ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ. ಅಷ್ಟಕಗಳದ್ದು ಕೂಡ ಕೊಟ್ಟಿದ್ದಾರೆ. ಬಟ್ ಅಷ್ಟಕದ್ದು ನೋಡ್ತಾ ಹೋದೆ ನಾನು, ಅದೇನು ಅಷ್ಟೊಂದು ಪ್ರಶ್ನೆಗಳನ್ನು ಹಾಕೊಳ್ಳೋ ಜರುರತ್ತಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಶತಕ ಅಷ್ಟೇ ಒಂದು 2-3 ಕ್ವಶನ್ಸ್ಗಳನ್ನು ಮಾತ್ರ ಮಾಡಿದೆ. ಶತಕ ಅಷ್ಟೇ ಆಯ್ತು. ಇದು ಏನಂದ್ರೆ ಶತಕಕ್ಕೆ ಸಂಬಂಧಪಟ್ಟದ್ದು. ನಿಮಗೆ ಹೊಸಗನ್ನಡ ಸಾಹಿತ್ಯ ರೂಪಗಳ ವಿಷಯಕ್ಕೆ ಬಂದಾಗ ಇವಾಗೇನು ಹೇಳ್ತಾ ಇದ್ದೆ, ಪ್ರಾಚೀನ ಏನ್ ಬರ್ತದೆ ನೋಡ್ರಿ, ಎಲ್ಲಿಂದ ಈಗಾಗಲೇ ನಾನು ನಿಮಗೆ ಕೊಡ್ತಾ ಹೋದೆ. ಈಗ ನೆಕ್ಸ್ಟ್ ನಾನು ನಿಮಗೆ ಪ್ರಾಚೀನ ಸಾಹಿತ್ಯ ರೂಪಗಳನ್ನು ಹೇಳಬೇಕು. ಪ್ರಾಚೀನ ಸಾಹಿತ್ಯ ರೂಪಗಳಲ್ಲಿ ಚತ್ತಾಣ, ಬೆದಂಡೆ, ಆಮೇಲೆ ಏನದು ಪಗರಣ ಮೊದಲಾದಂಥ ಪ್ರಾಚೀನ ಸಾಹಿತ್ಯ ರೂಪಗಳು ಉಚ್ಚರಿಸಲ್ಪಟ್ಟಿವೆ ರಂಶ್ರೀ ಮುಗುಳಿಯವರ ಕೃತಿಯಲ್ಲಿ. ಬಟ್ ಈ ಮುಂಚೆ ನಾನು ಅವುಗಳ ಬಗ್ಗೆ ಪಾಠಗಳನ್ನು ಕೂಡ ಮಾಡಿದ್ದೀನಿ ಕರೆ.
ಇನ್ನೂ ಹೊಸ ವಿಚಾರಗಳು ಕೂಡ ಅಲ್ಲಿ ನನಗೆ ಸಿಕ್ಕಿದೆ. ಏನ್ರಿ ಯಾವುದನ್ನ ಆ ಹಾಗೆ ಕರಿಬೇಕು, ಏನು ಈಗ ಯಾವುದ್ರಿ ಇದು ಚತ್ತಾಣ, ಬೆದಂಡೆ. ಚತ್ತಾಣ ಯಾಕೆ ಚತ್ತಾಣ ಕರಿಬೇಕು? ಅದಕ್ಕ ಚಿತ್ರಾಯತನ ಅನ್ಬೇಕಾ, ಬೆದಂಡೆ ಅನ್ಬೇಕಾ, ಲೈರಿಗೆ ಸಮಾಧಿ ಆಗುತ್ತದೆಯೇ, ಹೇಗೆ ಏನೆಲ್ಲ ವಿಷಯಗಳ ಕುರಿತು ನೋಡ್ತಾ ಹೋದಾಗ ಹೊಸದಾಗಿರ್ತಕ್ಕಂಥ ವಿಷಯಗಳು ಅಲ್ಲಿ ನನಗೆ ಸಿಕ್ಕು. ಅಂದ್ರೆ ನಾನು ಈ ಸೀರೀಸ್ ನಲ್ಲಿ ನಿಮಗೆ ಇವುಗಳನ್ನ ಮುಖ್ಯವಾಗಿ ಏನು ಪ್ರಾಚೀನ ಸಾಹಿತ್ಯ ರೂಪಗಳು, ಮಧ್ಯಕಾಲೀನ ಸಾಹಿತ್ಯ ರೂಪಗಳು, ಆಧುನಿಕ ಸಾಹಿತ್ಯ ರೂಪಗಳು, ಜನಪದ ಸಾಹಿತ್ಯ ರೂಪಗಳು ಕಂಪ್ಲೀಟ್ ಎಲ್ಲ 1100 ಪುಟಗಳಷ್ಟು ಸೋರ್ಸ್ ಸಿಕ್ಬಿಡ್ತು ನನಗೆ. ಹುಡುಕ್ತಾ ಹೋದ್ರೆ ಎಲ್ಲ ಸಿಕ್ತು. ಅದರಲ್ಲಿ ನಿಮಗೀಗಾಗಲೇ ಒಂದೊಂದು ಇದನ್ನ ಕೊಟ್ಟಿದ್ದೀನಿ. ಕನ್ನಡದಲ್ಲಿ ಭಾವಗೀತೆ, ಕನ್ನಡದಲ್ಲಿ ವಿಮರ್ಶೆ, ಕನ್ನಡದಲ್ಲಿ ಮಹಿಳಾ ಸಾಹಿತ್ಯ, ಕನ್ನಡದಲ್ಲಿ ಸಣ್ಣ ಕಥಾ ಸಾಹಿತ್ಯ, ಕನ್ನಡದಲ್ಲಿ ಪ್ರಬಂಧ ಸಾಹಿತ್ಯ, ವಿಚಾರ ಸಾಹಿತ್ಯ, ಹೌದಾ? ಹೀಗೆ ಬೇರೆ 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 ಬರ್ತಾವ. ಮತ್ತೆ ಪ್ರಾಚೀನ ಸಾಹಿತ್ಯ, ಷಟ್ಪದಿ, ತ್ರಿಪದಿ, ರಗಳೆ, ಅವೆಲ್ಲ ನಾನು ಒಂದಷ್ಟು ಸ್ವಲ್ಪ ನೋಡ್ತಾ ಹೋದ್ರೆ ಅಷ್ಟೊಂದು ವಿಷಯ ಅದರಲ್ಲಿ ಸಂಗ್ರಹ ಆಗಿದೆ. ಅದನ್ನ ಡೈಲಿ ಒಂದೊಂದು ನಾನು ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಪ್ರಿಂಟ್ಔಟ್ ತೆಗೆಸ್ಕೊರಿ, ಇಟ್ಕೊರಿ, ಯೂಸ್ ಆಗ್ತದೆ. 1000 ಪುಟಗಳು ಆಗಿದೆ. ಅದು ಸಾಮಾನ್ಯ ಇಲ್ಲ ವಿಷಯ. ಯಾಕಂದ್ರೆ ನಮಗನಿಸ್ತಿತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನ ತಸು ಶಾಮರಾಯರವರು ನಮ್ಮ ಎಲ್ ಎಸ್ ಶೇಷಗಿರಿರಾವ್ ಪುಸ್ತಕ ನೋಡ್ತಾ ಇರುವಾಗ ಇನ್ನೊಂದಿದೆ ಅವ್ರದ್ದು, ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಏನಿದೆ, ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಅಂತ. ಆದ್ರೆ ಇದೇ ಹೇಳ್ಯಾರು, ಕಾದಂಬರಿ, ಕತೆ, ಸಣ್ಣ ಕತೆ, ಇವುಗಳ ಉಗಮ ವಿಕಾಸ ಅವೆಲ್ಲ ಬರ್ಕೊಂಡು ಹೋಗಿದ್ದು. ಅದು ಇಲ್ಲಿ ಕೊಟ್ಟಿದ್ದೀನಿ. ಮೈಸೂರು ವಿಶ್ವವಿದ್ಯಾಲಯದವರು ಬಹಳ ಚಂದ ಮಾಡ್ಯಾರ. ಅದನ್ನ ಹುಡುಕ್ತಾ ಹೋದ್ರೆ ಇವೆಲ್ಲ ಸಿಕ್ಕಿದೆ, ಅದು ಕೊಡ್ತೀನಿ. ಆಮೇಲೆ ಅದನ್ನ ಅವ್ರು ಕೊಟ್ಟ ರೀತಿಯಲ್ಲಿ ಮಾಡಲಿಲ್ಲ, ಸ್ವಲ್ಪ ನಾನು ಅದನ್ನ ಕರೆಕ್ಟಾಗಿ ಸೆಟ್ ಮಾಡಿ ನೋಟ್ಸ್ ಮಾಡಿದ್ದೆ. ಅದನ್ನ ವ್ಯವಸ್ಥಿತವಾಗಿ ಪ್ರಿಂಟ್ಔಟ್ ತೆಗೆಸ್ಕೋರಿ, ಅಥವಾ ಅದು ಬುಕ್ ಅಂತ ಕೊಡ್ತೀನಿ ನಾನು, ಹೊಸಗನ್ನಡ ಸಾಹಿತ್ಯ ರೂಪಗಳು. ನಾನು ಬಹುಶಃ ಸಮಗ್ರ ಸಾಹಿತ್ಯ ರೂಪಗಳು ಅಂತ ಒಂದೇನೋ ಪುಸ್ತಕ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಬಂದ್ಬಿಡ್ತೈತಿ ನಿಮಗೆ, ಕಾದಂಬರಿ, ಕತೆ, ಸಣ್ಣ ಕತೆ, ಪ್ರತಿಯೊಂದು ಬರ್ತದೆ. ಮತ್ತು ಪ್ರಶ್ನೆಗಳು ಅಲ್ಲೇ ಬಂದವ್ರಿ. ನಾನು ನೋಡಿದ್ದು, ಏನು ಮಾಡಿದ್ದೀನಿ, ಇದೇ ತರ ಪ್ರಶ್ನೆಗಳು ಆಗಿವೆ, ಅದೇ ತರ ಆಗ್ಬೇಕು, ಬೇರೆ ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕಾದಂಬರಿ ಅಂತ ಬಂದಾಗ ಭಯಂಕರ ವಿಷಯ ಬರ್ತದೆ. ಸಣ್ಣ ಕತೆ ಸ್ವಲ್ಪ ಇದೆ, ಕೆಲವು ಭಯಂಕರ ಡಿಟೇಲ್ ಇದೆ. ಆ ಎಲ್ಲನ್ನು ಸಾಧ್ಯವಾದಷ್ಟು ಕೊಡುವ ಪ್ರಯತ್ನ ಆ ನೋಟ್ಸ್ಗಳಲ್ಲಿ ನಾವು ಮಾಡಿದ್ದೀವಿ. ಏನ್ರಿ ಅದನ್ನ ನೋಡ್ಬೇಕು. ಇವತ್ತು ನಿಮ್ಮ ಪ್ರಶ್ನೆ ಕೇಳ್ರಿ, ಮತ್ತೆ ನಾವು ನೋಡೋಣ. ಏನಾದ್ರೂ ಚರ್ಚೆ ಇದ್ರೆ ಹೇಳಿ. ಶತಕದ ಬಗ್ಗೆ ಅಂತ ಏನು ಕಠಿಣ ವಿಷಯ ಅಲ್ಲ ಇದು, ಶತಕದ ಬಗ್ಗೆ. ಆಮೇಲೆ ರಗಳೆ ವಿಷಯವಾಗಿ ಕೂಡ ತುಂಬಾ ಚರ್ಚೆ ಮಾಡಿದ್ದು ವಿಡಿಯೋ ನಿಮಗೆ ಹಾಕಿದೆ ಮೊನ್ನೆ ದಿವಸ, ಕಳೆದ ಬಾರಿ ಕ್ಲಾಸ್ನಲ್ಲಿ ಮಾಡಿದ್ದದು ಬಹಳ ಚೆನ್ನಾಗಿದೆ. ರಗಳೆ ಅಂತ ಬಂದಾಗ ಅಲ್ಲಿ ಚರ್ಚೆ ಸ್ವಲ್ಪನೇ, ಏನು 3 ರಗಳೆಗಳು, ಉತ್ಸಾಹ, ಮಂದಾನಿಲ ಮತ್ತು ಲಲಿತ ರಗಳೆಗಳು 3. ಹೌದಾ? ಉತ್ಸಾಹ ರಗಳೆ 3 ಮಾತ್ರೆ 4 ಕಣ, ಮಂದಾನಿಲ 4 ಮಾತ್ರೆ 4 ಕಣ, ಲಲಿತ ರಗಳೆ 5 ಮಾತ್ರೆ 4 ಕಣ. 2 ಸಾಲು ಸೆಟ್ ಇರ್ತಾವ. ಆದಿ ಮತ್ತು ಅಂತ್ಯಪ್ರಾಸಗಳು ಅಲ್ಲಿ ಕಾಮನ್ ಆಗಿ ಬರ್ತಾವ. ಸಿಂಪಲ್ ಕಾನ್ಸೆಪ್ಟ್. ಮತ್ತೆ ಉತ್ಸಾಹ, ಮಂದಾನಿಲ, ಲಲಿತ ರಗಳೆಗಳು ಬಂದ ಮೇಲೆ ಅಲ್ಲಿ ಅರ್ಥೈಸ್ಕೊಳ್ಳೋದು ಒಂದು ಮುಖ್ಯವಾದ ಪಾಯಿಂಟ್. ಏ ಬೇಟಾ ದಿಯಾ, ಆ ಕಡೆ ಸರಿ ನೀನು. ದಿಯಾ ದಿಯಾ ಏ ದಿಯಾ, ಹಾ ನೋಡ್ರಿ, ಏನು ಹೇಳ್ತಿದ್ನಲ್ಲಪ್ಪ, ಏನ್ರಿ ಅದು, ಹಾ, ರಗಳೆಗಳು ಬಂದ ಮೇಲೆ ಅಲ್ಲಿ ಮುಖ್ಯವಾಗಿ ಏನಂದ್ರೆ ಲಯಗಳು ಬಂದುರಿ. ಮಂದಾನಿಲ ಲಯ, ಉತ್ಸಾಹ ಲಯ ಮತ್ತು ಲಲಿತ ಲಯ ಅಂತ ಬಂದು, ಅಧಿಕೋತ್ಸಾಹ ಲಯ, ಭಾಮಿನಿ ಲಯ, ಹೀಗೆ ಲಯಗಳು ಬಂದು. ಗೊತ್ತಿರಲಿ, ಲಯ ಅಂದ್ರೆ ಪ್ರವಹಿಸುವಿಕೆ ಅಂತ. ಲೈ ಎನ್ನುವ ಧಾತುವಿನಿಂದ ಲಯ ಬಂದದ. ವಿಷಯದ ಹರಿವು ಅಂತ ಅರ್ಥ ಆಗ್ತದೆ. ವಿಷಯದ ಹರಿವು ಲಯ ಅಂದ್ರೆ 3 ಅಕ್ಷರಗಳಂತೆ. ಅದರ ಬಳಸಿ ದುಪವ ನಂಗ ಉದಿತ ಕೋಕಿಲ ಸ್ವನಂಗ. ನೋಡ್ರಿ, ಅದರ ಬಳಸಿ ದುಪವ ನಂಗ, ಅದರ 3 ಮಾತ್ರೆ, ಬಳಸಿ 3 ಮಾತ್ರೆ,
ಬಳಸಿ ದುಪವ ಮೂರು, ಹೌದಾ? ಹಿಂಗ್ ಮೂರು 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 ಅದರ ಬಳಸಿ ದುಪವ ನಂಗಳುದಿತ ಕೋಕಿಲ ಸೊನಂಗ ನಾವು ಕಂಡಪಟ ಮಾಡಿಬಿಟ್ಟಿದ್ವಿ ಆಮೇಲೆ. ನೋಡ್ರಿ ಅಂದ್ರೇನು, ಅದು ಲಯ. ಅದು ಮೂರ್ ಮೂರು ಅಕ್ಷರಗಳಿಗೆ ಒಂದ್ರಂತೆ, ಮೂರ್ ಮೂರು ಮಾತ್ರೆಗಳು ಒಂದ್ರಂತೆ ಒಂದ್ರಂತೆ ಪದ ಪದ ಕಟ್ಟಾಗ್ತಾ ಹೋಗುವಂಥದ್ದು, ಹೌದಾ? ಮತ್ತೆ ಆದಿ ಮತ್ತು ಅಂತ್ಯ ಪ್ರಾಸಗಳ ಒಂದು ನಿಯತತೆ ಸಾಮಾನ್ಯವಾಗಿ ರಗಳಗಳಲ್ಲಿ ಇರ್ತದೆ. ಕೆಲವು ರಗಳಗಳಲ್ಲಿ ಆದಿಪ್ರಾಸ ಬಳಸ್ಕೊಂಡ್ರ, ಕೆಲವಲ್ಲಿ ಬಿಟ್ಟಾರ. ಅಂತ್ಯಪ್ರಾಸ ಇದ್ದೇ ಇರ್ತದೆ. ಎರಡೆರಡು ಸಾಲುಗಳದ್ದು ಒಂದು ಜೋಡಿ. ಅದು ರಗಳೆ ಎರಡೆರಡು ಸಾಲದ ಒಂದು ಜೋಡಿ. ಅನಂತ ಕೋಟಿ ಸಾಲುಗಳನ್ನು ಮಾಡಬಹುದು. ಲಿಮಿಟ್, ದೇರ್ ಇಸ್ ನೋ ಲಿಮಿಟ್ ಫಾರ್ ಲೈನ್ಸ್. ಎಷ್ಟೇ ಲೈನ್ಸ್ಗಳನ್ನ, ಎಷ್ಟೇ ಚರಣಗಳನ್ನ ನೀವು ಬಳಸ್ಕೋಬಹುದು ರಗಳೆ ಅನ್ನೋದಕ್ಕೆ. ಅದು ಸ್ಟ್ರಕ್ಚರ್. ರಗಳೆ ರಗಟಾದಿಂದ ಬಂತು, ಪ್ರಾಕೃತದಿಂದ. ಹೀಗೆಲ್ಲ ಅದರ ಇತಿಹಾಸ ನೋಡ್ತೀವಿ. ರಗಳೆ ಅನ್ನೋ ಹೆಸರು, ರಗಟ ಅನ್ನೋ ಹೆಸರು ಹೇಗೆ ಬಂತು ಅದೆಲ್ಲ ನೋಡ್ತೀವಿ. ಆದರೆ ಅದಕ್ಕಿಂತ ಹೆಚ್ಚು ಅಲ್ಲಿ ತೋಮರ ರಗಳೆ, ಮಟ್ಟ ರಗಳೆ, ಒಂದಿಷ್ಟು ವಿಷಯಗಳ ಚರ್ಚೆ ಈ ಸರಿ ನಾವು ಮಾಡಿದ್ದು. ರಗಳೆ ಮಾಡ್ಬೇಕು, ನೀವು ಚರ್ಚೆ ಮಾಡ್ತೇನೆ, ಸ್ವಲ್ಪ ಕ್ವಶನ್ಸ್ಗಳು ಆಗ್ತವೆ. ತೋಮರ, ಯುಗಲಾಷ್ಟಕ ರಗಳೆ, ಹೀಗೆಲ್ಲ ಏನೇನೋ ಕರೀತಾರೆ. ಬಹಳ ಚೆನ್ನಾಗಿದೆ. ಮತ್ತು ಅವುಗಳನ್ನ ಇಟ್ಕೊಂಡು ಬಹಳಷ್ಟು ಜನ ಆಧುನಿಕ ಸಾಹಿತ್ಯ ಘಟ್ಟದಲ್ಲಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ಲಯ ಮೂರು ರಗಳೆಗಳ ಲಯ, ಹೌದಾ? ಉತ್ಸಾಹ, ಮಂದಾನಿಲ, ಲಲಿತ, ಲಯ. ಲಯ ಅಂದ್ರೆ ಅಷ್ಟೇ ಮಾತ್ರೆಗಳಿಗೆ ಕಟ್ಟಾಗ್ತಾ ಗಣಗಳು ಕಟ್ಟಾಗ್ತಾ ವಿಷಯದ ಏಳುವಿಕೆಯನ್ನು ಸೂಚಿಸುತ್ತದೆ ಲಯ. ಉತ್ಸಾಹ, ಮಂದಾನಿಲ, ಲಲಿತ ಏನು ಪ್ರಾಬ್ಲಮ್ ಆಗುದಿಲ್ಲ. ಮಿಶ್ರ ಲಯ ಅಂತ ಭಾಮಿನಿ ಲಯಕ್ಕೆ ಕರೀತಾರೆ. ಅದೊಂದು ಪಾಯಿಂಟ್ ಗೊತ್ತಿರಲಿ. ಭಾಮಿನಿ ಲಯಕ್ಕೆ ಮಿಶ್ರ ಲಯ ಅಂತ ಕರೀತಾರೆ. ಯಾಕಂದ್ರೆ 3-4 ಕಟ್ಟಾಗ್ತದೆ, ಮಿಶ್ರ ಲಯ. ಆಯ್ತಾ? ಆಮೇಲೆ ಅಧಿಕೋತ್ಸಾಹ ಲಯ ಅಂತ ಒಂದು ಬರ್ತದೆ. ಅಧಿಕೋತ್ಸಾಹ ಲಯ ಅಂದ್ರೆ, ಉತ್ಸಾಹ ಅಂದ್ರೆ ಏನ್ರಿ? 3 ಮಾತ್ರೆ 4, ಅದ್ರ ಡಬಲ್ ಇರ್ತದೆ. ಅಧಿಕೋತ್ಸಾಹ ಲಯ ಅದ್ರ ಡಬಲ್ ಇರೋದು ಅಷ್ಟೇ, 6 ಮಾತ್ರೆ, 6 ಅಧಿಕೋತ್ಸಾಹ. ಅದಕ್ಕೆ ಛಂದಸ್ಸು ಓದುವುದರಲ್ಲಿ ಕೂಡ ಒಂದು ಲಯ ಇದೆ, ಹೌದಾ? ಅದಕ್ಕೆ ಅಧಿಕೋತ್ಸಾಹ ಲಯ, ಭಾಮಿನಿ ಲಯ, ಹೌದಾ? ಭಾಮಿನಿ ಲಯ, ಮಿಶ್ರ ಲಯ, ಮಿಕ್ಸ್ ಬರ್ತದೆ. ಇಲ್ಲಿ ಒಂದು ಪಾಯಿಂಟ್ ಸುಮಾರು ಬಾರಿ ಬಳಸ್ತಾರೆ. ಏನು ಅಂದ್ರೆ, ಯಾವ್ದದು, ಗಣಪರಿವೃತ್ತಿ ಅಂತ ಒಂದು ಪದ ಬರ್ತದೆ. ನೀವು ರಗಳೆ ತಿಳ್ಕೊಳ್ಳೋದೇ ಗಣಪರಿವೃತ್ತಿ ಮೇಲೆ. ಬಹಳ ಜನ ಏನೋ ತಿಳ್ಕೊತಾರೆ. ಗಣಪರಿವೃತ್ತಿ ಅಂದ್ರೆ ಏನಪ್ಪಾ ರಗಳೆಯೊಳಗ ಅಂದ್ರೆ, ಈಗ ನೋಡ್ರಿ, ಏನಪ್ಪಾ ಅಂದ್ರೆ, ಒಂದು ಸಾಲಿನಲ್ಲಿ 20 ಮಾತ್ರೆಗಳು, ಯಾವುದು ಏನು 5 ಮಾತ್ರೆ ಲಲಿತ ಲಯ ಐತೆ ಅಂತ, ಲಲಿತ ರಗಳೆ ಐತೆ. ಲಲಿತ ರಗಳೆ 5 ಮಾತ್ರೆ 4 ಗಣ ಇದೆ ಅಂತ ತಿಳ್ಕೊರಿ. 5 ಮಾತ್ರೆ 4 ಗಣ ಇದೆ. 5 ಮಾತ್ರೆ ಇರ್ಬೇಕಂತ ಇಲ್ಲ. 4-6 ಆಗಬಹುದು. ಗಣಪರಿವೃತ್ತಿ ಅಂದ್ರೆ ಏನಾಗಿದ್ರೆ ಅಂದ್ರೆ, ಮಾತ್ರೆಗಳು ಏರುಪೇರು ಆಗುವಿಕೆ ಅಲ್ಲ, ಪದಗಳ ವಿಂಗಡಣೆ. ಅಂದ್ರೇನು? 4 ಮಾತ್ರೆಗಳು ಆಕ್ಚುಲಿ 5 ಮಾತ್ರೆ 4 ಗಣ ಒಂದೇ ತರ ಬರ್ಬೇಕು. 5 ಬಂದ್ರೆ ಲಲಿತ ರಗಳೆ ಆಗುತ್ತದೆ. ಆದ್ರೆ 4-6 ಮಾತ್ರೆಗಳು ಬರ್ಬೋದು, 3-7 ಮಾತ್ರೆಗಳು ಬರ್ಬೋದು, ಹೌದಾ? ಹೀಗೇನಾದ್ರೂ ಕಟ್ಟಾಗ್ಬೋದು ಗಣಗಳು. ಇದಕ್ಕೆ ಗಣ ಪರಿವೃತ್ತಿ ಅಂತ ಕರೀತಾರೆ. ಗಣ ಪರಿವೃತ್ತಿ ಅಂದರೆ ಮಾತ್ರೆಗಳನ್ನ ಹೆಚ್ಚು ಕಡಿಮೆ ಮಾಡೋದಲ್ಲ, ಪದಗಳ ವಿಂಗಡಣೆ ಆ ತರ ಮಾಡ್ಕೊಳ್ಳೋದು. ಕೆಲವು ಚಿಕ್ಕ ಪದಗಳು, ಕೆಲವು ದೊಡ್ಡ ಪದಗಳು, ಚಿಕ್ಕ ದೊಡ್ಡ ಚಿಕ್ಕ, ಏನಾರು ಮಾಡೋದು. ಅಂದ್ರೆ 5 ಇದ್ದಿದ್ದು 4-6 ಅಂದಿವಲ್ಲ, 6-4 ಮಾಡಬಹುದು. ಸಣ್ಣದು ದೊಡ್ಡದು ಸಣ್ಣದು ಏನಾದ್ರು ಮಾಡ್ಬೋದು. ಗಣ ಪರಿವೃತ್ತಿ ಅಂತಾರೆ. ಆದ್ರೆ ಅದ್ರದ್ದು ಇನ್ನೊಂದು ಟೆಕ್ನಿಕ್ ಏನಂದ್ರೆ, ಆ ಗಣ ಇಡೀ ಪದ ಇರ್ತದ. ಇಡೀ ಪದ ಒಂದು ಗಣ. ದಿಯಾ ಆ ಕಡೆ ಸರ್, ನೀವು ಗೋಡೆ ಕಡೆ. ಹಾ, ನೋಡಿ,
ಗಣ ಏನು ವಿಂಗಡಣೆ ಮಾಡ್ತೀವಲ್ಲ, ಒಂದೊಂದು ಪದ, ಆ ಪದ ಒಂದು ಸಣ್ಣವಿರ್ತಾವ, ಒಂದು ದೊಡ್ಡವಿರ್ತಾವ. ಆ ಪದಗಳಿಗೆ ಕರೆಕ್ಟ್ ಆಗಿ ಕಟ್ ಆಗ್ತಾ ಹೋಗ್ತದೆ ನೋಡ್ರಿ. ಅದಕ್ಕ ಗಣ ಪರಿವೃತ್ತಿ ಅಂತ ಕರೀತಾರೆ. ಇದರಿಂದ ಭಾವದ ನಿಲುಗಡೆ ವ್ಯವಸ್ಥಿತವಾಗಿ ಆಗ್ತದೆ. ಈ ಗಣ ಪರಿವೃತ್ತಿಯೇ ಮುಂದೆ ಆಧುನಿಕ ಯುಗದಲ್ಲಿ ತೀನಂಶ್ರೀ ಅವರು ಏನ್ ಮಾಡಿದ್ರು, ಗಣ ಪರಿವೃತ್ತಿ ಅನ್ನೋದು ಆಧುನಿಕ ಛಂದಸ್ಸಿನ ಒಂದು ಭಾಗ ಅಂತ ಬರ್ಸ್ಕೊಂಡು ಹೋದ್ರು. ಇದರಿಂದ ಏಕತಾನತೆ ತಪ್ಪುತ್ತದೆ. ಒಂದೇ ತರ ಅದರ, ಬಳಸಿ, ಧೂಪವ, ನಂಗ, ಅಳುದಿತ, ಕೋಕಿಲ, ಸೊ ನಂಗೆ ಮೂರ ಬೇಕಂತ ಏನಿಲ್ಲ. ಕೆಲವು 3, 5, 6, 4 ಏನಾರ ಮಾಡ್ಬೋದು. ಹಿಂಗ್ ಮಾಡೋದ್ರಿಂದ ಬೇಸರಿಕೆ ಕಡಿಮೆ ಆಗ್ತದ, ಲಯದಲ್ಲಿ ಏರಿಳಿತ ಉಂಟಾಗ್ತದ, ವಿಷಯ ವ್ಯವಸ್ಥಿತವಾದ ಎಕ್ಸ್ಪ್ರೆಷನ್ ಆಗ್ತದೆ ನೋಡ್ರಿ. ಅದು ರಗಳೆ. ಅದಕ್ಕೆ ರಗಳೆ ಆರಂಭದಲ್ಲಿ ನೋಡ್ರಿ, ಪಂಪನ ಕಾಲದಲ್ಲಿ ಮಂದಾನಿಲ ರಗಳೆ ಬಹಳ ಜಲ್ಲಿ ಬಂತು. ಬಹಳ ಚಂದ ಹೇಳಿದ್ದೀನಿ ನಾನು. ಅದರಲ್ಲಿ ರಚನೆಯಾದ ದೃಷ್ಟಿಯಿಂದ ನೋಡಿದ್ರೆ ಮಂದಾನಿಲ ರಗಳೆಯನ್ನ ಮೊದಲು ಬರೀತಾರ. ಯಾರು? ಪಂಪ ಬರೀತಾನ. ಅದಕ್ಕೆ ಮಟ್ಟ ರಗಳೆ ಅಂತ ಬರದ. ಅದರಲ್ಲಿ 4 ಇಲ್ಲ, 3-5 ಬರ್ಬೋದು, 3-5 4 ಬರ್ಬೋದು. ಹೀಗೆಲ್ಲ ಮಟ್ಟ ರಗಳೆ ಅಂತ ಕರೆದ್ರು. ಮುಂದೆ ಪಂಪ ಆದ್ಮೇಲೆ ರನ್ನ ಪೊನ್ನ ಇರ್ಬೇಕು. ಅವನ್ ಬಳಸಿರುವ ರಗಳಿಗೆ ತೋಮರ ರಗಳೆ ಅಂತ ಕರೀತಾರೆ. ತೋಮರ ರಗಳೆ ಬಹಳ ಚಂದ ರೀ, ಅದು ಸಿಗ್ತದೆ. ಅದನ್ನ ನಾನು ರಗಳೆ ಒಂದ್ಸಲ ಒಂದು 10-15 ನಿಮಿಷ ಚರ್ಚೆ ಮಾಡ್ಬೇಕು. ಹಾಗೆ ಅದನ್ನ ಯುಗಲಾಷ್ಟಕ ರಗಳೆ, ತೋಮರ ರಗಳೆ ಬೇರೆ ಬೇರೆ ಹೆಸರಿನಲ್ಲಿ ಕರಿತಾ ಹೋಗ್ತಾರೆ. ರಗಳೆ ಓದ್ಬೇಕಾದ್ರೆ ಈ ಸ್ಟೈಲ್ನಲ್ಲಿ ಓದ್ಬೇಕು ಅಷ್ಟೇ. ಆಮೇಲೆ ಇದು ಹೆಂಗ್ ಗೊತ್ತೇನ್ರಿ, ದೂರದಿಂದ ನಾವೇ ಬೇರೆ ರಗಳೆ ಬೇರೆ ಸಾಹಿತ್ಯ ಬೇರೆ ಅಂತ ನೋಡಿದ್ರೆ ಅದು ನಮಗೆ ತಿಳಿಯಲ್ಲ. ಅದ್ರೊಳಗೆ ನಾವು ಇಳಿಬೇಕು. ಅದ್ರೊಳಗೆ ಇಳಿದಾಗ ಏನ್ ಅನ್ಸಂಗಿಲ್ಲ. ರಗಳೆ ಹೇಳಕ್ಕೆ ಎಷ್ಟೊತ್ತು, 2 ನಿಮಿಷದ ಕೆಲಸ ಅದು. ಹಂಗಾಗಿ ರಗಳೆಯದ್ದು ಸ್ಪೆಷಾಲಿಟಿ ಅನ್ ಮಾಡ್ಕೊ. ಸಾಮಾನ್ಯವಾಗಿ ರಗಳೆಗಳು ಮಂದಾನಿಲದಲ್ಲಿ ಲಲಿತ ರಗಳೆ ಹೆಚ್ಚು ಬಳಸ್ಕೊಂಡಾನ. ಯಾರು? ರಗಳೆಯ ಕವಿಯಾಗಿರ್ತಕ್ಕಂಥ ಹರಿಹರ. ಮಂದಾನಿಲ ರಗಳೆ ಹೆಸರು ಸೂಚಿಸುವಂತೆ ಮಂದವಾದ ಅನಿಲ, ನಿಧಾನವಾಗಿ ಸಾಗುವ ಭಾವಗಳು ಅದರಲ್ಲಿ ಹೇಳಲ್ಪಟ್ಟಿವೆ. ಮಂದವಾದ ಅನಿಲ. ಮತ್ತೆ 4 ಮಾತ್ರೆಗಳು ಬರ್ತಾವಲ್ಲ, ಇದನ್ನ ಸಾಮಾನ್ಯವಾಗಿ ಬಹಳಷ್ಟು ಜನ ಕವಿಗಳು ಶೋಕ ಭಾವಗಳ ಅಭಿವ್ಯಕ್ತಿಗೆ ಬಳಸ್ಕೊಂಡಾರ. ಎಲ್ಲಿ? ಹರಿಶ್ಚಂದ್ರ ಕಾವ್ಯದೊಳಗ ಚಂದ್ರಮತಿ ಸಂಕಟ, ಮಂದಾನಿಲ ರಗಳೆ, ಪಂಪ ಮಂದಾನಿಲ ರಗಳೆ. ನೋಡ್ರಿ, ಸಾಮಾನ್ಯವಾಗಿ ಆ ತರ ಭಾವಗಳನ್ನು ಹೇಳ್ಬೇಕಾದಾಗ, ಯಾಕಂದ್ರೆ ಶೋಕ ಅದು ಎದೆ ಬಡ್ಕೊಂಡಳದಲ್ಲ, ಅವರ ಗುಣಗಾನವನ್ನು ಮಾಡೋ ರೀತಿಯಲ್ಲಿ ದುಃಖ ಇದೆ, ಪ್ರೀತಿ ಇದೆ, ಗುಣಗಾನ ಇದೆ, ಆದರೆ ದುಃಖ ಇದೆ. ಆ ತರದ ಭಾವನೆಗಳನ್ನ ಅಭಿವ್ಯಕ್ತಿ ಮಾಡೋದಕ್ಕೆ ಮಂದಾನಿಲ ರಗಳೆ ಬಹಳಷ್ಟು ಬಳಸಲ್ಪಟ್ಟಿದೆ. ಲಲಿತ ರಗಳೆ ಹೆಚ್ಚು ಉಪಯೋಗಿಸ್ಕೊಂಡವರು ನಮ್ಮ ಹರಿಹರ ತಮ್ಮ ರಗಳೆಗಳಲ್ಲಿ ಬಳಸ್ಕೊಂಡು. ರಗಳೆ, ರಗಟ, ಹೀಗೆ ರಗಳೆ ಕಾವ್ಯವಾಗಿ ಬಂದಿದ್ದು ಹರಿಹರನಲ್ಲಿದೆ. ರಗಳೆ ಕಾವ್ಯದ ಒಂದು ಭಾಗವಾಗಿ ಬಂದಿದ್ದು 10ನೇ ಶತಮಾನದಿಂದ ಈ ಕಡೆಗೆ ತುಂಬಾ ಬಾರಿ ಬಂದಿತ್ತು. ಹೀಗಾದ್ರೂ ರಗಳೆ ನೋಡ್ತಾ ಇರ್ಬೇಕಾದ್ರೆ ಬಹಳಷ್ಟು ಚರ್ಚೆಗಳನ್ನ ಅಲ್ಲಿ ನಾವು ಮಾಡಿದ್ದೀವಿ. ರಗಳೆ ವಿಡಿಯೋ ಹಾಕಿದಾಗ ಆ ಚರ್ಚೆ ಬಹಳ ದೊಡ್ಡದು, ಲಾಂಗ್ ವಿಡಿಯೋ ಆಗಿತ್ತು ಅಲ್ಲಿ. ಹಾಗೆ ಆ ರಗಳ ಸಾಹಿತ್ಯವನ್ನು ನೋಡ್ಬೇಕಾದಾಗ ಒಂದಿಷ್ಟು ಟೆಕ್ನಿಕಲ್ ವಿಷಯಗಳನ್ನ ನಾವು ನೋಡ್ಬೇಕು. ಆಧುನಿಕ ಯುಗದಲ್ಲೂ ಕೂಡ ಕೆಲವರು ರಗಳೆಯಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ. ರಗಳೆ ಇತಿಹಾಸವನ್ನು ನೋಡ್ಬೇಕಾದಾಗ ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ಹೀಗೆ ಕೆಲವು ವಿಷಯಗಳು ಅಲ್ಲಿ ಬರ್ತಾವ. ಸರಿ, ಈಗ ನಿಮ್ಮ ಪ್ರಶ್ನೆ ಏನಿದ್ರು ಹೇಳ್ರಿ. ಮತ್ತೆ ದಿನನಿತ್ಯ ಏನ್ ನಿಮಗೆ ನೋಟ್ಸ್ ಕೊಡ್ತೀನಿ, ಆ ನೋಟ್ಸ್ ಬೇಕಿದ್ರೆ ಪ್ರಿಂಟ್ ಮಾಡ್ಕೊರಿ, ನಿಮ್ಮ ಅನುಕೂಲ. ನಿಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನ ನೀವು ಉಪಯೋಗಿಸ್ಕೋಬಹುದು. ಇವತ್ತಿಂದ ಇದನ್ನು ಕೂಡ ಏನ್ ನೀವು ಮಾಡಿದ್ದೀವಿ ಇದನ್ನು ಕೂಡ ನಾನು ನೋಟ್ಸ್ ಕೊಟ್ಟು ಬಿಡ್ತೀನಿ ನಿಮಗೆ. ಇದೆಲ್ಲ ಕ್ವಶನ್ಸ್ ಒಂದ್ ಕಡೆ ಮಾಡ್ಕೊಂಡು ಒಂದ್ಸಲ ಓದ್ಬಿಡ್ರಿ. ಆಮೇಲೆ ಬರ್ತಾ ಬಹಳಷ್ಟು ವಿಷಯಗಳಾಗ್ತಾವ. ಇಷ್ಟು ದಿನಗಳವರೆಗೆ ನಮ್ದು ಕಾಲ್ ಮಾಡಿಲ್ಲ, ಇನ್ನು ಮೇಲೆ ಕಾಲ್ ಮಾಡೋದೇ ನಮ್ಗೆ, ಬೇರೆ ಯಾವ್ದು ಉಳಿದಿಲ್ಲ. ನಮ್ಮ ಮಾತ್ರ ಉಳ್ಕೊಂಡಾವ. ಈಗ PU ಡಿಗ್ರಿ ಅವ್ರು ಆರ್ಡರ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಕಾಲ್ ಆಗ್ತಿತ್ತು. ಹಾಗಾಗಿ ಕಾಲ್ ಫಾರ್ಮ್ಸ್ ಇನ್ನು ಲೇಟ್ ಆಗೋದಿಲ್ಲ. ಕರೀತಾರೆ ಹೈಸ್ಕೂಲ್ ಶಿಕ್ಷಕರು, ಅವೆಲ್ಲ ಕರಿಬೇಕು, PU ಕರಿಬೇಕು ಅಂತ ಚರ್ಚೆ ಆಗ್ತಾ ಇದೆ. ಈಗ ನಿಮ್ ಪ್ರಶ್ನೆ ಏನಿದ್ರು ಹೇಳ್ಬೋದು. ಮಂಜುಳಾ ಮೇಡಮ್. ನಮಸ್ತೆ ಸರ್. ಸರ್ ಕ್ಲಾಸ್ ಚೆನ್ನಾಗಿತ್ತು ಸರ್. ಕ್ವಶನ್ಸ್ಗಳು ಅಂದ್ರೆ ನೀವೇ ಮಾಡ್ಬಿಟ್ಟಿದ್ರಿ ಸರ್. ಎಲ್ಲ ಚೆನ್ನಾಗಿ ಅರ್ಥ ಆಗುವಂಗೆ ಇತ್ತು ಸರ್. ಕ್ವಶನ್ಸ್ ಪಾಯಿಂಟ್ಸ್ ವೈಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ನೆನಪಲ್ಲಿ ಇಡೋದಕ್ಕೂ ಅನುಕೂಲ ಆಯ್ತು.
ಮತ್ತೆ ಇಷ್ಟೊಂದು ವಿಷಯಗಳಿದೆಯಾ ಶತಕ ಅಷ್ಟಕದಲ್ಲಿ? ಅದು ಬರೀ ಒಂದು ಕ್ವಶನಿಗೆ ಮಾತ್ರ ಸೀಮಿತ ಆಗಿತ್ತು ಮೇಡಮ್. ಶತಕ ಮೊದಲು ಆಮೇಲೆ ಕೆಲವರೆಲ್ಲ ಯಾರು ಯಾವಾಗ ನೋಡ್ತಿದ್ದೀನ, ಒಬ್ಬ ಯಾರೋ ಬರೀತಾನ ಕನ್ನಡ ಸಾಹಿತ್ಯದ ಯಾರದು ಮೊಟ್ಟ ಮೊದಲ ಶತಕ ಚಂದ್ರಚೂಡಾಮಣಿ ಶತಕ ಅಷ್ಟೇ ಬರೆದು ಬಿಟ್ರು. ಇತಿಹಾಸ ಅವ್ರು ಎಲ್ಲೂ ಹೇಳಂಗಿಲ್ಲ ಮೇಡಮ್. ಅಷ್ಟಕ ಅಂದ್ರೆ ಒಂದೇ ಹೇಳ್ತಾರ, ಶತಕ ಅಂದ್ರೆ ಒಂದೇ ಹೇಳ್ತಾರೆ. ಬಟ್ ಅದು ಕ್ವಶನ್ ಆ ಥರ ಬರಂಗೇ ಇಲ್ಲ, ಅದು ಹೋಗ್ಯದ ಕಾಲ. ಹಂಗಾಗಿ ಹುಡುಕಿದಾಗ ಸಿಕ್ತು, ಇದು ಬಿಟ್ರೆ ಏನೂ ಆಗಲ್ಲ ಅನಿಸ್ತು ಮೇಡಮ್. ಹಂಗಾಗಿ ಅದನ್ನ ಮಾಡಿ ಹಾಕ್ಬಿಟ್ಟೆ. ಒಂದು ಪರ್ಮನೆಂಟ್ ಸೋರ್ಸ್ ಇದು, ಮುಗಿದೋಯ್ತು, ಪ್ರಾಬ್ಲಮ್ ಇಲ್ಲ ನಮಗೆ. ಹೌದಾ? ಈ ತರ ಕ್ವಶನ್ಸ್ ಹಾಕಿದ್ರೆ ಇನ್ನೇನು ಆಪ್ಷನ್ಸ್ ಸೇರಿಸ್ಬೇಕು, ಆಪ್ಷನ್ಸ್ ಬೇಕಿಲ್ಲ ನಮಗೆ. ಮೇನ್ ಕ್ವಶನ್ ಮೇನ್ ಆನ್ಸರ್ ಸಿಕ್ಕರೆ ಸಾಕು ಅಂತ ಮಾಡಿದ್ದು. ಸರಿ, ಮತ್ತೆ ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಈಗ ಶತಕದ ಸಾಹಿತ್ಯ ಯಾವ್ದಾದ್ರು ಕೇಳ್ಬೋದು, ನೀವೇನು ತೊಂದರೆ ಇಲ್ಲ. ಶತಕ, ಅಷ್ಟಕ, ಮಕುಟದ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋಣ. ಅದನ್ನು ನೋಟ್ಸ್ನಲ್ಲಿ ಹಾಕಿನಿ, ಅದನ್ನ ನೋಡ್ರಿ. ಮಕುಟ ಅಂದ್ರೆ ಏನು ಅಂತ ಅದೇ ಸ್ವಲ್ಪ ಬಹಳ ಹುಡುಕಿದೇನೋ. ಮಕುಟ ಅಂದ್ರೆ ಬರೀ ಕಿರೀಟ ಮಾತ್ರ ಕೊಟ್ಟರು, ಆದ್ರೆ ಅದ್ರ ಅರ್ಥನೇ ಸಿಗ್ಲಿಲ್ಲ. ಕನ್ನಡ ಚಂದಕೋಶದಲ್ಲೂ ಕೂಡ ಇಲ್ಲ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬಹಳ ಸಿಗೋದಿಲ್ಲ. ಮತ್ತೆ ಕನ್ನಡ ರತ್ನಕೋಶದಲ್ಲಿ ನೋಡಿದೆ ಮಕುಟ ಅಂದ್ರೆ ಕಿರೀಟ ಅಂತ ಆಟ ಕೊಟ್ರ. ಮತ್ತೆ ಇನ್ನು ಎಲ್ಲಿ ಸಿಗ್ಬೇಕು? ಚಂದಕೋಶದಲ್ಲೇ ಸಿಗ್ಬೇಕು, ಅಲ್ಲೇ ಇಲ್ಲ. ಹಂಗಾಗಿ ಮತ್ತ ಇದು ಮಕುಟವನ್ನು ಸೂಚಿಸುತ್ತದೆ ಅಂತ ಸಾಲು ಕೊಟ್ಟಿದ್ರು ಅವರು, ಬ್ರಹ್ಮಶ್ರೀ ಮುಗಳಿಯವರು. ಅಲ್ಲಿ ಹುಡುಕಿದಾಗ ಮಕುಟ ಅಂದ್ರೆ ಏನಂತ ಗೊತ್ತಾಯ್ತು. ಅದ್ರ ಉದ್ದೇಶ, ಪದ್ಯದ ಉದ್ದೇಶ, ಅದಕ್ಕೆ ಮಕುಟ ಅಂತ ಕರೀತಾರೆ. ಮುಖ್ಯ ಉದ್ದೇಶ ಅದು. ಹೌದಾ? ಹಾಗಿದ್ರೆ ಮಾತ್ರ ಶತಕವಾಗುತ್ತದೆ. ಅದು ಒಂದು ನನಗೆ ಸ್ಪೆಷಲ್ ಅನಿಸ್ತು, ಉಳಿದೇನು ಸ್ಪೆಷಲ್ ಏನು ಅನಿಸ್ಲಿಲ್ಲ. ಮತ್ತೇನಾದ್ರು ಅಂತ ಹೇಳಿದ್ರಲ್ಲ ಸರ್, ಏನ ವಸ್ತು ಇರೋದಿಲ್ಲ ಇದರಲ್ಲಿ, ಕಥಾವಸ್ತು ಇರೋದಿಲ್ಲ ಅಂತ ಹೇಳಿದ್ರೆ ಶತಕದಲ್ಲಿ, ಸ್ವಲ್ಪ ಹೇಳಿ ಸರ್. ಈಗ ನೋಡ್ರಿ, ವಸ್ತು ಅಂದ್ರೆ ಹೆಂಗ, ಈಗ ರಾಮಾಯಣ ಇದೆ ಅಂತ ತಿಳ್ಕೊರಿ. ಅದು ಇಡೀ ವಿಷಯ ಬರೀ ರಾಮ ಕಥೆಯನ್ನು ಹೇಳೋದೇ ರಾಮಾಯಣದ ಉದ್ದೇಶ. ಅದಕ್ಕೆಲ್ಲ ಪ್ರಕಾರಿ, ಪತಾಕ, ಬಿಂದು ಎಲ್ಲ ನೋಡ್ತಾ ಬಂದ್ವಿ. ಮುಖ್ಯ ಕಥೆ ಅದೆಲ್ಲ ಹೇಳುದು. ಇಲ್ಲಿ ಕಥೆ ಅಲ್ಲ, ಇದು ವಿಷಯ. ಈಗ ನೋಡ್ರಿ, ಕೆಲವೊಂಬಲ್ಲವರಿಂದ ಕಲಿತು ಕೆಲವರಮ್ಮ ಮಾಡೋರಮ್ಮ ನುಡಿತಮ್ಮ ಏನೋ ಶ್ರೀ ಚನ್ನಸೋಮೇಶ್ವರ ಹೇಳ್ತಾನ. ಫಲವು ಒಳ್ಳ ಸಮುದ್ರವೈ ಏನೋ ಹೇಳ್ತಾನ. ಹೌದಾ? ಅದು ಏನದು ಕಥೆ ಅಲ್ಲ ಅದು. ಹೌದ್ರೆ? ನೋಡಿ ಯಾರೋ ಪಂಡಿತರು ಕಂಡ್ಕೊಳ್ಳೆ ಅನಿಸ್ತು, ಹರ ಹರ ಶ್ರೀಚಂದ್ರ ಲಾಸ್ಟ್ಗೆ ಹೇಳ್ಬಿಟ್ಟ. ಅಂದ್ರೆ ನಾವು ನೋಡಪ್ಪ ಕಲಿಬೇಕಾದ್ರೆ ಹೀಗೆ ಕಲಿಬೇಕು. ಅವ್ನು ನೋಡಿದ ತಕ್ಷಣ ಅನ್ಸಿದ್ದು. ಅದಕ್ಕೆ ವಿಷಯ ವಸ್ತು ಕಥೆ ಹೇಳೋದಲ್ಲ, ಇಲ್ಲಿ ಕಥೆ ಅಲ್ಲ ಇದು. ಹೌದ್ರಿ? ಒಂದೇನು ಅದಕ್ಕೆ ನೀತಿ, ವೈರಾಗ್ಯ ಪರವಾಗಿರ್ತಕ್ಕಂಥ ವಿಷಯಗಳು, ಸ್ತುತಿ, ಇವುಗಳನ್ನ ಹೇಳ್ಬೇಕು, ಕಥೆ ಅಲ್ಲ ಇದು. ಅದು ನೋಡೋದು ಶತಕ ಅಂದ್ರೆ ಕತೆ ಆಗೋದಿಲ್ಲ. ಅದಕ್ಕ ಕತೆ ಮಾಡಬಹುದಾಗಿತ್ತ, ಪ್ರಯತ್ನ ಮಾಡಿದ್ರು. ಆಮೇಲೆ ಆಶ್ಚರ್ಯ ಅನ್ಸೋದೇನಂದ್ರ, ರಗಳೆಯ ಕವಿ ಆಗಿರ್ತಕ್ಕಂಥ ಹರಿಹರ ಶತಕಗಳನ್ನ ವೃತ್ತಗಳಲ್ಲಿ ಬರೀತಾನೆ. ವಿಚಿತ್ರದ ಮನುಷ್ಯ. ಅವನಿಗೆ ರಗಳೆ ಕವಿ ಅಂತ ಎಷ್ಟು ಅಸಹ್ಯ ಆಗಿರ್ಬೇಕು ಅನಿಸ್ತದ ನಮಗೆ ಬಹಳಷ್ಟು ಸಾರಿ ನೋಡ್ಬೇಕಾದ. ಈ ರಗಳೆ ಅಂದಿರ್ಬೇಕು. ಅವನ್ ದಾರಿಗೆ ಹೋಗ್ತಿರ್ಬೇಕಾದ್ರೆ ಹುಡುಗರೆಲ್ಲ ರಗಳೆ ಹೊಂಟಿರ್ಲೆ ಅಂದಿರ್ಬೇಕು. ಅದಕ್ಕೆ ಅವ ಗಿರಿಜಾ ಕಲ್ಯಾಣ ಬರೀತಾನೆ. ಹರಿಹರ ಕವಿ ಗಿರಿಜಾ ಕಲ್ಯಾಣ ರಗಳೆಗಳು ಬರೆದ ಮೇಲೆ ಬರೀತಾನೆ. ಯಾಕೆ ಬರೆದ್ರಂದ್ರೆ ಅವನಿಗೆ ರಗಳೆಯೂ ಕೂಡ ಸಾಹಿತ್ಯವಾಗುತ್ತದೆ ಅಂತ ಅಸಹ್ಯ ಮಾಡಿರತ್ತೆ. ಇವನಿಗೇನು ಬರೆಯಕ್ ಬರಲ್ಲ ಮಗನಿಗೆ, ರಗಳೆ ಬರದ ಅಂದ್ರ. ಅವಾಗ ಇವ ಏನ್ ಮಾಡಿದ, ಗಿರಿಜಾ ಕಲ್ಯಾಣ ಬರೀತಾನ. ಅದು ಎಂತ ದೊಡ್ಡ ನೋಡಿ, ಹರಿಹರ ಕ್ರಾಂತಿ ಕವಿ ಯಾಕಾದ ಅಂದ್ರೆ, ಇದು ಕೂಡ ಒಂದು ಪಾಯಿಂಟ್ ನೀವು ಕೇಳಿ ಚೆನ್ನಾಗಿ ಮಾಡಿದ್ರಿ. ಹರಿಹರ ಕ್ರಾಂತಿ ಕವಿ ಯಾಕೆ ಅಂದ್ರೆ, ಹರಿಹರ ಚಂಪು ಬರೆಯಲಿಲ್ಲವೇ, ಬರದ. ಹರಿಹರ ಇಚ್ಚ ಕಡೆ ಪಂಪ ಯುಗಕ್ಕೆ ಸಮೀಪಿದ್ದವ. ಪಂಪ ಯುಗನ ಓದಿಕೊಂಡಾಗ, ಕೃತಿಗಳನ್ನು ನೋಡಿದವನು. ಹಾಗೆ ನೋಡಿ ಅವರು ಬರೆದ ರೀತಿಯಲ್ಲಿ ನಾನು ಬರೆಯಬಲ್ಲೆ ಅಂತ ಚಂಪುವನ್ನೇ ಬರೆದ್ರು ಕೂಡ, ಚಂಪುವಿನಲ್ಲಿ ರಾಮಾಯಣ ಮಹಾಭಾರತ ತರಲಿಲ್ಲ, ಚಂಪುವಿನಲ್ಲಿ ಶಿವಕಥೆಯನ್ನು ಹೇಳಿದ, ಗಿರಿಜಾ ಕಲ್ಯಾಣ ಅಂತ. ನೋಡ್ರಿ ಹೆಂಗ ಕ್ರಾಂತಿಕವಿ. ಜನಸಾಮಾನ್ಯರ ಭಾಷೆಯನ್ನು ತಗೊಂಡ, ರಗಳೆಗಳನ್ನ ಬರೆದ, ಷಟ್ಪದಿ ಶಿಷ್ಯನನ್ನ ತಯಾರು ಮಾಡಿದ, ಮತ್ತೆ ಶತಕಗಳನ್ನು ಬರೆದ, ಶತಕಗಳನ್ನು ವೃತ್ತಗಳಲ್ಲಿ ಬರೆದ. ರಗಳೆಗೆ ಪಳಗಿರ್ತಕ್ಕಂಥ ಕವಿ ವೃತ್ತಗಳಲ್ಲಿ ಶತಕಗಳನ್ನು ಕೊಟ್ಟಿದ್ದು ದೊಡ್ಡ ಕ್ರಾಂತಿನೇ. ರಳಕುಳ ಕ್ಷಳಗ ವಿಚಾರದಲ್ಲಿ ಅದು ಕೂಡ ದೊಡ್ಡ ಕ್ರಾಂತಿನೇ ಅವನು ಮಾಡಿದ್ದು. ನಾನು ಯಾಕೆ ರಳಕುಳ ಕ್ಷಳಗಳನ್ನು ಪ್ರಾಸಸ್ಥಾನದಲ್ಲಿ ಬಳಸಲಿ, ನಾನು ಬಳಸಲ್ಲ ಅಂದ. ಅದಕ್ಕ ಹರಿಹರನ ಕಾಲದಲ್ಲಿ ಶಕಟ ಎಫೆಕ್ಟ್ ನಾನು ಹೇಳಿದ್ದೀನಿ ಯಾವುದೋ ಒಂದು ವಿಡಿಯೋದಲ್ಲಿ. ಹಳೆಗನ್ನಡದ ರ ಮತ್ತು ಹಳೆಗನ್ನಡ ಳಕಾರ ಇದೆಯಲ್ಲ, ರ ಮತ್ತು ಳ,
ಶತಮಾನ 12ನೇ ಶತಮಾನ. ಹಳಗನ್ನಡದ ಳಕಾರ ಬಿಟ್ಟು ಹೋಗಿದ್ದ ಕಾಲ 16ನೇ ಶತಮಾನ. ನೋಡ್ರಿ ಹೆಂಗ. ಆದ್ರೆ ಎರಡನ್ನು ಬಿಟ್ಟು ಬರಿಬೇಕು ಅಂತ ಯೋಚನೆ ಮಾಡೋದನ್ನು ಹರಿಹರ. ಭಾಷೆಯಲ್ಲಿ ಬದಲಾವಣೆ ಮಾಡಿ, ಚಂಪುವನ್ನು ನೋಡುವ ವಸ್ತುಕ ದೃಷ್ಟಿಕೋನವನ್ನು ಬದಲಾವಣೆ ಮಾಡಿ. ಚಂಪು ವೈಷ್ಣವ ಪರವಾದ ಸಾಹಿತ್ಯವೇ ಯಾಕೆ, ಶೈವ ಪರವಾದ ಸಾಹಿತ್ಯ ಯಾಕೆ ಇರಬಾರ್ದು ಅಂತ ಮಾಡಿದ ಕ್ರಾಂತಿಕರು. ರಗಳೆಗಳನ್ನ ಬರೆದ. ರಗಳೆಗಳಿಗೆ ನೋಡ್ರಿ, ಮಹಾಕಾವ್ಯ ಬರಿಬೇಕು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾಗಿರ್ತಕ್ಕಂಥ ನಾಯಕರೇ ಇರಬೇಕು, ಋಷಿಗಳೇ ಇರಬೇಕು ಅಂತ ಹೇಳುವಂತ ಕಾಲಘಟ್ಟದೊಳಗ ಜನಸಾಮಾನ್ಯರು ನಮ್ಮ ಜೊತೆಗೆ ಓಡಾಡುವಂತಹ ವ್ಯಕ್ತಿಗಳೇ ಕಾವ್ಯದ ನಾಯಕರನ್ನಾಗಿ ಮಾಡಿಕೊಂಡು ಸಾಹಿತ್ಯವನ್ನು, ರಗಳೆಗಳನ್ನು ಕೊಟ್ಟ. 106 ರಗಳೆಗಳನ್ನ ಬರೆದ. ಹಿರೇಮಲ್ಲೂರು ಈಶ್ವರನ್ ಅವರು ಹೇಳ್ತಾರೆ 106 ರಗಳೆಗಳನ್ನ ಬರೆದಿದ್ದಾನೆ ಅಂತ. ಅಲ್ಲೆಲ್ಲ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಕ್ಕಮಾದಿ ಯಾರ್ಯಾರೋ ಎಲ್ಲ ಜನಮಾನಸದಲ್ಲಿ ಬಂದಿರತಕ್ಕಂಥ ಜನರು. ಪುಷ್ಪರಗಳೇ ಬರೀ ಹೂಗಳನ್ನೇ ನಾಯಕರನ್ನಾಗಿ ಮಾಡಿಬಿಟ್ಟ. ಹೀಗೆ ಏನಂದ್ರೆ ಭಕ್ತಿಯನ್ನ ತಗೊಂಬಂದ ಸಾಹಿತ್ಯ ಬಹಳ ಅದ್ಭುತವಾದ ಕೆಲಸ. ರಾಜಾಶ್ರಯವನ್ನು ಧಿಕ್ಕರಿಸಿ ಸಾಹಿತ್ಯ ಎಷ್ಟು ನೋಡ್ರಿ. ಕ್ರಾಂತಿ ಕವಿ ಹರಿಹರ ಅಂತ ಕರಿಬೇಕಾದ್ರೆ ಇಷ್ಟೆಲ್ಲ. ಹಾಗಾಗಿ ರಗಳೆ ಅದು ಹರಿಹರ ಈ ರೀತಿಯಲ್ಲಿ ಏನೋ ಒಂದು ವಿಷಯವನ್ನು ಕೊಟ್ಟ. ಹರಿಹರ ಕ್ರಾಂತಿ ಕವಿ ಆಗುವುದಕ್ಕೆ ಮುಖ್ಯವಾಗಿ ನಾವು ಏನ್ ತಗೊಂಡು ಹೋದಿವಿ ಅಂದ್ರೆ ವೃತ್ತಗಳಲ್ಲಿ ಶತಕಗಳನ್ನು ಬರದ ಅನ್ನೋದೇ ಬಹಳ ದೊಡ್ಡ ಕ್ರಾಂತಿಯುತವಾದ ವಿಷಯ ಆಗಿತ್ತು ಹರಿಹರದು ಅಂತ. ಅಲ್ಲಿ ವಿಷಯ ಇಲ್ಲ, ವಿಷಯ ಇದೆ ಆದ್ರೆ ಕಥಾವಸ್ತು ಇಲ್ಲ ಅಂತ. ಇನ್ನೊಂದು ಪಾಯಿಂಟ್ ಹೇಳಿದೆ ನಾನು, ವಿಷಯ ಅಡಕವಾಗಿರುವುದಿಲ್ಲ, ವಿಷಯದ ವಿಸ್ತಾರವಿರುತ್ತದೆ. ಅಂದ್ರೆ ಶತಕ ವರ್ಣಕ, ವಸ್ತುಕಾಲ. ನೋಡ್ರಿ, ಹೀಗೆ ಹೇಳ್ಬೇಕು. ವಿಷಯ ವಿಸ್ತಾರ ಇದೆ, ಹೇಳ್ಬೇಕು. ಅವ ಹೇಳ್ಬೇಕು. ಅದಕ್ಕೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪರಿಂದ ನೋಡುತ್ತಾ ಹೀಗೆ ಹೇಳ್ತಾ ಪಲವಂ ಏನು ಪಲವು ಪಳ್ಳವೈ ಹರಹರಾಸ ಏನೇನೋ ಹೇಳ್ತಾ ಹೋಗ್ತಾರೆ. ಅಂದ್ರೇನು, ವಿಷಯ ಪ್ರತಿಯೊಂದು ವಿಸ್ತಾರದ ಕಡೆ ಹೋಗ್ತದೆ. ಏನ್ರಿ, ಫ್ಯೂಜನ್ ಇಲ್ಲದ ಫಿಜನ್ ಹೊರಗೆ ಹೋಗ್ತಾ ಇರ್ತದೆ. ಫ್ಯೂಜನ್ ಒಳಗೆ ಬರ್ತಾ ಇರ್ತದೆ. ಅಣುಬಾಂಬು ಫ್ಯೂಜನ್ ಅದು, ಇದು ಹೊರಗೆ ಹೋಗ್ತಾ ಇರ್ತದೆ. ವಿಷಯ ಹೊರ ಹಾಕಲ್ಪಡ್ತದೆ. ಹಾಗೆ ವಿಸ್ತಾರಕ್ಕೋಸ್ಕರ ಬರೆಯಲ್ಪಡ್ತದೆ. ವಿಷಯ ವಿಸ್ತಾರಕ್ಕೆ ಹೇಳಲ್ಪಟ್ಟಿರತಕ್ಕಂಥದ್ದು ಏನಂದ್ರೆ ಶತಕ ಸಾಹಿತ್ಯ ಆಗುತ್ತದೆ ಅಂತ. ಇದು ನಾವು ತಿಳ್ಕೊಬೇಕ್ರಿ. ಇದು ಅಷ್ಟೇ ಇರೋದು, ಅಲ್ಲಿ ಏನಿಲ್ಲ. ಇನ್ನು ಅಷ್ಟಕ, ಹಾಗೆ ನೋಡಿದ್ರೆ ಮುಡಿಗೆ ಅಷ್ಟಕ ಬಹಳ ಪ್ರಸಿದ್ಧ ಇತ್ತು ಹರಿಹರನ. ಅಲ್ಲಿ ಉದ್ದೇಶ ಬರೀ ಶಿವನ ವಿರೂಪಾಕ್ಷನ ಭಕ್ತಿನೇ ಶ್ರೇಷ್ಠ ಅಂತ ಸಾರೋದಕ್ಕೋಸ್ಕರ 8 ಪದ್ಯಗಳನ್ನು. ಆದ್ರೆ ನನಗನಿಸ್ತು ಅಷ್ಟಕಗಳು ಎಷ್ಟು ಪದ್ಯಗಳು ಒಳಗೊಂಡಿರುತ್ತವೆ? 8. ಸಿಕ್ಕಿರುವ ಅಷ್ಟಕಗಳು 4ರಿಂದ 12 ತನ ಹೋಗಿದೆ. ಆ ಸಂಖ್ಯೆ ಗೊತ್ತಿರ್ಬೇಕು ನಮ್ಗೆ. 4ರಿಂದ 12 ತನೂ ಕೂಡ ಅದ್ರ ಸಂಖ್ಯೆ ಹೋಗಿದೆ. ಅಂದ್ರೆ ಇಷ್ಟೇ ಇರ್ಬೇಕಂತ ಇಲ್ಲ. ಅಷ್ಟಕ, ಶತಕ ಹೀಗೆ ಏನಂದ್ರೆ ಅದರದ್ದು ಒಂದಿಷ್ಟು ವಿಷಯ. ಸರಿ, ಮತ್ತೆ ಏನಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು ಈಗ. ಸರ್, ನೀವು ಅಷ್ಟಕಗಳ ವೃತ್ತಗಳ ಒಂದು ಮಾದರಿಯಲ್ಲಿ ಬರೆದಾರ ಅಂತ ಹೇಳಿದ್ರಿ ಸರ್. ನೀವು ಅದನ್ನ ವೃತ್ತಗಳನ್ನ ಮಾದರಿಯಲ್ಲಿ ಅಷ್ಟಕಗಳನ್ನ ವೃತ್ತಗಳ ಮಾದರಿ 8ರಿಂದ 12 ಅಂತ ಹೇಳಿದ್ರಿ. ಪರಿಸರ ಸಂಸ್ಕೃತದ ಲಕ್ಷಣಗಳನ್ನ ಇಟ್ಕೊಂಡೆ ಇಷ್ಟೇ ಅಕ್ಷರಗಳು ಇರ್ಬೇಕೆನ್ನೋ ಮಾದರಿ ಒಳಗ ಬರೆದಿದ್ದಾರೆ. ನೋಡ್ರಿ, ಅಲ್ಲಿ ಅವುಗಳ ವೃತ್ತಗಳೆಲ್ಲ ಬರೆಯಲ್ಪಟ್ಟವ. ವೃತ್ತಗಳು ಅಂತ ಬಂದಾಗ ವೃತ್ತದ ಲಕ್ಷಣ ಫಿಕ್ಸ್ ಇರ್ತದ ಮೇಡಮ್. ಅದು ಯಾವುದೇ ಇರಲಿ, ಮಂದಾನಿಲ್ಲ ಅದೇನು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಯಾವುದನ್ನಾದ್ರೂ ಬಳಸಿರ್ಬೋದು. ವೃತ್ತ ಅನ್ನೋದು ಫಿಕ್ಸೇ. ಅದು ಚಂಪಕ್ಕೆ ಇದ್ರೆ ನಜಬಜಿ ಜಂಜರಮ್ಮ ಇರಬೇಕು, ಅದು ಮಾತ್ರ. ಆದ್ರೆ ಅದರಲ್ಲಿ ಇರುವ ವಿಷಯ ಏನಿದೆಯಲ್ಲ ಅದು ಮುಖ್ಯ. ಅಷ್ಟಕ ಅವು ಸ್ತುತಿಪರ ಇದ್ದು, ಅವುಗಳಲ್ಲಿ ಕೂಡ ಭಕ್ತಿ ವೈರಾಗ್ಯನೇ ಇತ್ತು. ಆದ್ರೆ ಒಂದೇ ಒಂದು ಲೌಕಿಕ ವಿಷಯ ಅದರಲ್ಲಿ ಹೇಳಲ್ಪಟ್ಟಿತ್ತು. ಯಾವುದು? ನಮ್ಮ ಮೊದಲೇದು ಗಜಾಷ್ಟಕ, ಶಿವಮಾರಮತವೆಂಬ ಗಜಾಷ್ಟಕ. ಗಜವನ್ನ ಪಳಗಿಸುವುದಕ್ಕೋಸ್ಕರ. ನೋಡ್ರಿ, ಅದು ಎಲ್ಲ ಒಂದ್ಸಲ ಕೇಳಿದ್ರಿಪ್ಪ ಕ್ವಶನ್. ಗಜಾಷ್ಟಕ ಎನ್ನುವುದು ಏನು? ಗಜಗಳನ್ನ ಪಳಗಿಸುವುದಕ್ಕೆ. ಆಮೇಲೆ ಅದು ಎಷ್ಟೆಷ್ಟು ಮಸ್ತ್ ತಗೊಂಡೋಗ್ಯಾರಂದ್ರ, ಓವನಿಗೆ ಮತ್ತು ಒನಕೆ ವಾಡುವಾಯಿತು ಅಂತ ಬರ್ಕೊಂಡು ಹೋದ್ರವ್ರು. ಅದು ಹಾಡ್ತಾ ಅವುಗಳನ್ನ ಒಂದ್ ರೀತಿ ಅಟ್ರಾಕ್ಟ್ ಮಾಡ್ತಿದ್ರು.
ಏನ್ರಿ ಕುಟ್ಟುವಾಗ ಬಳಸ್ತಿದ್ರು ಮತ್ತು ಬೀಸುವಾಗೂ ಕೂಡ ಹಾಡ್ತಿದ್ರು ಅಷ್ಟಕಗಳನ್ನ. ಏನೇನೋ ಅಲ್ಲಿ ಹೇಳ್ತಾ ಹೋಗ್ತಾರ, ಓನಿಗೆ ಒನಕೆ ವಾಡು ಮತ್ತು ಅಷ್ಟಕ ಎಲ್ಲ ಒಂದ್ ರೀತಿ ತಗೊಳ್ತಾ ಹೋದ್ರು. ಪ್ರಾಚೀನ ಸಾಹಿತ್ಯ ರೂಪಗಳಲ್ಲಿ ತೌಲನಿಕವಾಗಿ ನೋಡ್ಬೇಕಾದಾಗ ಆ ವಿಷಯವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಮಾದರಿ ಅಂದ್ರೆ ಏನ್ ಅರ್ಥ ಅಂದ್ರೆ ವೃತ್ತ ಅಂದ್ರೆ ವೃತ್ತನೆ, ಅದ್ರಾಗ ಮತ್ತೆ ಚಂಪಕ ಮಾಲೆ ಅದ್ರಾಗ ಹೊಸಾದ ಏನಿಲ್ಲ. ಎಲ್ಲ ವೃತ್ತ, ಖ್ಯಾತ ಕರ್ನಾಟಕ ವೃತ್ತಗಳೇ ಅಲ್ಲಿ ಇರ್ತಾವ. ಅವುಗಳಲ್ಲಿ ಅವರು ಅಷ್ಟಕಗಳನ್ನ ಹೇಳಿರ್ತಾವ. ಇನ್ನೊಂದು ನನಗನ್ನಿಸ್ತದ, ಈಗ ಅಷ್ಟಕ ಅಂದ್ರೆ ಹೆಂಗ ತಿಳ್ಕೊಂಡ್ರಿ ನೀವು? ನನಗೆ ಯಾಕೋ ಡೌಟ್ ಬಂತು ಈಗ. ಹೆಂಗಂದ್ರೇನು, ಈಗ ಚಂಪಕ ಮಾಲೆಯೊಳಗ ಅಷ್ಟಕ ಬರ್ದಾರ ಅಂತ ತಿಳ್ಕೊರಿ. ಅಂದ್ರೆ ಎಷ್ಟು ಚಂಪಕ ಮಾಲೆಗಳು ಇರ್ತಾವಲ್ಲಿ? ರೇಖಾ ಮೇಡಮ್ ಹೇಳ್ರಿ. ನಾನು 2 ಸರ್, 2. ಅಷ್ಟಕ್ ಅಂದ್ರೆ 2 ಇರ್ತಾವ. ಹಾ, ನಳಿನ್ ಮೇಡಮ್ ನಿಮ್ಗೇನ್ ಅನಿಸ್ತು? 8 ರಿಂದ 12 ಪದ್ಯಗಳು ಇರ್ತವೆ ಅಂತ ಅಂದ್ರಲ್ಲ ಸರ್. ಸರಿ, ಈಗ ಚಂಪಕ ಮಾಲೆಗೆ ಬರ್ದಾರ ಅಂತ ತಿಳ್ಕೊರಿ. ಚಂಪಕ ಮಾಲೆಯಲ್ಲಿ ಅಷ್ಟಕ್ಕೆ ಚೋಟು ನೀ ಆ ಕಡೆ ಸರಿಯೋ. ಚಂಪಕ ಮಾಲೆಯೊಳಗ ಅಷ್ಟಕ ಬರ್ದಾರ, ಆಯ್ತ್ರೆ. ಚಂಪಕ ಮಾಲೆಯಲ್ಲಿ ಅಷ್ಟಕಗಳು ಬರೆದ್ರೆ ಎಷ್ಟು ಚಂಪಕ ಮಾಲೆಗಳು ಇರುತ್ತವೆ? 8 ಸರ್. ಅಂದ್ರೆ ಪದ್ಯಗಳು 8 ರಿಂದ 12 ಇರ್ತವೆ. ಆಯ್ತು. ಈಗ ಪದ್ಯಗಳು 8 ರಿಂದ 12 ಇರ್ತಾವ ಅಂತ ತಿಳ್ಕೊಳ್ಳಿ. 8 ಅದಾವ ಅಂತ ತಿಳ್ಕೊಳ್ಳಿ. 8 ಇದ್ದಾವ ಅಂದ್ರೆ ಎಷ್ಟು ಸಾಲ ಆಯ್ತು? ಓ, 32 ಸರ್. 32 ಅಂತೀರಾ? 32 ಸಾಲಗಳು ಸರ್. ಬೇಟ ಏನಾಯ್ತು ಇದು? 32 ಸಾಲ ಸರ್. ಹಾ ಸರ್. ಮೇಡಮ್ ನಿಮ್ಗೆ ಏನ್ ಅನ್ಸ್ತು? 8 ಸಾಲ ಅನ್ಸ್ತು. ಈಗ ಹೇಳ್ದೆ ಸರ್ 32 ಅಂತ, ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಸರ್. ಅಲ್ಲ ಮೇಡಮ್, ಈಗ 32 ಅಂತೀರಾ 8 ಅನಿಸ್ತೀರಾ? ನೀವು ಕ್ವಶನ್ ಮಾಡ್ತಾ ಇದ್ರಂದ್ರೆ ಏನೋ ಇದೆ ಅದ್ರಲ್ಲಿ ಅಂತ ಹೇಳ್ಬಿಡಿ ಸರ್. ಹೇಳ್ರಿ ಗೀತಾ ಮೇಡಮ್. ಒಂದ್ ಪದ್ಯ ಅಂದ್ರೆ 4 ಸಾಲು ಅಂತ ತಗೊಂಡ್ರೆ ಸರ್ 8 ಅಂದ್ರೆ 8 ಅಂದ್ರೆ 32. ನೋಡ್ರಿ, ನನಗನಿಸ್ತು ಇದು ಡೌಟ್ ಡೆಫಿನೆಟ್ಲಿ ಇದೆ ಅಂತ. ನೋಡ್ರಿ, ನೀವು ಹೇಳಿದ 32 ಸಾಲೇ ಕರೆಕ್ಟು. ಒಂದು ಕಂದ ಪದ್ಯ, ಒಂದು ವೃತ್ತ ಅಂದ್ರೆ 4 ಸಾಲಿಂದ, ಆಯ್ತ್ರಿ. ಅಷ್ಟಕ ಅಂದ್ರ ಒಂದ್ ಚಂಪಕ ಮಾಲೆಯಿಂದ 4 ಸಾಲು ತಿಳಿಬೇಕು, ಅಂದ್ರೆ 32 ಸಾಲುಗಳು. ಹಾಗಿದ್ರೆ ಕಂದ ಪದ್ಯದಲ್ಲಿ ಬರೆಯಲ್ಪಟ್ರೆ 8 ಇದ್ರೆ ಅಷ್ಟಕ, ಹೌದ್ರೆ? ಮಿನಿಮಮ್ ಅಂದ್ರೆ 16 ಸಾಲ ಆಯ್ತು. ಕಂದ ಪದ್ಯ ಲೆಕ್ಕ ಇಡಿರಿ ಅಂತಂದ್ರೆ 16 ಸಾಲ ಆಯ್ತಲ್ಲ, 4 ಇದ್ದು ಅಂತ ತಿಳ್ಕೊರಿ. ಅದನ್ನ ಅದು ಅಷ್ಟಕದ್ದು. ಶತಕ ಬಂದ್ರೆ ಅಂತಾವ್ 100 ಚಂಪಕ ಮಾಲೆ ಅಂದ್ರೆ 400 ಸಾಲು. 100 4 400, ಹೌದಾ? ಈ ರೀತಿನೂ ಕ್ವಶನ್ ಆಗ್ಬೋದು. ಯಾಕಂದ್ರೆ ಅಲ್ಲಿ ನಮಗೆ ಎಲ್ಲೋ ಒಂದು ಕಡೆ ಡೌಟ್ ಬರ್ತದೆ. ಮತ್ತೆ ಇನ್ನೊಂದು ಸ್ವಲ್ಪ ಜಾಣಿದ್ನ ತಿಳ್ಕೊರಿ. ಚಂಪಕ ಮಾಲೆಯಲ್ಲಿ ಬರೆಯಲ್ಪಟ್ಟ ಅಷ್ಟಕಗಳಲ್ಲಿ ಎಷ್ಟು ಅಕ್ಷರಗಣಗಳಿರುತ್ತವೆ? ಚಂಪಕ ಮಾಲೆ ಹೆಂಗಂತೀರಿ ಈಗ? 7 ಸರ್. 7 ಒಂದ್ ಸಾಲಿನಲ್ಲಿ 7 ಗುಣಗಳು ಬರ್ತವೆ. 7 ಗಣಗಳಿರುತ್ತೆ. ಒಟ್ಟು ಎಷ್ಟು ಅಕ್ಷರಗಣಗಳಾದವು? 28 ಸರ್.
56 ಆಗ್ಲಿಲ್ಲ ಮೇಡಮ್? ಸರ್ 254 ಸರ್. ಒಂದ್ರಾಗ 7 7 ಸರ್. 32 ಸಾಲ. 32 ಸಾಲು. 32 ಇಂಟು 7 7 14 7 3 21. ಹೌದಾ? 224 ಆಗ್ತದೆ. ಏನಾರ ಕೇಳ್ಬೋದು ಕ್ವಶನ್. ಹೌದಾ? ಆದ್ರೆ ಅದ್ರದ್ದು ಬೇಸಿಕ್ ಸ್ಟ್ರಕ್ಚರ್ ನಮಗೆ ಗೊತ್ತಾದ್ರೆ ಸಾಕು. ಇಷ್ಟೇ, ಅದರಲ್ಲೇನು ಬಹಳ ಇರೋದಿಲ್ಲ. ಇದು ಶತಕ ಮತ್ತು ಅಷ್ಟಕಗಳ ಒಂದಿಷ್ಟು ವಿಚಾರ ಏನ್ರಿ. ಇಷ್ಟು ಇದಾದ ಮೇಲೆ ನಾವು ನೆಕ್ಸ್ಟ್ ಚರ್ಚೆಗೆ ಹೋಗೋದು. ಹೇಳ್ರಿ ಮೇಡಮ್. ಸರ್, ಶತಕ ಮತ್ತೆ ಅನ್ನೋದು ಅಂಕಿತ ಮತ್ತೆ ಮಕುಟಕ್ಕೆ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ಸರ್. ಅಂಕಿತ ಅನ್ನೋದು ಯಾರು ಬರ್ದಾರ ಅಂತ ಗುರ್ತಿಸೋದಕ್ಕೋಸ್ಕರ ಇರುವಂತಹದ್ದು ಕೊನೆ ಪದ ಒಂದ್ ರೀತಿ ಮೇಡಮ್ ಅದು. ಆದ್ರೆ ಮಕುಟ ಎಂದರೆ ಆ ಪದ್ಯದ ಉದ್ದೇಶ. ಅದಕ್ಕ ಈಗ ನೋಡ್ರಿ ಯಾರು ನಮ್ಮ ಅಂಬಿಗರ ಚೌಡಯ್ಯ ಇರ್ಬೇಕು. ಅಂಬಿಗರ ಚೌಡಯ್ಯ ಯಾರು? ನಿಜಾತ್ಮ ರಾಮನಾಮನ ಕೈಯುಳಿ ಕತ್ತಿ ಅಡಿಗೂಂಟಕ್ಕೆ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮನಾಮನ ಅಂತ ಹಿಂಗೇನೋ ಇದೆ. ವಿಷಯ ಎಲ್ಲ ಇರ್ತದ. ಕೊನೆಗೆ ಅದಕ್ಕೊಂದು ಮುಕುಟ ಇರ್ತದ. ಈಗ ನೋಡ್ರಿ, ಮಂಕುತಿಮ್ಮನ ಕಗ್ಗ ಹೇಳ್ಬೇಕಾದಾಗ, ಹೌದಾ, ಏನು ಬಿಗಿ ತುಟಿಯ ದುಡಿ ಒಂದು ನೋವ ಪಡುವೊಂದು ಹಿಂಗ ಹೇಳಿ ಲಾಸ್ಟಿಗೆ ಮಂಕುತಿಮ್ಮ ಅಂತಾರ. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಪೂರ ಸಾಲ್ ತಗೊಂಡ್ರ ಇಡೀ ಪದ್ಯದೊಳಗೆ ಅತಿ ಬೇಡ ಎಲ್ಲಿಯೂ ಅತಿ ಬೇಡ ಎಲ್ಲಿಯೂ ಅತಿ ಬೇಡ ಎಲ್ಲಿಯೂ ಬಂದ್ರಂದ್ರ ಅಷ್ಟ ಅದು ಮಕುಟ ಆಗತ್ತೆ. ಅಂದ್ರೆ ಆ ಪದ್ಯದ ಉದ್ದೇಶ ಅತಿ ಬೇಡ ಅನ್ನೋದು ಹೇಳ್ಬೇಕು. ಪಲವುಂ ಪಳ್ಳ ಸಮುದ್ರವೈ ಹರಹರಾಸ, ಪಲವುಂ ಪಳ್ಳ ಸಮುದ್ರವೈ, ಹಲವು ಹಳ್ಳಗಳು ಸಮುದ್ರವಾಗುತ್ತವೆ. ಆ ಪದ್ಯದ ಉದ್ದೇಶ. ಹೌದ್ರಿ? ಅಂದ್ರ ಒಂದೇ ಇರ್ಬೇಕಂತಲ್ಲ. ಮಕುಟ ಅಂದ್ರೆ ಈ ವಚನಗಳನ್ನು ತಗೊಂಡ್ರು ಕೂಡ ಮೊದ್ಲು ಎಲ್ಲ ಏನು ಉಳ್ಳವರು ಶಿವಾಲಯ ಮಾಡಿಸುವರು, ನಾನೇನು ಮಾಡಲಿ ಬಿಡವಲ್ಲಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಹೇಳಿದ್ರಂತ ತಿಳ್ಕೊರಿ. ಇಲ್ಲಿ ಮಕುಟ ಇಲ್ಲ. ಯಾಕಂದ್ರ ಮೊದ್ಲಿನ 3 ಸಾಲು 4 ಸಾಲು ಬರೀ ಏನು ಉಪಮೇಯ ರೂಪಕ ಅವನು ಕೊಡ್ತಾ ಹೋಗೋದು. ಲಾಸ್ಟ್ಗೆ 3-4 ರೂಪಕಗಳದ್ದು ಅನುಭವ ಹೇಳ್ಬೇಕ್ರಿ. ಆ 3-4 ರೂಪಗಳನ್ನ ಕೊಟ್ಟೆ ಯಾಕೆ? ಹೌದ್ರಿ? ಹಾಗೆ ಹೇಳಿದ್ರೆ ಅದಕ್ಕೆ ಮಕುಟ ಅಂತ ಕರೀತಾರೆ. ಅಂದ್ರೆ ಆ ಹೇಳಿದ ಆ ಪದ್ಯ ಭಾಗ ಅಂದ್ರೆ 4 ಸಾಲುಗಳ ಚಂಪಕ ಮಾಲೆ ಹೇಳಿದ್ರೆ, ಆ ಚಂಪಕ ಮಾಲೆಯ 4ನೇ ಸಾಲಿನ ಕೊನೆಗೆ, 4ನೇ ಸಾಲಿನಲ್ಲಿ ಪೂರ ಕೊನೆಗೆ ಏನಂದ್ರೆ ಅಂಕಿತ ಇರ್ತದ. ಅದಕ್ಕೆ ಅಂಕಿತಕ್ಕಿಂತ ಮುಂಚೆ ಒಂದು ಉದ್ದೇಶ ಇರ್ತದ ಆ ಪದ್ಯದ. ಹಾಗೆ ಉದ್ದೇಶನೇ ಹೇಳಲ್ಪಟ್ರೆ ಮಾತ್ರ ಅದಕ್ಕೆ ಮಕುಟ ಅಂತ ಕರೀತಾರೆ. ಮಕುಟ ಅಂದ್ರೆ ಹೇಳಿದ ಪದ್ಯದ ಉದ್ದೇಶ. ಹೌದಾ? ಈಗ ನೋಡ್ರಿ, ತ್ರಿಪದಿ ಅಂತ ತಿಳ್ಕೊರಿ. ಬಂಜಿಯ ಮನಿ ಮುಂದ ಅಂಜೂರ ಗಿಡ ಹುಟ್ಟಿ ಟೊಂಗಿಗೆ ಗಿಳಿ ಕೂತ ಹಾಡ್ಯಾವ. ಇವೆಲ್ಲ ಏನಂದ್ರ ಬಂಜಿಯ ಮನಿ ಮುಂದ ಅಂಜೂರ ಗಿಡ ಹುಟ್ಟಿ ಇವೆಲ್ಲ ಉಪಮೇಯ ರೂಪಗಳು. ಆದ್ರೆ ಬಂಜಿ ನಿನ್ನ ಬಾಳು ಹೆರವರಿಗೆ ಇದು ಮಕುಟ ಅಂತ. ಅದ್ರ ಉದ್ದೇಶ ಅಂದ್ರೆ ನಿನಗೆ ಮಕ್ಳಿರ್ಬೇಕು, ನೀ ಹೆಣ್ಣಲ್ಲವ, ನೀ ಹೆಣ್ಮಗಳಮ್ಮ, ನಿನ್ ಮದುವೆ ಆಗಿ ಹೋದ್ರೆ ನಿನಗ ಗಂಡನ ಮನೆಯೊಳಗೆ ಗೌರವ ಐತಿ ಖರೆ. ಆದ್ರ ನೀ ಒಬ್ಬ ಗರತಿ, ನಿನಗೆ ಮಕ್ಕಳಿರಬೇಕು. ಅದಕ್ಕ ನಿಮ್ ಮನಿ ಬಹಳ ಚಂದ ಐತಿ, ಮನಿ ಬಹಳ ದೊಡ್ಡದೈತಿ, ಅಂಗಳ ಬಹಳ ದೊಡ್ಡದೈತಿ, ಅಂಗಳದಾಗ ಅಂಜೂರ ಗಿಡ ಐತಿ, ಎಲ್ಲ ಅದಾವ. ಗಿಡದೊಳಗೆ ಹಣ್ಣು ಬಿಡ್ತಾವು ಅಂದ್ರೆ ಅಲ್ಲಿ ಗಿಳಿ ಬರಬೇಕು, ಗಿಳಿ ಬಂದು ಹಣ್ಣು ತಿನ್ಬೇಕು, ಗಿಳಿ ಕೂಗಬೇಕು, ಮಜಾ ಅನಿಸ್ತದೆ. ಪಂಜಿಯ ಮನಿ ಮುಂದ ಅಂಜೂರ ಗಿಡ ಹುಟ್ಟಿ, ಹೌದಾ, ಟೊಂಗಿಗೆ ಗಿಳಿ ಕೂತ ಹಾಡ್ಯಾವ. ಅಂಜೂರ ಗಿಡ ಇದ್ರ ಗಿಳಿ ಬರ್ತಾವು, ಅವು ಹಣ್ಣು ತಿಂತಾವು, ಹಾಡ್ತಾವು. ಹಂಗ ಅಂಗಳದೊಳಗ ಅಂಜೂರ ಗಿಡ ಇದ್ರ ಗಿಳಿಗಳು ಬಂದು ಕೂತ ಹಾಡ್ತಾವ. ಹಂಗ ಅಂಜೂರ ಗಿಡ ಇದ್ದಂಗ ನೀನ್ ಇರ್ಬೇಕು. ಅಂದ್ರ ನಿನಗ್ ಫಲ ಇರ್ಬೇಕು. ನೋಡ್ರಿ, ಬಂಜಿ ನಿನ ಬಾಳು ಹೆರವರಿಗೆ ಅದ್ರ ಮುಕುಟ ಅದು. ಹೌದಾ? ಅದು ಬೇಕ್ರಿ. ಹಂಗ ಸುಮಾರು ಬರ್ತಾವು. ಜಾನಪದ ಹಾಡುಗಳಲ್ಲಿ ಮಕುಟಗಳು ಬರ್ತಾವು. ಆದ್ರೆ ಅವು ಶತಕಗಳಂತ ಕರೆಸ್ಕೊಳ್ಳೋದಿಲ್ಲ ಅಷ್ಟೇ. ಯಾಕಂದ್ರೆ ಲಂಕಿತ ನಾಮ ಇಲ್ಲ. ಅದಕ್ಕೆ ಪದ್ಯ ಮೊದ್ಲು ಹೇಳ್ತೈತಿ,
ಕೊನೆಗೆ ಅದ್ರದ್ದು ಉದ್ದೇಶ ಹೇಳಲ್ಪಡ್ಬೇಕು. ಹಾಗೆ ಹೇಳಿದ್ರೆ ಮಾತ್ರ ಅದಕ್ಕೆ ಮಕುಟ ಅಂತ ಕರೀತಾರೆ. ಅಂದ್ರೆ ಮೊದಲು ಉಪಮೇಯ ರೂಪಕಗಳ ತರ ಹೇಳ್ಬೇಕು, ಆಮೇಲೆ ಕೊನೆಗೆ ಒಂದು ಉದ್ದೇಶ ಹೇಳ್ಬೇಕು, ಆಮೇಲೆ ಅಂಕಿತ ಹೇಳ್ಬೇಕು. ಇದಕ್ಕೆ ಮಕುಟ ಅಂತ ಕರೀತಾರೆ. ಅಂದ್ರೆ ಆ ಮಕುಟ ಆ ಪದ್ಯದ ಮುಕ್ತಾಯ ಸೂಚಿಸ್ತದೆ, ಆ ಪದ್ಯದ ಭಾವದ ಮುಕ್ತಾಯವನ್ನ ಸೂಚಿಸುತ್ತದೆ. ಹೌದಾ? ಹೀಗೆ ಅಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದದ್ದು. ಈಗ ಏನು ಹೊಳೆ ದಂಡಿಲಿರುವ ಕರಕಿಯ ಕುಡಿಯಂಗ ಹಬ್ಬಲೆ ಅವರ ರಸ ಬಳ್ಳಿ ಆಯ್ತು, ಅದ್ರ ಮುಕುಟ ಅದು. ಹೌದಾ? ಯಾವ್ದದು? ಹೊಳೆ ದಂಡಿಲಿರುವ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸ ಬಳ್ಳಿ, ಅದ್ರ ಮುಕುಟ. ಕಾರಣ ಏನು? ಆಕೆ ಹೇಳಬೇಕಾಗಿದ್ದು ಇವರ ವಂಶದ ಕುಡಿ ಹಬ್ಲಿ ರಸಬಳ್ಳಿ ಸಂಬಂಧಿಕರು ಬೆಳಿಲಿ ಅಂತ ಹೇಳ್ಬೇಕಾಗಿದ್ದು, ಅದು ಮಕುಟ. ಉದ್ದೆಲ್ಲ ಅಷ್ಟೇ ಏನ್ರಿ, ತವರೂರ ಆದಿಯಲ್ಲಿ ಕಲಿಯಲು ಏನೋ ಅದು ಆಯ್ತಲ್ಲ, ಹಬ್ಬಲಿ ಅವರ ರಸಬಳ್ಳಿ ಲಾಸ್ಟ್ ಮಾತ್ರ ಮುಕುಟ ಆಗ್ತದೆ. ಹಿಂಗ್ ಕೊನೆ ಸಾಲಿನಲ್ಲಿ ಆ ಪದ್ಯದ ಉದ್ದೇಶ ಹೇಳ್ಬೇಕು ನಾವು. ಅದು ಹಾಗೆ ಅದಕ್ಕೆ ಅದೇ ಕಿರೀಟ ಆಗ್ತದೆ. ಕಿರೀಟ ಅಂದ್ರೇನೆ ಅದು ಹೇಳ್ಬೇಕು. ಅದಕ್ಕ ಪಾಶ್ಚಿಮಾತ್ಯರು ಏನ್ ಮಾಡಿಬಿಟ್ರು, ಏನದು ಮೆಟಾಫಾರ್ ಇಸ್ ದ ಕ್ವೀನ್ ಆಫ್ ಆಲ್ ಫಿಗರ್ಸ್ ಅಂತ, ರೂಪಕ ಎಲ್ಲ ಅಲಂಕಾರಗಳ ರಾಣಿ ಅಂತ ಅವರು ಗುರುತಿಸಿದ್ರು. ರೂಪಕ ಎಲ್ಲ ಅಲಂಕಾರಗಳ ರಾಣಿ. ಭಾರತೀಯರು ಉಪಮೆಗಳು ಹಾಗೆ ನೋಡಿದ್ರೆ ಎಲ್ಲ ಅಲಂಕಾರಗಳ ರಾಣಿ ತರ ಬಳಸ್ಕೊಂಡ್ರು. ಉಪಮೆಗಳು ಫಸ್ಟ್ಗೆ ಏನಂದ್ರೆ ಕಾವ್ಯ ಚಂದ ಮಾಡೋದಕ್ಕೆ, ಉಪಮೆಗಳು ಹೇಳಿ ಕೊನೆಗೆ ಆ ಪದ್ಯದ ಉದ್ದೇಶ ಹೇಳ್ತಿದ್ರು. ಅದು ಮಕುಟ ಅಂತ ಗುರುತಿಸಲ್ಪಡ್ತಿತ್ತು. ಸರಿ, ಮತ್ತೆ ಹೇಳಿ. ಅಂಕಿತ ಅಂದ್ರೆ ಕೇವಲ ಅವರು ವಚನಗಳಲ್ಲಿ ಇಟ್ಟಿರುವಂತ ನಾಮಗಳನ್ರಿ ಸರ್? ಹಂಗನ್ರಿ ಅಷ್ಟೇ. ನಾಮಗಳು ಅಂತಲ್ಲ ಮೇಡಮ್, ಅದ್ರ ಮೇಲೆ ಎಷ್ಟೋ ಬಾರಿ ಕ್ವಶನ್ ಆಗಿತ್ತು. ದೇವನ ಈಗ ಇವರು ವಚನಕಾರರು ದೇವ್ರೊಬ್ಬನೇ ಒಬ್ಬನೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಮತ್ತೆ ಜಗ್ಗಿ ಮಂದಿ ಹೆಸರುಗಳನ್ನ ಯಾಕೆ ಇಟ್ಕೊಂಡ್ರು, ಚನ್ನಮಲ್ಲಿಕಾರ್ಜುನ ಹಾಗೆ ಹೀಗಂತ. ಆದ್ರೆ ಅಂಕಿತ ಅನ್ನೋದು ಒಂದು ವಚನಕಾರರನ್ನ ಗುರುತಿಸಲು ಇರುವ, ಅವರ ದೈವವನ್ನು ಗುರುತಿಸಲಿರುವಂತಹ ಒಂದು ಒಂದು ಸಂಜ್ಞೆ ಅದು ಅಷ್ಟೇ. ಅಂದ್ರ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ತಿರಲ್ಲ. ಅಂಕಿತದೊಳಗ ಏನಂತರಿ, ಅನುಭವ ಮಂಟಪ ಇದೆ. ಅನುಭವ ಮಂಟಪದೊಳಗ ಚರ್ಚಿಸುವುದಕ್ಕೆ ಕನಿಷ್ಠ ಇಬ್ರು ಇರ್ಬೇಕು. ನಾ ಹೇಳ್ತೀನಿ, ನನ್ನ ಮಾತು ಕೇಳಕ್ ಇನ್ನೊಬ್ರು ಇರ್ಬೇಕು. ಇಬ್ರು ಕೂಡಿ ನಮ್ಮ ಅನುಭವದ ಚರ್ಚೆ ಆದ್ರೆ ಅದು ಅನುಭವ ಆಗ್ತದ. ನಾನು ಹೇಳ್ತೀನಿ, ನನ್ನ ಮಾತು ಕೇಳೋದಕ್ಕೆ ಇನ್ನೊಬ್ರು ಇರ್ಬೇಕು. ಕೆಲವೊಮ್ಮೆ ಅಂತರಂಗ ಬಹಿರಂಗಗಳ ಚರ್ಚೆ ನಡೀತಿತ್ತು. ಹೊರನ ಮನಸ್ಸು ಒಂಥರ, ಒಳಗಿನ ಮನಸ್ಸು ಒಂಥರ, ಅವ್ರವರ ಒಳಗನೆ ಚರ್ಚೆ ಆಗ್ತಿತ್ತು. ಅನುಭವ ಮಂಟಪ. ಹೌದಾ? ಅಂದ್ರೆ ಅಂಕಿತ ಯಾಕೆ ಬಂತು? ಹೇಳೋದಕ್ಕೊಬ್ರು ಬೇಕಲ್ಲ. ಅದಕ್ಕೆ ಅವ್ರು ಶಿವಲಿಂಗ ಹಿಡ್ಕೊಂಡ್ಬರ್ತಿದ್ರು, ಅದಕ್ಕೆ ಹೇಳ್ತಿದ್ರು. ನೋಡ್ರಿ, ಅದು ಅಂಕಿತ. ಅಂದ್ರೆ ಇವ್ರದೇ ವಚನ ಅಂತ ಗುರುತಿಸೋದಕ್ಕೆ. ಅದಕ್ಕಿಂತ ಹೆಚ್ಚು ಈಗ ಭಾಷಣ ಕಲೆ ಕೇಳ್ಬೇಕಾದ್ರೆ ಎಷ್ಟೋ ಬಾರಿ ನಾನು ಕ್ವಶನ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ನಾಗ, ಯಾಕೆ ಸರ್ ಸುಮ್ಮನೆ 5 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀರಿ? ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಇಂಥವ್ರೆ, ಗೆಳೆಯರಾದ ಇಂಥವ್ರೆ, ಚಿಕ್ಕಪ್ಪನಾದ ಇಂಥವ್ರೆ, ಸಾಹಿತಿಗಳಾದ ಇಂಥವ್ರೆ, ಯಾಕೆ 5 ನಿಮಿಷಗಟ್ಲೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಅಂದ್ಬಿಡು. ಹಂಗೆ ಯಾಕೆ ಹಂಗೆ ಹೇಳಲೇಬೇಕಂತ ಏನೈತಿ? ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಅವರೇ ಇವರೇ ಅವರೇ ಯಾಕೆ ಹೇಳ್ಬೇಕು? ಇದ್ರ ಜರುರತ್ತೇನಿದೆ? ನೇರವಾಗಿ ಹೇಳ್ಬಿಡ್ರಿ. ಹೌದಾ? ನೇರವಾಗಿ ಹೇಳೋದು, ಅದಕ್ಕೆ ಅಡ್ರೆಸ್ ಮಾಡೋದು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅಂಕಿತಗಳು ಅಡ್ರೆಸ್ ಮಾಡೋದಕ್ಕೋಸ್ಕರ ಇದ್ದು. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಚನ್ನಮಲ್ಲಿಕಾರ್ಜುನಿಗೆ ಹೇಳ್ತಾ ಇದ್ದೀನಿ, ನಾನು ಕೂಡಲ ಸಂಗಮ ದೇವ್ಗೆ ಹೇಳ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ ಮಾಡ್ಕೊಂಡು ಹೋದ್ರು. ಏನ್ರಿ, ಅಂಕಿತ ಇರೋ ಪದ್ಧತಿನೇ ಅನುಭವ ಮಂಟಪದ ಸೂಚನೆ. ಅದು ಅಲ್ಲಿ ಅನುಭವದ ಕೊಡುಕೊಳ್ಳುವಿಕೆ ನಡೀತಾ ಇದೆ ಅನ್ನೋದು ಸೂಚಿಸುವುದಕ್ಕೋಸ್ಕರ ಅದು ಅಂಕಿತ. ಅದೇ ದೇವ್ರಿಗೆ ಅವ್ರು ಹೇಳ್ಕೊತಾ ಇದ್ರು, ತಾವು ನಂಬಿದ ಭಕ್ತನಿಗೆ. ಅಂದ್ರ ವಚನ ಸಾಹಿತ್ಯದ ಕಾಲದೊಳಗ ಎಲ್ಲ ಈಶ್ವರನೇ ಇತ್ತು. ಕೂಡಲ ಸಂಗಮ ದೇವ ಅದು ಒಂದು ಲಿಂಗವನ್ನು, ಎಲ್ಲದೂ ಕೂಡ ಶಿವ ಒಬ್ಬನೇ, ನಾಮ ಹಲವು ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಹೋದ್ರು. ಆದ್ರೆ ಅವರನ್ನು ಗುರುತಿಸೋದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಒಂದು ಅಂಕಿತಗಳನ್ನ ಇಟ್ಕೊಂಡ್ರು. ಅಂಕಿತ ಇಡೋ ಉದ್ದೇಶನೇ ಅದು ಮೇಡಮ್. ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಅಡ್ರೆಸ್ ಮಾಡ್ತಾ ಇದ್ದೀನಿ, ನನ್ನ ಚರ್ಚೆ ಆತನೊಂದಿಗೆ, ನಾನು ಒಂಟಿ ಅಲ್ಲ.
ನನ್ನೊಂದಿಗೆ ಶಿವ ಇದ್ದಾನೆ, ಕೂಡಲ ಸಂಗಮ ದೇವ ಇದ್ದಾನೆ ಅಂತ ಹೇಳ್ಕೊಳ್ಳುವಂಥದ್ದು. ಮಂಜುಳಾ ಮೇಡಮ್ ಹೇಳ್ರಿ, ಏನು ಹೇಳ್ತಾ ಇದ್ರಿ? ಸರ್, ಇವಾಗ ವಚನಗಳು ವಚನಗಳಿಗೆ ಈಗ ಅಂಕಿತ ಇಟ್ಕೊಂಡಿರಲ್ಲ ಸರ್. ಈಗ ಶತಕ ಅಂತ ಬಂದ್ರೆ ಆ ಅಂಕಿತನೇ ಬೇರೆ. ಈಗ ವಚನಗಳು ಯಾಕೆ ಸರ್ ಶತಕಗಳಾಗಲ್ಲ? ವಚನಗಳಲ್ಲಿ ಮಕುಟ ಇಲ್ಲ ಮೇಡಮ್. ವಚನಗಳನ್ನ ಶತಕ ಅಂತ ಕರೆಯುವುದಕ್ಕೆ ಉದ್ದೇಶನೇ ಅಲ್ಲಿ ಮಕುಟ ಇಲ್ಲ ಅನ್ನೋ ಕಾರಣದ್ದು. ವಚನಗಳಲ್ಲಿ ಎಲ್ಲ ವಚನಗಳಲ್ಲೂ ಕೂಡ ಶತಕಗಳಾಗುವ ಎಲ್ಲ ಲಕ್ಷಣಗಳು ಇವೆ. ಆದ್ರೆ ಪ್ರತಿ ವಚನಕ್ಕೂ ಕೂಡ ಅದು ಮಕುಟ ಇಲ್ಲ, ಹಾಗಾಗಿ ಅದು ಆಗೋದಿಲ್ಲ. ವಚನಗಳಲ್ಲಿ ಅನುಭಾವ ಇದೆ, ಶತಕಗಳಲ್ಲಿ ಅನುಭಾವ ಇಲ್ಲ. ವಿಚಿತ್ರದ ಶತಕಗಳು ಅನುಭಾವ ಗೀತೆಗಳಲ್ಲ ನೋಡಿ. ಹೀಗಿದೆ, ವಚನಗಳಲ್ಲಿ ಅನುಭಾವ ಇದೆ, ಶತಕಗಳಲ್ಲಿ ಅನುಭಾವ ಇಲ್ಲ. ಶತಕ ಅದು ಕೂಡ ಅಡ್ರೆಸ್ ನೋಡ್ರಿ. ಶತಕ ಮತ್ತು ವಚನಗಳಲ್ಲಿ ಸಾಮ್ಯತೆ ಏನಂದ್ರೆ ಎರಡರಲ್ಲಿ ಅಂಕಿತ ಇದೆ, ಎರಡು ಯಾರಿಗೋ ಹೇಳಲ್ಪಡ್ತಾ ಇದೆ. ಆದ್ರೆ ಅನುಭಾವ ಪ್ರಧಾನವಾದ ಮಾತು ವಚನ ಆಯ್ತು, ಮಕುಟವಿಲ್ಲದ ಮಾತು ವಚನ ಆಯ್ತು. ನಾನು ಬರಿಬೇಕು ಅಂತ ಬರೆದಿದ್ದು ಶತಕ ಆಗ್ತದೆ, ಹೇಳಬೇಕು ಅಂತ ಹೇಳಿದ್ದು ಶತಕ ಆಗ್ತದೆ. ಇನ್ನು ವಚನಗಳಲ್ಲಿ ಅಡಕವಾಗಿರುವ ವಿಷಯನೇ ಹೆಚ್ಚು, ಆದ್ರೆ ಶತಕಗಳಲ್ಲಿ ಹೊರಹಾಕಲ್ಪಟ್ಟ ವಿಷಯ ಹೆಚ್ಚು. ಹೌದಾ? ಅಡಕವಾಗಿರುವ ವಿಷಯ ವಚನದಲ್ಲಿ ನೋಡ್ರಿ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎಷ್ಟು ಬೇಕಾದ್ರೂ ಅಷ್ಟು ನೋಡ್ರಿ, ಅದು ಒಳಗೆ ಹೋದಷ್ಟು ಇನ್ನು ಹೆಚ್ಚು ವಿಷಯ ಬರ್ತದೆ. ಅಂದ್ರ ಅದು ಪದವನ್ನ ಹೇಳಬೇಕಾದ ವಿಷಯವನ್ನ ಅಡಗಿಸಿಟ್ಟು ಹೇಳುವುದೇ ವಚನದಲ್ಲಿ ಬಹಳಷ್ಟು ಹೆಚ್ಚಿದೆ. ಅದೇ ಅನುಭವ ಆಗ್ತದೆ. ಯಾಕಂದ್ರೆ ಅನುಭಾವನೆ ಅಡಗಿಟ್ಟ ಭಾವ, ನನ್ನ ಗ್ರಹಿಕೆ. ಹೌದ್ರೆ? ಅಡಗಿಸಿಟ್ಟುಕೊಂಡ ಭಾವ. ಅನುಭವ ಇರೋದೇ ಹಾಗೆ. ಅದು ನೋಡಿನೇ ಅಲ್ಲಮ್ಮ. ಅನುಭವ ಎನ್ನುವುದು ಶಿಶು ಕಂಡ ಕನಸು. ಯಾಕೆ ಹೇಳಿದ ಅಂದ್ರೆ, ಮಗು ಕನಸು ಬಿದ್ದದ, ಅದಕ್ಕೆ ಹೇಳಕ್ ಬರೋದಿಲ್ಲ. ಶಿಶು ಕಂಡ ಕನಸು, ಮಗು ಭಾಷೆ ಬರಲ್ಲ. ಆದ್ರೆ ಮಗುವಿಗೆ ಕನಸು ಬಿದ್ದಿದೆ. ಒಳ್ಳೇದು ಬಿದ್ರೆ ನಗ್ತೈತೆ, ಕೆಟ್ಟದ್ದು ಬಿದ್ರೆ ಅಳತೈತೆ ಅಷ್ಟೇ. ಅದು ಒಳ್ಳೇದು ಎಷ್ಟು ಒಳ್ಳೆಯದು ಹೇಳಕ್ಕಾಗೋದಿಲ್ಲ, ಎಷ್ಟು ಕೆಟ್ಟದ್ದು ಹೇಳಕ್ಕಾಗೋದಿಲ್ಲ. ಶಿಶು ಕಂಡ ಕನಸಾಯ್ತು. ಅಡಗಿಸಿಟ್ಕೊಟ್ಟು ಅಂದ್ರೆ ಭಾವಗಳ ಅಡಗಿಸಿಟ್ಟುಕೊಳ್ಳುವಿಕೆ. ಈಗ ಅಕ್ಕ ಮಹಾದೇವಿ ಮಾತು ಅದು ಎಷ್ಟು ವಿಮರ್ಶೆ ಮಾಡಿದೆ ಅಂದ್ರೆ ನಿಮಗೆ ಹೇಳ್ತೀನಿ. ಅವರು ದೇಹ ರಕ್ಕಸಿಯಾದಂತೆ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಅಂತ ಒಂದು ಮಾತು ಬರ್ತದೆ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಅನ್ನೋ ಪದ ಎಷ್ಟು ವಿಷಯ ಹೇಳ್ಬೋದು ಹೇಳ್ರಿ. ಅದರಲ್ಲಿ ಕಾಯ ವಿಕಾರ ಅನ್ನೋ ಪದ ಇದೆಯಲ್ಲ, ಭಯಂಕರ ಭಯಂಕರ ಗಟ್ಟಿಯಾದ ಮಾತು. ದೇಹ ನಾವು ಹೇಳ್ದಂಗೆ ಕೇಳಂಗೆ ಇಲ್ಲ. ಅದು ದೇಹದ ಪಂಚೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ. ಹೌದಾ? ನಾವ್ ಅದನ್ನ ಏನೋ ಮಾಡಿ ಇಲ್ಲಪ್ಪ ಕ್ಲಾಸ್ನಾಗ ಕುಂತೀನಿ, ನಾನು ಹಿಂಗಿರ್ಬೇಕು ಅನ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ನಿಯಂತ್ರಿಸಕ್ ಪ್ರಯತ್ನ ಮಾಡ್ತೀವಿ. ಅದನ್ನ ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ವಿಕಾರವಾದದ್ದು ವಿಚಾರ ಮಾಡ್ರಿ. ಕಾಯ ವಿಕಾರ, ಮನಸ್ಸು ವಿಕಾರ ಆಗಿದೆ. ಹೌದಾ? ಒಬ್ಬನು ಕೌಟಿಲ್ಯ ಬರೀತಾನೆ, ಸ್ತ್ರೀ ಒಬ್ಬಳು ಏಕಕಾಲಕ್ಕೆ ಹಲವಾರು ಜನರನ್ನ ಇಷ್ಟಪಡುತ್ತಾಳೆ. ಅದ್ರ ಅರ್ಥ ಏನು? ಅಲ್ಲಿ ಕಾಮ ಪ್ರೇರಿತ ಅಂತ ಅರ್ಥ ಅಲ್ಲ ಅದು. ಅದ್ರ ಮೀನಿಂಗ್ ಬಹಳ ಅದ್ಭುತವಾಗಿದೆ. ದೇಹ ರಕ್ಕಸಿ ನೋಡ್ರಿ, ತಾಯಿ ರಾಕ್ಷಸಿ ಆಗ್ಬಾರ್ದು, ಅದಕ್ಕೆ ತಾಯಿ ಆಕಿ ಅಷ್ಟೇ. ಇಷ್ಟು ಮಕ್ಕಳನ್ನ ಹೆಂಗಪ್ಪ ಸಾಕ್ಲಿ ಅಂತ ತಿಳ್ಕೊಂಡು, ಹೌದಾ, ಆಕೆ ಹಾಲೆ ಕುಡಿಸ್ತಾಳ. ವಿಷ ಹಾಕಿದ್ರೆ ಏನ್ ಮಾಡಕ್ ಸಾಧ್ಯ ಇದೆ? ಹೌದ್ರಿ? ಹಂಗ ದೇಹ ತಾಯಿ ಇದ್ದಂಗ. ಇದು ರಕ್ಕಸಿ ಆದ್ರ ಈ ದೇಹ ನಮ್ಮನ್ನೇ ಹಾಳು ಮಾಡ್ತದ, ನಮ್ಮ ದೇಹನೇ ಹಾಳು ಮಾಡ್ಕೋತೀವಿ ಖರೆ. ಆದ್ರ ಅದು ವಿಕಾರ ಆದ್ರ ದೇಹ ಹಾಳಾಗೋಗ್ಬಿಡ. ತಾಯಿ ರಕ್ಕಸಿ ಆದಂತೆ ಬಹಳ ಚಂದ ಬರ್ತದೆ. ಯಾಕಂದ್ರ ಅಕ್ಕ ಮಹಾದೇವಿಗೂ ಕಾಡದ ಭಾವನೆಗಳಿಲ್ಲ. ಆಕಿ ಮನುಷ್ಯಳೆ ನೋಡ್ರಿ, ಆಕೆಯು ಮನುಷ್ಯಳೆ. ಅದಕ್ಕೆ ಕಾಯ ವಿಕಾರದ ಇರುವಿಕೆಯನ್ನ ಬಹಳಷ್ಟು ಅನುಭವಿಸಿಲ್ಲ ಎಮ್ಮ. ಅದಕ್ಕೆ ತಾಯಿ ರಕ್ಕಸಿ ಆದಂತೆ. ಕೊನೆಗೆ ಬಹುಶಃ ಆಕಿ ಜೀವನದಲ್ಲಿ ದುರಂತ ಘಟನೆಗಳು ನಡೆದು ಈ ದೇಹವನ್ನ ಅರಿತ ಮೇಲೆ, ಈ ದೇಹವನ್ನ ಹದ್ದು ತಿಂದರೇನು, ಹಾವು ಕಚ್ಚಿದ್ರೇನು, ಹೀಗೆಲ್ಲ ಬರೀತಾಳೆ. ಅಂದ್ರೆ ಆಕಿ ಜೀವನದಲ್ಲಿ ದುರಂತಗಳು ನಡೆದುವಾ ಅಂತ ಹೇಳೋದಕ್ಕೆ. ಯಾಕಂದ್ರೆ ಶಿವಮೊಗ್ಗದ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಬರ್ಬೇಕಾದ ಮಾರ್ಗ ಮಧ್ಯದಲ್ಲಿ ಎಷ್ಟು ಜನ ಕಾಮುಕರಿದ್ರು. ಎಲ್ಲಾ ಕಾಲದಲ್ಲೂ ಜನ ಇದ್ದಾರೆ. ಆಕೆನ ನೋಡೋದಲ್ಲ, ಆಕೆ ಜೀವನದಲ್ಲಿ ಏನ್ ಬೇಕಾದ ದುರಂತಗಳು ಆಗಿರ್ಬೇಕು, ಹಾಗೆ ಆಕೆ ಬರೀತಾಳೆ ನೋಡ್ರಿ. ಅದಕ್ಕೆ ಅಡಗಿಸಿಟ್ಟ ಭಾವಗಳು ವಚನದಲ್ಲಿ ಬಹಳಷ್ಟು ಸಿಗ್ತಾವ.
ಎಷ್ಟು ಹೇಳ್ಕೊಂಡ್ರು ಇನ್ನೂ ಬರ್ತಾನೆ ಇರ್ತದೆ. ಆದ್ರೆ ಹೊರ ಹಾಕಲ್ಪಡುವಿಕೆ ಶತಕದಲ್ಲಿ ಸಿಗ್ತದೆ. ಶತಕ ಅನುಭವ ಅಲ್ಲ, ಶತಕ ಅನುಭವ. ಪ್ರತಿ ಮಾತು ಮುಟ್ಟಿದ ತಕ್ಷಣ ತಿಳಿತದ. ವಚನದಲ್ಲಿ ಮುಟ್ಟಿದಷ್ಟು ಇನ್ನು ತಿಳಿಯದೇ ಇರೋದೇ ಹೆಚ್ಚು. ಅದಕ್ಕೆ ನಮ್ಮ MS ಪಾಟೀಲ್ ಸರ್ ಹೇಳ್ತಾರೆ, ವಚನಕಾರರು ಹೇಳಿದ್ದಕ್ಕಿಂತ ಹೇಳದೇ ಇರುವುದು ಹೆಚ್ಚು ಅಂತ. ಅವ್ರಿಗನ್ಸಿತ್ತು, ಹೇಳಕ್ ಹೋದ್ರು, ಕಂಪ್ಲೀಟ್ ಹೇಳಕ್ಕೆ ಆಗ್ಲಿಲ್ಲ, ಇನ್ನೂ ಅರ್ಧಂಬರ್ಧ ಅನಿಸ್ತು. ಕಾರಣ ಏನು? ಅದು ಅನುಭವ. ಕಂಪ್ಲೀಟ್ ಹೇಳಕ್ ಆಗೋದಿಲ್ಲ. ಅದಕ್ಕ ವಚನಗಳು ಹಾಗೆ ವಚನಕಾರರ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಅದು ಅನುಭವದ ಸ್ಟೇಜ್ ನಲ್ಲಿ ಇದ್ದುದ್ರಿಂದ ಏನ್ರಿ, ಅದು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅಲ್ಲ. ಇಟ್ ಇಸ್ ನಾಟ್ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಆಫ್ ದೇರ್ ಹಾರ್ಟ್, ದೇರ್ ಫೀಲಿಂಗ್ಸ್. ಅದು ಅನುಭವ. ಯಾಕಂದ್ರೆ ಅದಕ್ಕೆ ಪದಗಳೇ ಇಲ್ಲ. ಅಲ್ಲಮ ಪ್ರಭುನೇ ಒದ್ದಾಡಿ ಬಿಟ್ಟಾನ. ಅಂಧಕನ ಕೈಯ ಅಂಧಕ ಬಿಡದ ಆ ಮಾತು ಎಷ್ಟು ವಿಚಿತ್ರದ ಅಂದ್ರ, ಕುರುಡವ ಅಷ್ಟೇ. ಕುರುಡ ಅವನ ಕೈಯಾಗ ವಜ್ರ ಸಿಗಾಕತ್ತಾವ್, ಏನೇನೋ ವಸ್ತುಗಳು ಸಿಗ್ತಾ ಇವೆ. ಅವ್ನು ಹಿಡಿತಾನ ಬಿಡ್ತಾನ. ಅವ್ ಕಲ್ಲುಗಳ ಯಾವ್ದೋ ರಾಶಿಗೆ ಹೋಗ್ಬಿಟ್ಟಾನ. ಅದ್ರ ವಜ್ರ ಯಾವ್ದೋ ಅವ್ನ ಏನ್ ಗೊತ್ತು ಪಾಪ, ಕೈಯಲ್ಲಿ ಹಿಡಿತಾನ ಬಿಡ್ತಾನೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ ಅಂತ ಅಲ್ಲಮ್ಮ ಹೇಳ್ತಾನೆ. ಅವನಿಗೆ ಎಷ್ಟು ವಿಚಿತ್ರ ಅನಿಸ್ತು ಅಂದ್ರ, ಮಾತೆಂಬುದು ಜ್ಯೋತಿರ್ಲಿಂಗ ಅನ್ಬಿಟ್ಟ. ಯಾಕಂದ್ರೆ ಮಾತಂದ್ರೆ ಏನಂತ ಹೇಳ್ತಾ ಹೋದ, ಮಾತಿಗೆ ಆತಗೆ ಡೆಫಿನೇಷನ್ ಕೊಡಕ್ ಆಗ್ಲಿಲ್ಲ. ಮಾತೆಂದ್ರೆ ಶಿವ, ಜ್ಯೋತಿರ್ಲಿಂಗ. ಮಾತೆನ್ನುವುದು ಜ್ಯೋತಿ ಅಷ್ಟೇ, ಜ್ಯೋತಿರ್ಲಿಂಗ. ಏನ್ ಬೇಕಾದಷ್ಟು ಹೇಳಿದ್ರು ಇನ್ನು ಮಾತು ಕಂಪ್ಲೀಟೇ ಅಲ್ಲ ನೋಡ್ರಿ. ಅದಕ್ಕ ವಚನ ಶತಕ ಆಗೋದಿಲ್ಲ. 100 ವಚನಗಳನ್ನು ಬರೆದ್ರೆ ನಾವು ಶತಕ ಅನ್ಬೋದ? ಆಗೋದಿಲ್ಲ. ಯಾಕಂದ್ರೆ ವಚನಗಳಲ್ಲಿ ಮಕುಟ ಇಲ್ಲ. ಇದು ಹೇಳ್ಬೇಕು. ವಚನ ಅನುಭವ, ಶತಕ ಅನುಭವ ಹೇಳಲು ಬರುತ್ತದೆ, ಅನುಭವ ಹೇಳಲು ಬರುವುದಿಲ್ಲ. ಹೇಳಿದ್ರೆ ಅರ್ಧಂಬರ್ಧ ಆಗುತ್ತದೆ. ಗೊತ್ತಾಯ್ತು ಸರ್. ಇದು DVG ಅವ್ರದ್ದು ಸೇಮ್ ಅಲ್ವಾ ಸರ್? ಮಂಕುತಿಮ್ಮನ ಕಗ್ಗನೂ ಕೂಡ? ಹೌದು. ಮಂಕುತಿಮ್ಮನ ಕಗ್ಗವನ್ನು ಕೂಡ ನೋಡ್ರಿ, ರಂಶ್ರೀ ಅವರು ಬಹಳ ಚಂದ ಬರೀತಾರ. ಅದನ್ನು ಕೂಡ ಶತಕ ಎಂದು ಹೇಳಲು ಹೋಗುತ್ತಾರೆ. ಇದು ಶತಕ ಅಲ್ಲ, ಯಾಕಂದ್ರೆ ಅದರಲ್ಲಿ ಮಕುಟ ಇಲ್ಲ ಅಂತ. ಅದು ಆಗೋದಿಲ್ಲ. ಆಮೇಲೆ ಇಂಥವು ಸುಮಾರು ಪದ್ಯಗಳನ್ನು ಇಂದ್ರಚಾಪ, ಚಂದ್ರವೀದಿ ಅಂತ ಬರೀತಾರ ಅವರೆಲ್ಲ. ಯಾರು? SV ಪರಮೇಶ್ವರ ಭಟ್ರು. ಇವನ್ ಅನ್ಬೋದ? ಅವನು ಅನ್ನಕ್ ಬರಲ್ಲ. ಅಂದ್ರೆ ಕೆಲವು ಜನ ಏನ್ ತಿಳ್ಕೊಂಡಿದ್ರು, ಬಹಳಷ್ಟು ಜನ ಉಪನ್ಯಾಸ ನೋಡ್ರಿ, ಯಾವುದೇ ಪದ್ಯ 100 ಬರೆದ್ರೆ ಶತಕ ಅನ್ಬಿಡ್ತಾರ ಅವ್ರು. ಕಂದ ಪದ್ಯ 100 ಬರೆದ್ರೆ ಶತಕ, ತ್ರಿಪದಿ 100 ಬರೆದ್ರೆ ಶತಕ. ಶತಕ ಅದು ಅಲ್ಲ. ಶತಕ ಅಂದ್ರ ಅದ್ರಲ್ಲಿ ಇರೋದೇ ಮಕುಟ. ಹೌದಾ? ಪ್ರತಿ ಪದ್ಯಕ್ಕೆ ಒಂದು ಉದ್ದೇಶ ಇರ್ಬೇಕು. ಹೌದಾ? ತ್ರಿಪದಿನೇ ಬರೀತೀರಿ ಅನ್ನೋದಾದ್ರೆ ತ್ರಿಪದಿನೇ ಬರೀರಿ, 3ನೇ ಸಾಲಲ್ಲಿ ಮಕುಟ ಇಟ್ಟು ಅಂಕಿತ ಇಡ್ರಿ, ಅವಾಗ ಶತಕ ಆಗುತ್ತದೆ ಅಂತ. ಅಂದ್ರೆ ಈ ಸದ್ಯ ಸಿಕ್ಕಿದ್ದು. ಮುಂದಿನ ಕಾಲಘಟ್ಟದಲ್ಲಿ ತ್ರಿಪದಿಯನ್ನು ಬರೆದು ನೋಡ್ರಿ, ಹಾಗೆ ಬರೆದ್ರೆ ಶತಕ ಆದೀತು. ಯಾಕಂದ್ರೆ ಇಲ್ಲಿವರೆಗೆ ತ್ರಿಪದಿಯಲ್ಲಿ ಶತಕಗಳು ಬರೆಯಲ್ಪಟ್ಟಿಲ್ಲ. ಹೌದ್ರಿ? ಹೀಗೆಲ್ಲ ಹೇಳೋದು ಮೇಡಮ್. ಭಕ್ತಿ, ನೀತಿ, ವೈರಾಗ್ಯಗಳೇ ಇಲ್ಲಿವರೆಗೆ ಬಂದಾವ. ಅಂತ ವಿಷಯಗಳೇ ಅಲ್ಲಿ ಹೇಳಲ್ಪಟ್ಟಿರ್ಬೇಕು. ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ. ಮತ್ತೆ ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು. ಸರ್ ಹೇಳಿ. ಸರ್, ಭಾವ ಒಂದು ಪದ್ಯಕ್ಕೂ ಇನ್ನೊಂದು ಪದ್ಯಕ್ಕೂ ಮುಂದುವರಿಯಲ್ಲ ಅಲ್ವಾ ಸರ್? ಒಂದು ಪದ್ಯಕ್ಕೆ ಮುಕ್ಕಟ ಆದ್ಮೇಲೆ ಮುಂದುವರಿಲೇಬೇಕಂತ ಇಲ್ಲ ಮೇಡಮ್. ಈಗ ನೋಡ್ರಿ, ಅವ ಕವಿ ಸಂಚಾರಿ ಇದ್ದ, ಏನೋ ಹೊಂಟಿದ್ದ, ಹೋಗ್ಬೇಕಾದ್ರೆ ಮೊದ್ಲು ಭಿಕ್ಷುಕ ಬಂದ. ಭಿಕ್ಷುಕ ನೋಡಿ ಒಂದೇನೋ ಬರ್ದ. ಇನ್ನೊಂದ್ ಕಡೆ ಒಬ್ಬ ಕಳ್ಳನ್ ನೋಡ್ದ, ಏನೋ ಬರ್ದ. ಇನ್ನೊಬ್ಬ ಸುಂದರಿ ಬಂದ್ಲು, ನೋಡ್ದ, ಏನೋ ಬರ್ದ. ಸಂಬಂಧ ಇಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಂದೇ ತರ ಭಾವ ಹರ್ಕೊಂಡು ಹೋಗಕ್ ಬರ್ಬೇಕಂತಿಲ್ಲ. ಅದಕ್ಕೋಸ್ಕರ ಅದು ಕಾವ್ಯ ಆಗ್ಲಿಲ್ಲ. ಶತಕ ಕಾವ್ಯ ಆಗ್ಲೇ ಇಲ್ಲ. ಯಾಕಂದ್ರೆ ಈಗ ಮಹಾಕಾವ್ಯ ಅನ್ಬೋದಾಗಿತ್ತಲ್ಲ, ಒಂದಕ್ಕೊಂದು ಟಚ್ಚೇ ಇಲ್ಲ. ಈಗ ಸೋಮೇಶ್ವರ ಶತಕ ನೋಡ್ತೀವಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹೌದ್ರಿ? ಇನ್ನೇನೋ ಹೇಳ್ತಾರ. ಅದಕ್ಕೆ ಏನ್ ಆ ಸಂದರ್ಭಕ್ಕೆ ಏನ್ ಬಂದದೋ ಸಂದರ್ಭಕ್ಕೆ ಮೂರ್ತ ರೂಪ ಕೊಟ್ಟರಷ್ಟೇ. ಮತ್ತೆ ಏನಾದ್ರು ಹೇಳ್ಬೋದು? ಹೇಳ್ರಿ. ಇಷ್ಟು ಇವತ್ತಿನ ವಿಷಯ. ನಾನು ಬೇಗ ಮುಗಿತು ಅನ್ಕಂಡೆ, ಬಟ್ ಆದ್ರೂ ಕೂಡ 1 ತಾಸು 50 ನಿಮಿಷ ಆಯ್ತು. ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ನೋಡ್ರಿ, ಟೆಸ್ಟ್ ಒಂದು ಮಾಡ್ಬೇಕು ಅನ್ಕೋತೀವಿ. ಟೆಸ್ಟಿನ ಕ್ವಶನ್ಸ್ ಗಳನ್ನ ಇಲ್ಲೇ ಹಾಕ್ಬಿಟ್ಟಿರ್ತೀನಿ ನಾನು. ಅದು ಟೆಸ್ಟ್ ಮಾಡಿ ಡಿಸ್ಕಷನ್ ಮಾಡಬಹುದು. ಅದು ಟೈಮ್ ಹಿಡಿತದ, ಇಲ್ಲೇ ಮಾಡ್ಬೇಕು. ಹೌದ್ರಿ? ಟೆಸ್ಟ್ ಮಾಡಮ್ಮ. ಏನ್ ಬರೀ ಹಿಂಗ ಇದೇ ಬೆಸ್ಟ್ ಅನ್ಸ್ತದ ಮೇಡಮ್ ನನಗೆ. ಮಂಜುಳಮ್ಮ, ಈ ಮತ್ತೆ ನಮ್ಗೆ ವಿಚಾರಗಳು ಪಾಯಿಂಟ್ಸ್ ಕ್ಲಿಯರ್ ಆಗುತ್ತೆ ಸರ್.
ರುದ್ಮನಿ ಸರ್ ಟೆಸ್ಟ್ ಇಟ್ರ ಬೆಟರ್ ಸರ್. ಟೆಸ್ಟ್ ಮಾಡಿದ್ಮೇಲೆ ಟೆಸ್ಟ್ ಮಾಡಿದ್ವಿ ಅಂದ್ರೆ ಟೆಸ್ಟ್ ಮಾಡಬೇಕು ಮತ್ತ ಆ ಕ್ವಶನ್ ಪೇಪರ್ ಮತ್ತೊಂದ್ಸಲ ಟೆಸ್ಟ್ ಡಿಸ್ಕಷನ್ ಮಾಡ್ಬೇಕು ಮತ್ತೆ ಭಯಂಕರ ಲೆಂದಿ ಹೋಗುತ್ತದು. ನೋಡೋಣ ಸರ್ ಹೆಂಗಾಗುತ್ತೋ. ಇದು ಒಂಥರ ಚಲೋ, ಅದನ್ನು ನೋಡೋಣ ಮಾಡಿ ಅದನ್ನು ಕೂಡ ಸರಿ. ಇಷ್ಟು ಇವತ್ತಿನ ಸಮಯ. ಸರ್ ಇನ್ನೊಂದ್ ಸರ ಹೇಳ್ರಿ. ಕಾವ್ಯಮೀಮಾಂಸೆದ ಒಂದು ಬುಕ್ ಈಗ ಬಿಟ್ರೆ ಬಾಳ ಚಲೋ ಆಗ್ತದೆ ಸರ್. ಆಯ್ತು ಸರ್, ಮಾಡ್ಬಿಡೋಣ. ಅದೇನು ಎಲ್ಲಾ ಚಾಪ್ಟರ್ ಎಲ್ಲಾ ಕ್ವಶನ್ ಎಲ್ಲ ರೆಡಿ ಐತೆ ಅದ್ರಲ್ಲಿ. ನಿಮಗೆ ಸರ್ ಉದಯ ಒಂದ್ ಮಾಡ್ಬೇಕು ದಿವಸ, ಅದ್ ತಗೋತೀನಿ, ಅದ್ ಮಾಡ್ಬೇಕಂತೀನಿ, ಅದ್ ಬಿಡ್ತೀನಿ, ಮಾಡ್ಬೇಕಂತೀನಿ, ಬಿಡ್ತೀನಿ. ನನಗೇನಾಗಿದೆ ಅಂದ್ರೆ ಎಲ್ಲ ಆಧುನಿಕ ಸರ್ ಉದಯ ಎಲ್ಲ ಸೆಟ್ ಮಾಡೀನಿ ಸರ್. ರೀಡರ್ ರೆಸ್ಪಾನ್ಸ್ ಥಿಯರಿ, ವಾಚಕ, ರಸಿಕ ಎಲ್ಲ ಸೆಟ್ ಮಾಡಿ. ನನಗೇನಂದ್ರೆ ಕಟ್ಟಿ ಮೇನೋ ಏನದು ಇತ್ತಲ್ಲ, ಒಂದಿಷ್ಟು ಐತದು, ಅದು ಒಂದ್ ಸ್ವಲ್ಪ ತಗೊಂಡು ಈ ಕಡೆ ಹಾಕ್ಬೇಕಂತೀನಿ, ಆಗೋಲ್ಲ. ಏನ್ರಿ ಒಳ್ಳೆ ಕವಿಗಳು ಒಳ್ಳೆಯರಾಗಿದ್ರೆ ಹಾಡಿ ಹೊಗಳವರು ಅದು ಏನೋ ಐತೆ. ಅದು ತೀನಂ ಶ್ರೀ ಪುಸ್ತಕದಾಗ ಐತೆ. ದಿನಾಲು ಪುಸ್ತಕ ತಗೋಬೇಕಂತೀನಿ, ಇನ್ನೊಂದು ಯಾವ್ದೋ ಹೊಸದ್ ಸಿಗುತ್ತೆ, ಅದು ಮಾಡಕ್ಕೆ ಆಗ್ತಾ ಇಲ್ಲ. ಅದನ್ನೊಂದ್ ಸ್ವಲ್ಪ ಸೆಟ್ ಮಾಡಿದ್ರೆ ಒಂದು ಪರ್ಫೆಕ್ಟ್ ಆಗುತ್ತೆ. ಅದೊಂದು ಚಾಪ್ಟರ್ ಹಾಕೋ ಸಲುವಾಗಿ ಬುಕ್ ಮಾಡೋದು ಉಳಿಸಿ, ಅದು ಹಾಕ್ಬೇಕು ಸರ್. ಅದು ಒಂದು ಮೂಡ್ ಈಗ ಬರೀ ಏನಂದ್ರೆ ಸಾಹಿತ್ಯ ರೂಪಗಳ ಕಡೆ ಹೊಂಟು ಬಿಟ್ಟದ, ಅದ್ ಸಲುವಾಗಿ ಮಾಡ್ತಾ ಹೊಂಟಿವಿ. ಸ್ವಲ್ಪ ಬೇಗ ಕೊಡಿ ಸರ್. ಅಂದ್ರೆ ನಂಗೂ ಸ್ವಲ್ಪ ಕೆಲವೊಂದು ಕ್ಲಾಸ್ಗಳ ನೋಟ್ಸ್ ಮಿಸ್ ಆಗ್ಬಿಟ್ಟಿದೆ ಸರ್. ಇವಾಗ ಇದ್ರೊಳಗಿತ್ತಲ್ಲ ಸರ್, ಹಾಗಾಗಿ ಸ್ವಲ್ಪ ನೋಟ್ಸ್ ಬೇಕಾಗಿದ್ರೆ ಆಗ್ತೀವಿ ಸರ್. ಇಲ್ಲ ಮಾಡ್ತೀನಿ ಮೇಡಮ್, ಬೇಗ ಕೊಟ್ಟು ಬಿಡ್ತೀನಿ. ಅದನ್ನ ಮಾಡ್ಬೇಕು ಪಾಪ, ಇನ್ನು ಓದ್ಬೇಕು. ಇನ್ನ ಬಹಳಷ್ಟು ತಡ ಆಗಲ್ಲ ಕಾಲ್ ಫಾರ್ಮ್ ಮಾಡೋದು, ಈಗನೇ ಕಾಲ್ ಮಾಡ್ಬೋದು. ಹಂಗಾಗಿ ಹೌದು ಸರ್, ಎಲೆಕ್ಷನ್ ಡ್ಯೂಟಿ ಅನ್ಕೊಂಡ್ ಸರ್ ಓದಕ್ಕೆ ಆಗಿರ್ಲಿಲ್ಲ ಸರ್. ಹಾಗಾಗಿ ಇವಾಗ ಸ್ವಲ್ಪ ಸಿಕ್ತಂದ್ರೆ ಚೆನ್ನಾಗಾಗುತ್ತೆ ಸರ್. ಕೊಡ್ತೀನಿ ಮೇಡಮ್ ಅದನ್ನ. ಇಲ್ಲ ಅಂದ್ರೆ ಅದು ಲೇಟ್ ಆಗ್ತದ, ನೋಟ್ಸ್ ಕೊಡ್ತೀನಿ. ಸುಮ್ ನೋಟ್ಸ್ ಪ್ರಿಂಟ್ ತಗೊಂಡು ಡಬಲ್ ತ್ರಿಬಲ್ ರೇಟ್ ರೀ ಅದು, ಅದಕ್ಕೆ ಬೇಡ ಅಂತ ನಾನೇ ಇದು ಮಾಡ್ಲಿಲ್ಲ. ಈ ಪುಸ್ತಕ ಆದ್ರೆ ಬಹಳ ಕಡಿಮೆ ಇದ್ರೊಳಗೆ ಸಿಕ್ಬಿಡ್ತೀನಿ ಮೇಡಮ್. ಸರಿ, ಸಾಧ್ಯ ಆದಷ್ಟು ಬೇಗ ಕೊಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಇಷ್ಟು. ಸರ್ವರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್.